ಹಲೋ, ಡಾಕ್ಟರ್ ಮಹೇಂದ್ರ ಅವರೇ, ನಾನು ನಿಶಾಂತ್ ಅಕ್ಕ ನಿಹಾರಿಕಾ ಮಾತಾಡ್ತಿದ್ದೀನಿ. ನೀವು ಆದಷ್ಟು ಬೇಗ ಅವನ ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿರೋ ಹಣ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ನಿಹಾರಿಕಾ ಕ್ಯಾನ್ಸರ್ನಿಂದ ಬಳಲ್ತಿದ್ದ ತನ್ನ ತಮ್ಮನ ಜೀವಕ್ಕೆ ಬದಲಾಗಿ ಅವಳನ್ನ ಅವಳೇ ಮಾಡ್ಕೊಂಡಿದ್ಲು. ಹೌದು, ಅವಳು ಆಪರೇಷನ್ಗೆ ಬೇಕಿದ್ದ ಹಣಕ್ಕೋಸ್ಕರ ಒಂದು ಕಾಂಟ್ರಾಕ್ಟ್ ಮದ್ವೆ ಆಗೋಕೆ ಒಪ್ಕೊಂಡಿದ್ಲು. ಮದ್ವೆ ಅನ್ನೋದು ಒಂದು ಸುಂದರವಾದ ಬಂಧ, ಎಲ್ರಿಗೂ ಅವ್ರ ಜೀವನದ ಅತಿ ದೊಡ್ಡ ಸಂಭ್ರಮ ಆಗಿರುತ್ತೆ. ಆದ್ರೆ ನಿಹಾರಿಕಾಗೆ ಅದೊಂದು ಡೀಲ್ ಅಷ್ಟೇ. ಆ ಡೀಲ್ ಪ್ರಕಾರ ಅವಳು ತನ್ನ ಮದ್ವೆ ಬಗ್ಗೆ ಎಲ್ಲೂ ಹೇಳ್ಕೊಳ್ಬಾರ್ದು, ಅದ್ರಲ್ಲೂ ಮುಖ್ಯವಾಗಿ ಮೀಡಿಯಾಗೆ ಈ ವಿಷಯ ಲೀಕ್ ಆಗ್ಲೇಬಾರ್ದು. ಯಾಕಂದ್ರೆ ಅವಳು ಮದ್ವೆ ಆಗಿದ್ದು ದೊಡ್ಡ ಸೆಲೆಬ್ರಿಟಿ ಆಗಿದ್ದ ಜೈ ಕೃಷ್ಣ, ಅಭಿಮಾನಿಗಳ ಪಾಲಿನ ಫೇವರಿಟ್ ಹೀರೋ, ದ ಸೂಪರ್ ಸ್ಟಾರ್ ಜೆಕೆ. ಆದ್ರೆ ನಿಹಾರಿಕಾಗೆ ಮಾತ್ರ ಅವನು ಒಂದು ಕೆಟ್ಟ ಕನಸಾಗಿದ್ದ. ಜೆಕೆ ಫಸ್ಟ್ ನೈಟ್ ಅನ್ನೋ ಹೆಸರಲ್ಲಿ ನಿಹಾರಿಕಾಗೆ ಕೊಟ್ಟಿದ್ದು ಒಂದು ಗೊತ್ತಿಲ್ದಿರೋ ತಪ್ಪಿಗೆ ಶಿಕ್ಷೆ ಆಗಿತ್ತು. ಅಲ್ಲಿ ತುಂಬಿದ್ದು ಬರೀ ನೋವು, ಹಿಂಸೆ. ನಿಹಾರಿಕಾಗೆ ಇದನ್ನೆಲ್ಲ ಸಹಿಸಿಕೊಳ್ಳದೆ ಬೇರೆ ದಾರಿ ಇರ್ಲಿಲ್ಲ. ಅವಳಿಗೆ ಅವಳ ತಮ್ಮನ್ ಪ್ರಾಣ ಉಳಿಸ್ಕೊಳ್ಳೋಕೆ ಇದನ್ನೆಲ್ಲ ಸಹಿಸಿಕೊಳ್ಳೋದು ಅನಿವಾರ್ಯ ಆಗಿತ್ತು. ಆದ್ರೆ ನಿಹಾರಿಕಾಗೆ ಇದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದು ಕಾದಿತ್ತು. ದ ಹಾರ್ಡ್ ವರ್ಕಿಂಗ್ ರಿಪೋರ್ಟರ್ ಅಂತ ಒಳ್ಳೆ ಹೆಸರು ತಗೊಂಡಿದ್ದ ಅವಳಿಗೆ ಯಾವ ಕೆಲ್ಸಾನು ಕಷ್ಟ ಆಗಿರ್ಲಿಲ್ಲ. ಆದ್ರೆ ಈ ಸಲ ಅವಳ ಚೀಫ್ ಎಡಿಟರ್ ಹೇಳಿದ ಕೆಲಸ ಅವಳಿಗೆ ಭಯ ಹುಟ್ಟಿಸಿತ್ತು. ಅದೇನಂದ್ರೆ, ನಿಹಾರಿಕಾ, ನೀನು ಆದಷ್ಟು ಬೇಗ ಸೂಪರ್ ಸ್ಟಾರ್ ಜೆಕೆ ಮದುವೆ ಆಗಿರೋ ಸೀಕ್ರೆಟ್ ವೈಫ್ ಯಾರು ಅಂತ ಕಂಡುಹಿಡಿಲಿಲ್ಲ ಅಂದ್ರೆ ಇಲ್ಲಿ ರಿಪೋರ್ಟರ್ ಆಗಿ ಕಂಟಿನ್ಯೂ ಆಗೋದನ್ನ ಮರ್ತೇ ಬಿಡು. ಅಯ್ಯೋ, ಜೆಕೆ ಹೆಂಡತಿ ನಾನೇ ಆಗಿರುವಾಗ ನಾನೇ ಹೇಗೆ ಅವನ ಹೆಂಡತಿ ಯಾರು ಅಂತ ಕಂಡು ಹಿಡಿದು ಅದನ್ನ ನ್ಯೂಸ್ ಮಾಡ್ಲಿ? ದೇವ್ರೆ, ಈಗ ಏನ್ ಮಾಡ್ಲಿ ನಾನು? ನಿಹಾರಿಕಾ ಈ ಚಾನ್ಸ್ ನ ಉಪಯೋಗಿಸಿಕೊಂಡು ಜೆಕೆ ಮತ್ತೆ ಅವಳ ಮದ್ವೆ ಬಗ್ಗೆ ನ್ಯೂಸ್ ಮಾಡ್ತಾಳ, ಅಥವಾ ಅವಳ ತಮ್ಮನ ಜೀವ ಉಳಿಸ್ಕೊಳ್ಳೋಕೆ ಬೇಕಿರೋ ದುಡ್ಡಿಗೋಸ್ಕರ ಅವಳ ಕೆಲಸ ಕಳ್ಕೋತಾಳ? ಇದ್ರ ನಡುವೆ ಜೆಕೆ ಅವಳಿಗೆ ಇಷ್ಟು ಹಿಂಸೆ ಕೊಡ್ತಿರೋಕೆ ಏನ್ ಕಾರಣ ಇರಬಹುದು? ಅಲ್ಲಿ ರಾತ್ರಿಯ ನೀರವ ಮೌನ ಕತ್ಲನ್ನೇ ಹೊದ್ಕೊಂಡು ಬೆಚ್ಚಗೆ ಮಲಗಿತ್ತು. ಆ ಹೊತ್ತಲ್ಲಿ ಅರಮನೆಯ ಅಂತಃಪುರಾನೇ ನಾಚಿಸೋ ಹಾಗಿದ್ದ ಆ ಬೆಡ್ರೂಮ್ನಲ್ಲಿ ಬಂಗಾರದ ಬಣ್ಣದ ಲೈಟ್ ಒಂದು ಮಂದವಾಗಿ ಉರಿತಿತ್ತು. ಸರಿಯಾಗಿ ಗಮನಿಸಿದ್ರೆ ಅದರ ಮೂಲೆಯಲ್ಲಿ ತನ್ನ ಮೈನ ಮುಚ್ಚಿನೂ ಮುಚ್ಚದ ಹಾಗಿದ್ದ ತೆಳುವಾದ ನೈಟ್ ಗೌನ್ನ ತುದಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೊಂಚ ಆತಂಕದಿಂದಲೇ ಅನ್ನೋ ಹಾಗೆ ಮೈ ಮುದುರುಕೊಂಡು ಕೂತಿದ್ಲು ನಿಹಾರಿಕಾ. ಬೆಳದಿಂಗಳ ಬಣ್ಣಕ್ಕೆ ಕಾಂಪಿಟೇಷನ್ ಕೊಡೋ ಹಾಗಿತ್ತು ನಿಹಾರಿಕಾ ಮೈ ಹೊಳಪು. ಅದಕ್ಕೆ ಒಪ್ಪು ಹಾಗೆ ನೋಡಿದ್ರೇನೆ ಅಟ್ರಾಕ್ಟ್ ಮಾಡುವಂತಹ ಕಡುಗಪ್ಪು ಬಟ್ಲು ಕಣ್ಣುಗಳು, ಲಿಪ್ಸ್ಟಿಕ್ನ ಅಗತ್ಯನೇ ಇಲ್ಲ ಅನ್ನೋ ಹಾಗೆ ಕೆಂಪಿಗೆ ಹೊಳಿತಾ ಇದ್ದ ಮೃದುವಾದ ತುಟಿಗಳು. ಒಮ್ಮೆ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನೋ ಆಸೆ ಹುಟ್ಟಿಸ್ತಾ ಇತ್ತು ನಿಹಾರಿಕಾ ಸೌಂದರ್ಯ. ಆದರೆ ಇವತ್ತು ಮಾತ್ರ ಆ ಸುಂದರ ಮುಖ ಎಂದಿನಂತಿರ್ಲಿಲ್ಲ. ಅವಳ ಮುಖದಲ್ಲಿ ಏನೋ ಒಂಥರ ದಿಗಿಲು. ಹಾಗೆ ನೋಡಿದ್ರೆ ನಿಹಾರಿಕಾ ಗಟ್ಟಿಗಿತ್ತಿ. ಹಾಗೆಲ್ಲ ಸುಮ್ಮನೆ ಹೆದರೋ ಗಾಬರಿಯಾಗೋ ಸ್ವಭಾವದ ಹೆಣ್ಣಲ್ಲ. ಆದರೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ರೂಮ್ನಲ್ಲಿ ನಡೆಯೋಕೆ ಹೊರಟಿರೋ ಘಟನೆನ ನೆನೆಸ್ಕೊಂಡು ನಿಹಾರಿಕಾ ಕೊಂಚ ಗಾಬರಿಯಾಗಿದ್ಲು. ನರ್ವಸ್ ಆಗಿ ಕಂಪಿಸುತ್ತಿದ್ದ ತನ್ನ ಕೆಳತುಟಿಗಳನ್ನು ಮೆಲ್ಲಗೆ ಕಚ್ಚಿ ನಡುಕನ ನಿಯಂತ್ರಿಸೋ ಪ್ರಯತ್ನ ಮಾಡ್ತಿದ್ಲು ಆ ಮುದ್ದು ಚೆಲುವೆ. ಈ ಮಧ್ಯೆ ಕಪ್ಪಗೆ ಮಿಂಚ್ತಿದ್ದ ನಿಹಾರಿಕಾಳ ಸುಂದರ ಬಟ್ಲು ಕಣ್ಣುಗಳು ಅವಳಿಗೆ ಗೊತ್ತಿಲ್ಲದ ಹಾಗೆ ಆ ರೂಮ್ನ ಮೂಲೆಯಲ್ಲಿದ್ದ ಬಾತ್ರೂಮ್ ಕಡೆನೇ ನೋಡ್ತಾ ಇದ್ವು. ಅದ್ರ ಒಳಗಡೆ ಯಾರೋ ಸ್ನಾನ ಮಾಡ್ತಾ ಇದ್ರು. ಅದಕ್ಕೆ ಸಾಕ್ಷಿ ಅನ್ನೋ ಥರ ಒಳಗಿಂದ ಶವರ್ನ ಸದ್ದು ಸ್ಪಷ್ಟವಾಗಿ ಕೇಳ್ತಿತ್ತು. ಆ ಸದ್ದು ನಿಲ್ಲೋದಕ್ಕೆ ಕಾಯ್ತಾ ಇರುವಂತೆ ನಿಹಾರಿಕಾ ಆ ಕಡೆನೇ ನೋಡ್ತಾ ಇದ್ಲು. ಅವಳ ಎದೆಲಿ ಮತ್ತೆ ಒಂಥರ ಗಾಬರಿ. ಅಷ್ಟು ನರ್ವಸ್ ಆದರೆ ಮುಂದೆ ನಡೆಯೋದನ್ನ ಹೇಗೆ ಫೇಸ್ ಮಾಡೋದು ಅನ್ನೋ ಸಣ್ಣ ಚಿಂತೆ ನಿಹಾರಿಕಾ ಮನಸ್ಸಿನಲ್ಲಿ ಹಾದು ಹೋಯ್ತು. ನಿಹಾರಿಕಾ, ಕಂಟ್ರೋಲ್ ಯುವರ್ ಸೆಲ್ಫ್. ಏನಾದರೂ ಅದನ್ನು ಫೇಸ್ ಮಾಡಲೇಬೇಕು. ಬಿ ಬ್ರೇವ್ ಅಂತ ತನಗೆ ತಾನೇ 101 ಸರ್ತಿ ಹೇಳ್ಕೊಂಡು ನಿಹಾರಿಕಾ. ಆಕೆ ಇನ್ನೇನೋ ಯೋಚನೆ ಮಾಡುವಷ್ಟರಲ್ಲಿ ಸಡನ್ ಆಗಿ ಬಾತ್ರೂಮ್ನಿಂದ ಬರ್ತಿದ್ದ ಶವರ್ನ ಸದ್ದು ನಿಂತೋಯ್ತು. ನಿಹಾರಿಕಾ ಅಲರ್ಟ್ ಆದ್ಲು. ಬೇರೆ ಯಾವ ಸದ್ದು ಅಲ್ಲಿ ಇಲ್ಲದೇ ಇದ್ದಿದ್ರಿಂದ ಆಕೆಯ ಎದೆ ಬಡಿತ ಮತ್ತು ಜೋರಾಗಿ ಅವಳ ಕಿವಿಗೇನೆ ಕೇಳಿಸ್ತಾ ಇತ್ತು. ನಿಹಾರಿಕಾ, ಕಾಮ್ ಡೌನ್ ಅಂತ ಆಕೆ ಮತ್ತೆ ಹೇಳ್ಕೊಳ್ಳೋದಕ್ಕೂ ಬಾತ್ರೂಮ್ನ ಬಾಗಿಲು ನಿಧಾನಕ್ಕೆ ಓಪನ್ ಆಗೋದಕ್ಕೂ ಸರಿ ಹೋಯ್ತು. ಆ ಕ್ಷಣಕ್ಕೆ ಕಾಯ್ತಾ ಇದ್ವೇನೋ ಅನ್ನುವಂತೆ ಬಾತ್ರೂಮ್ ಒಳಗಿಂದ ಬಿಸಿ ನೀರಿನ ಹಬೆ ಒತ್ತರಿಸ್ಕೊಂಡು ಹೊರಗೆ ಬಂತು. ಅದರ ಹಿಂದೆನೇ ಸಿಂಹದ ಹಾಗೆ ಹೆಜ್ಜೆ ಇಟ್ಕೊಂಡು ಆ ವಿಶಾಲ ಆಕೃತಿ ಹೊರಗೆ ಬಂತು. ನಿಹಾರಿಕಾ ಬಿಟ್ಟ ಕಣ್ಣು ಬಿಟ್ಟ ಹಾಗೇನೆ ಆ ವ್ಯಕ್ತಿನ ನೋಡ್ತಾನೇ ಇದ್ಲು. ಭೀಮಾಕಾಯದ ಆ ವ್ಯಕ್ತಿಯ ಜೊತೆ ಕಾಂಪೀಟ್ ಮಾಡೋಕ್ಕಾಗದೆ ಹಬೆ ಸದ್ದಿಲ್ಲದೆ ಕರಗಿ ಹೋಯ್ತು. ಅಲ್ಲಿ ನಿಂತಿದ್ದ ಜಯಕೃಷ್ಣ, ಸಾವಿರಾರು ಮನಸ್ಸುಗಳನ್ನು ಕದ್ದಿರೋ ಜೆಕೆ. ನಿಹಾರಿಕಾ ಪಾಲ್ಗೆ ಅವನು ಬರೀ ಜಯ. ಯಾವುದೇ ಹುಡುಗಿ ಆದರೂ ನೋಡಿದ ತಕ್ಷಣ ಫಿದಾ ಆಗೋ ಹಾಗಿತ್ತು ಜೆಕೆಯ ಪರ್ಸನಾಲಿಟಿ. ಎತ್ತರದ ನಿಲುವು, ವಿಶಾಲ ಎದೆ, ನೀಳವಾದ ತೋಳುಗಳು, ಪ್ರತಿನಿತ್ಯ ಜಿಮ್ ತಪ್ಪಿಸೋದೇ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋ ಹಾಗಿದ್ದ ಬೈಸೆಪ್ಸ್.
ಆಗಷ್ಟೇ ಸ್ನಾನ ಮಾಡಿದ್ರಿಂದ ತೊಟ್ಟಿಗ್ತಾ ಇದ್ದ ನೀರು ಆತನ ಎದೆಯಿಂದ ಇಳಿದು ಆತನ ಆಬ್ಸ್ ಮಧ್ಯೆ ದಾರಿ ಕಂಡ್ಕೊಳ್ಳೋಕ್ಕಾಗದೆ ಕಳೆದು ಹೋಯಿತು. ನಿಹಾರಿಕಾ ಕನಸಿನಲ್ಲಿ ಬರೋ ಡ್ರೀಮ್ ಬಾಯ್ನ ಆಸ್ವಾದಿಸಿ ನೋಡೋ ಥರ ಜೆಕೆ ದೇಹನ ಅಳಿತಾ ಇತ್ತು. ಒಬ್ಬ ಹುಡುಗನ ಈ ರೀತಿ ನುಂಗೋ ಹಾಗೆ ನೋಡೋದು ಸಭ್ಯತೆ ಅಲ್ಲ ಅಂತ ಅವಳ ಪ್ರಜ್ಞೆ ಎಚ್ಚರಿಸಿದ್ರು ಮನಸ್ಸು ಕೇಳೋ ಸ್ಥಿತಿನಲ್ಲಿರಲಿಲ್ಲ. ಇಷ್ಟೊತ್ತು ನರ್ವಸ್ ಆಗಿ ನಡಕ್ತಾ ಇರೋ ಹುಡುಗಿ ತಾನಲ್ಲ ಅನ್ನುವಷ್ಟು ಬೋಲ್ಡ್ ಆಗಿ ಜೆಕೆನ ನೋಡ್ತಾ ಕಲ್ಲಂತೆ ಕೂತಿದ್ದು ನಿಹಾರಿಕಾ. ನಿಜಕ್ಕೂ ಜೆಕೆಯ ಭೀಮಾಕಾಯ ಆ ವಿಶಾಲ ಬೆಡ್ರೂಮ್ನ ತೀರಾ ಕುಬ್ಜವಾಗಿಸಿ ಒಂದು ಮಾಮೂಲಿ ಸಣ್ಣ ಕೋಣೆ ಥರ ಕಾಣೋ ಹಾಗೆ ಮಾಡಿತ್ತು. ಅಷ್ಟೊತ್ತು ಅವನನ್ನೇ ನೋಡ್ತಾ ಇದ್ದ ನಿಹಾರಿಕಾ ಅದ್ಯಾವುದೋ ಕನಸಿನಿಂದ ಎದ್ದ ಹಾಗೆ ವಾಸ್ತವಕ್ಕೆ ಬಂದಳು. ತಾನು ಜೆಕೆನ ನೋಡಿ ಕಳೆದೋಗಿದ್ದೆ ಅನ್ನೋದನ್ನು ಜ್ಞಾಪಿಸ್ಕೊಂಡು ಅವಳಿಗೆ ನಾಚಿಕೆ ಆಯಿತು. ಅಷ್ಟರಲ್ಲಿ ಜೆಕೆ ನಿಹಾರಿಕಾ ಕೂತಿದ್ದ ಮಂಚದ ಕಡೆ ಹೆಜ್ಜೆ ಹಾಕೋಕೆ ಶುರು ಮಾಡ್ದ. ಜನಸಾಗರದ ಮಧ್ಯೆ ಟಿವಿಯಿಂದ ಸಾಗೋ ತೇರಿನಷ್ಟೇ ನಿಧಾನಕ್ಕೆ ನಡೆದು ಬರ್ತಿದ್ದ ಜೆಕೆಯನ್ನೇ ನೋಡ್ತಿದ್ದ ನಿಹಾರಿಕಾಗೆ ಅವನು ತನ್ನೇ ಬರ್ತಿರೋದನ್ನ ಗಮನಿಸಿದ ತಕ್ಷಣ ಹಾರ್ಟ್ ಬಾಯಿಗೆ ಬಂದಾಗಾಯ್ತು. ಅಷ್ಟಕ್ಕೂ ಆಕೆ ನರ್ವಸ್ ಆಗಿದ್ದು ಇದೇ ವಿಷಯಕ್ಕೆ. ಜೆಕೆಯನ್ನ ಆ ರೂಮ್ನಲ್ಲಿ ಹೇಗೆ ಫೇಸ್ ಮಾಡೋದು ಅನ್ನೋದು ಗೊತ್ತಾಗ್ದೇನೆ ಅವಳು ಅಷ್ಟೊಂದು ಚಡುಪಡಿಸ್ತಾ ಇದ್ದಿದ್ದು. ಈಗ ನಿಹಾರಿಕಾ ಹೆದರಿದ ಕ್ಷಣ ಬಂದೇ ಬಿಡ್ತು. ಜೈ ಆಕೆ ಕಡೆಗೇನೆ ಬರ್ತಾ ಇದ್ದ. ನಿಹಾರಿಕಾ ಹೇಗೋ ಸಾವರಿಸಿಕೊಂಡು ತಾನು ಕೂತಿದ್ದ ಬೆಡ್ನ ತುದಿಯಿಂದ ಜಿಂಕೆಯಂತೆ ಹಾರಿ ಎದ್ದು ನಿಂತ್ಕೊಂಡ್ಳು. ಆದರೆ ಈ ಸಡನ್ ಮೂವ್ಮೆಂಟ್ಗೆ ಆಕೆಯ ದೇಹ ರೆಡಿಯಾಗಿರಲಿಲ್ಲ. ಹೀಗಾಗಿ ನಿಂತ ತಕ್ಷಣ ಆಯ ತಪ್ಪಿ ಅದು ಹೇಗೋ ಕಷ್ಟಪಟ್ಟು ಬೆಡ್ನ ತುದಿ ಹಿಡ್ಕೊಂಡು ಬೀಳೋದನ್ನ ತಪ್ಪಿಸ್ಕೊಂಡು ನಿಂತ್ಕೊಂಡ್ಳು ನಿಹಾರಿಕಾ. ಆಕೆ ಅದೆಷ್ಟು ನರ್ವಸ್ ಆಗಿದ್ದಾಳೆ ಅನ್ನೋದನ್ನ ತೋರಿಸ್ಕೊಡ್ತಿತ್ತು ಅವಳ ಆ ಬಿಹೇವಿಯರ್. ಅಷ್ಟು ಸ್ಟುಪಿಡ್ ಆಗಿ ತಾನು ನಡ್ಕೋಬಾರ್ದಾಗಿತ್ತು ಅಂತ ನಿಹಾರಿಕಾಗೆ ಅರ್ಥ ಆಗೋಷ್ಟರಲ್ಲಿ ಜೆಕೆ ಆಕೆಯ ತೀರಾ ಹತ್ರಕ್ಕೆ ಬಂದು ನಿಂತ್ಕೊಂಡಿದ್ದ. ಸಿಂಹದ ಎದುರಿಗೆ ಸಿಕ್ಕ ಮೊಲದ ಹಾಗಿತ್ತು ಅವಳ ಸ್ಥಿತಿ. ಜೆಕೆ ದೇಹದಿಂದ ಬರ್ತಾ ಇದ್ದ ಯಾವುದೋ ಕ್ಲಾಸಿ ಪರ್ಫ್ಯೂಮ್ನ ಸ್ಮೆಲ್ ನಿಹಾರಿಕಾ ಮೂಗನ್ನ ಆವರಿಸ್ಕೊಂಡ್ಬಿಡ್ತು. ಅಷ್ಟು ಹತ್ರ ಬಂದು ನಿಂತ್ಕೊಂಡಿದ್ದ ಜೆಕೆ. ಅವನ ಎದೆ ಮಟ್ಟಕ್ಕೆ ಬರುವಷ್ಟು ಎತ್ತರ ಇದ್ದರೂ ಆ ಕ್ಷಣಕ್ಕೆ ಅವನ ಮುಂದೆ ತಾನು ಕುಳ್ಳಿನೇ ಅಂತ ಫೀಲ್ ಮಾಡಿಕೊಂಡ್ಳು ನಿಹಾರಿಕಾ. ಅವಳಿಗೆ ತಲೆ ಎತ್ತಿ ಜೆಕೆನ ನೋಡಬೇಕು ಅನ್ನಿಸ್ತಿತ್ತು. ಆದರೆ ಧೈರ್ಯ ಸಾಲಿಲ್ಲ. ಅರೆ, ನಾನು ಯಾಕೆ ಇಷ್ಟ ಹೆದರ್ಕೋಬೇಕು? ನನ್ನೆದುರು ನಿಂತಿರೋದು ಜೆ, ನನಗೆ ತಾಳಿ ಕಟ್ಟಿದ ಗಂಡ. ಅವನೆದುರು ಇಷ್ಟೊಂದು ನರ್ವಸ್ ಆಗಬೇಕಾಗಿಲ್ಲ ಅಂತ ಒಂದು ಕ್ಷಣಕ್ಕೆ ಅವಳೇ ಅಂದ್ಕೊಂಡ್ರು ನಿಹಾರಿಕಾ ಆ ಥರ ನರ್ವಸ್ ಆಗೋದಕ್ಕೆ ನಿಜವಾಗ್ಲೂ ಕಾರಣ ಇತ್ತು. ಮದುವೆ ಆಗಿದ್ರು ಜೆಕೆ ಮತ್ತೆ ನಿಹಾರಿಕಾ ಈ ಥರ ತೀರಾ ಪರ್ಸ್ನಲ್ ಆಗಿ ಭೇಟಿ ಆಗ್ತಿದ್ದು ಇದೇ ಮೊದಲ ಬಾರಿಗೆ. ಎಸ್, ದಟ್ ಈಸ್ ದೇರ್ ಫಸ್ಟ್ ಇಂಟಿಮೇಟ್ ಮೀಟ್. ತನ್ನೆದುರು ನಿಂತಿರೋ ಜೆಕೆ ಜೊತೆ ಹೆಂಡತಿ ಥರ ಅಧಿಕಾರ, ಗರ್ಲ್ ಫ್ರೆಂಡ್ ಥರ ಸಲಹೆಯಿಂದ ನಡ್ಕೊಳ್ಳೋಕೆ ನಿಹಾರಿಕಾಗೆ ಆಗದೆ ಇದ್ದಿದ್ದಕ್ಕೆ ಕಾರಣ ಇದೆ. ಬೆಳಗ್ಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅವಸರದಲ್ಲೇ ತಾಳಿ ಕಟ್ಟಿ ಮದುವೆ ಡಾಕ್ಯುಮೆಂಟ್ಗೆ ಸೈನ್ ಹಾಕಿ ಹೋಗಿದ್ದ ಜೆಕೆನ ನಿಹಾರಿಕಾ ಹೀಗೆ ಹತ್ತಿರದಿಂದ ಭೇಟಿ ಆಗ್ತಿದ್ದಿದ್ದು ಆ ಬೆಡ್ರೂಮ್ನಲ್ಲೇ. ನಿಹಾರಿಕಾ ಬದುಕಲ್ಲಿ ಆ ಮದುವೆ ಒಂದು ಸಿನಿಮಾದ ಥರ ನಡೆದು ಹೋಗಿತ್ತು. ಕೆಲ ದಿವಸಗಳ ಹಿಂದೆ ಆಗಿದ್ರೆ ದೂರದಿಂದ ಮೆಚ್ಕೊಂಡಿದ್ದ ವ್ಯಕ್ತಿಯೊಬ್ಬನ ಮದುವೆಯಾಗಿ ಈ ಥರ ತೀರಾ ಹತ್ತಿರದಿಂದ ನೋಡಬೇಕಾಗುತ್ತೆ ಅನ್ನೋದನ್ನ ಕಲ್ಪಿಸ್ಕೊಳ್ಳೋಕ್ಕೂ ನಿಹಾರಿಕಾಗೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಈಗ ಅವಳ ಕಲ್ಪನೆನ ಮೀರಿ ಜೆಕೆ ಅವಳೆದುರು ನಿಂತಿದ್ದ. ನಿಹಾರಿಕಾ ಕೊನೆಗೂ ಧೈರ್ಯ ತಂದುಕೊಂಡು ತಲೆ ಎತ್ತಿ ಜೆಕೆನ ನೋಡಿದ್ಲು. ಅಚ್ಚ ಬಿಳಿ ಬಣ್ಣದ ಬಾತ್ರೂಮ್ ಜೆಕೆಯ ವಿಶಾಲ ದೇಹನ ಮುಚ್ಚಿತ್ತು. ಆಗಷ್ಟೇ ಸ್ನಾನ ಮಾಡಿದ್ರ ಗುರುತು ಅನ್ನೋ ಹಾಗೆ ಆತನ ಕೂದಲಿಂದ ನೀರು ತೊಟ್ಟೆಗ್ತಾ ಇತ್ತು. ಜೆಕೆನ ತೀರಾ ಹತ್ತಿರದಿಂದ ನೋಡ್ತಾ ಇದ್ದ ನಿಹಾರಿಕಾಗೆ ಅವನ ನೀಳವಾದ ಮೂಗು, ತಿದ್ದಿ ತೀಡಿ ಮಾಡಿದ ಹಾಗಿದ್ದ ತೆಳುವಾದ ತುಟಿಗಳು ಸಿನಿಮಾದಲ್ಲಿ ಕಾಣೋದಕ್ಕಿಂತಲೂ ಹೆಚ್ಚು ಅಟ್ರಾಕ್ಟಿವ್ ಆಗಿವೆ ಅನ್ನಿಸ್ತು. ಬಾದಾಮಿಯನ್ನು ಹೋಲ್ತಿದ್ದ ಜೆಕೆಯ ಕಣ್ಗಳು ಮೂಡಿ ಮಾಡೋ ಹಾಗೆ ತೀಕ್ಷ್ಣವಾಗಿದ್ರು, ಅಷ್ಟೇ ಇಮೋಷನ್ಲೆಸ್ ಆಗಿದ್ವು. ಅದುವರೆಗೂ ಜೆಕೆನ ನೋಡ್ತಾ ನಿಂತಿದ್ದ ನಿಹಾರಿಕಾ ಇದ್ದ ಧೈರ್ಯನೆಲ್ಲ ತಂದ್ಕೊಂಡು ತಡವರಿಸ್ಕೊಂಡೇ ಮಾತು ಶುರು ಮಾಡಲು. ಮಿಸ್ಟರ್ ಜೆ, ನಾವಿಬ್ರು ಫಸ್ಟ್ ಟೈಮ್ ಒಬ್ರನ್ನೊಬ್ರು ಮೀಟ್ ಆಗ್ತಾ ಇದ್ದೀವಿ. ಇಟ್ಸ್ ಮೈ ಪ್ಲೆಷರ್ ಅಂದ್ಲು. ಜೈ ಎದುರುಗೆದ್ರು ನಾನೇನು ನರ್ವಸ್ ಆಗಿಲ್ಲ ಅನ್ನೋದನ್ನ ತೋರ್ಸೋಕೆ ಸಾಧ್ಯವಾದಷ್ಟು ಲವಲವಿಕೆಯಿಂದ ಮಾತಾಡಿದ್ಲು ನಿಹಾರಿಕಾ. ಆದರೆ ಅವಳ ವಾಕ್ಯ ಮುಗಿತಾ ಇದ್ದ ಹಾಗೇನೆ ಜೆಕೆ ಮುಖ ಒಮ್ಮಿಂದೊಮ್ಮೆಗೆ ಗಡುಸಾಗಿ ಗಂಭೀರವಾಯಿತು. ಅವನ ಕಣ್ಗಳು ಮತ್ತಷ್ಟು ಚುರುಕಾದವು.
ತೀರಾ ಅಸಡ್ಡೆಯಿಂದ ಅನ್ನೋ ಥರ ನಿಹಾರಿಕಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ ಜೇಕೆ. ತಾನು ಬಯಸಿ ಮದುವೆಯಾದ ಹೆಣ್ಣನ ಫಸ್ಟ್ ನೈಟ್ ದಿನ ನೋಡೋ ಗಂಡೊಬ್ನ ಕನಿಷ್ಠ ಕುತೂಹಲ ಕೂಡ ಅವನ ಕಣ್ಣಲ್ಲಿರಲಿಲ್ಲ. ಜೇಕೆ ಕಣ್ಣಲ್ಲಿ ಹಸಿದ ಮೃಗವೊಂದರ ಅಸಹನೆ ಕಂಡ ಹಾಗಾಯಿತು ನಿಹಾರಿಕಾಗೆ. ಅಷ್ಟೊತ್ತಿನಿಂದ ಯಾವುದ್ರ ನಿರೀಕ್ಷೆಯಲ್ಲಿ ನಿಹಾರಿಕಾ ನರ್ವಸ್ ಆಗಿದ್ಲೋ, ಈಗ ಅದನ್ನು ಮೀರೋ ತರಹದ ಇನ್ನೇನು ನಡೆಯುತ್ತೆ ಅನ್ನೋ ಸೂಚನೆ ಸಿಕ್ತು ಅವಳಿಗೆ. ಈ ಗೊಂದಲ ಮಧ್ಯೆನೇ ಜೇಕೆಯ ಗಡಸು ಧ್ವನಿ ಅವಳ ಕಿವಿನ ಅಪ್ಪಳಿಸ್ತು. ಏನು, ನಮ್ಮ ಮೊದಲು ಭೇಟಿನಾ ಅಂತ ತೀರಾ ಒರಟಾಗಿ ನಿಹಾರಿಕಾನ ಪ್ರಶ್ನೆ ಮಾಡ್ತಾ ಜೇಕೆ. ಸರ್ಕಾಸ್ಟಿಕ್ ಆಗಿದ್ದ ಆ ಪ್ರಶ್ನೆ ಅವಳ ಹೃದಯದಲ್ಲಿ ಭಯ ಸೃಷ್ಟಿ ಮಾಡ್ತು. ನಿಂತಲ್ಲೇ ಮರಗಟ್ಟಿದ್ಲು ನಿಹಾರಿಕಾ. ಜೇಕೆ ಏನ್ ಹೇಳ್ದ, ಯಾಕೆ ಹೇಳ್ದ ಅನ್ನೋದನ್ನ ನಿಹಾರಿಕಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ಜೇಕೆ ಅಲ್ಲಿಂದ ಸರ್ದು ಬೆಡ್ರೂಮ್ನಲ್ಲಿ ಉರಿತಿದ್ದ ಆ ಒಂಟಿ ಲೈಟನ್ನ ಆಫ್ ಮಾಡ್ದ. ಒಮ್ಮೆಗೆ ಆವರಿಸ್ಕೊಂಡ ಕತ್ಲಿಂದಾಗಿ ನಿಹಾರಿಕಾ ಬೆನ್ನಲ್ಲಿ ಸಣ್ಣ ನಡುಕ ಹುಟ್ಟಿತು. ಅದ್ರ ಮರುಕ್ಷಣನೇ ಯಾರೋ ಅವಳ ಕೋಮಲ ಸೊಂಟನ ಹಿಡಿದು ಒಮ್ಮೆಲೆ ಬಲವಾಗಿ ಎಳ್ಕೊಂಡ್ರು. ಅಷ್ಟಕ್ಕೆ ನಿಹಾರಿಕಾಳ ಬ್ಯಾಲೆನ್ಸ್ ತಪ್ಪಿ ಪಕ್ಕದಲ್ಲೇ ಇದ್ದ ಬೆಡ್ ಮೇಲೆ ದೊಪ್ಪನೆ ಬಿದ್ದುಬಿಟ್ಲು. ಆಕೆ ಬಿದ್ದ ಶಾಕ್ನಿಂದ ಸಾವರಿಸ್ಕೊಳ್ಳೋ ಮುಂಚೆನೆ ಕ್ಲಾಸಿ ಸೆಂಟ್ ಹಚ್ಕೊಂಡಿದ್ದ ಜೇಕೆಯ ದೇಹ ಬೇಟೆಯ ಮೇಲೆ ದಾಳಿ ಮಾಡೋ ಪ್ರಾಣಿ ಹಾಗೆ ನಿಹಾರಿಕಾ ದೇಹನ ಒಮ್ಮೆಲೆ ಆಕ್ರಮಿಸ್ಕೊಳ್ತು. ಮುಂದೆ ನಡೆದಿದ್ದೆಲ್ಲ ನಿಹಾರಿಕಾ ಅದುವರೆಗೂ ಊಹಿಸದೇ ಇದ್ದಂತಹ ದಾಳಿ. ಒತ್ತಾಯದ ಅಗತ್ಯನೇ ಇಲ್ಲದ ಆ ಫಸ್ಟ್ ನೈಟಲ್ಲೂ ಜೇಕೆ ಪ್ರಾಣಿಯಾಗಿದ್ದ. ಆತನ ದಾಳಿಯಲ್ಲಿ ಪ್ರೀತಿಯ ಅಂಶನೂ ಇರಲಿಲ್ಲ. ಆ ನಂತರ ಅಲ್ಲಿ ನಡೆದಿದ್ದೆಲ್ಲ ನಿಹಾರಿಕಾಗೆ ತೀರಾ ಹಿಂಸೆ ಅನ್ನಿಸ್ಬಿಡ್ತು. ಜೇಕೆ ಅವಳನ್ನ ಸೇರಿದ ಅಷ್ಟು ಹೊತ್ತು ನಿಹಾರಿಕಾ ಅನುಭವಿಸಿದ್ದು ಹಿಂಸೆ ಮಾತ್ರ. ತಾನು ಮಾಡಿದ ಯಾವುದೋ ತಪ್ಪಿಗೆ ಸಿಕ್ಕ ಕ್ರೂರ ಪನಿಷ್ಮೆಂಟ್ ರೀತಿ ಇತ್ತು ಅವಳ ಮೊದಲ ಮಿಲನದ ಅನುಭವ. ಹೊಸದಾಗಿ ಮದುವೆಯಾದ ಗಂಡು ಹೆಣ್ಣಿಗೆ ಅತ್ಯಂತ ಮುಖ್ಯವಾದ ಕ್ರಿಯೆಯೊಂದನ್ನು ಮೆಕ್ಯಾನಿಕಲ್ ಆಗಿ ಮುಗಿಸಿ ಎದ್ದಿದ್ದ ಜೇಕೆ. ಆದರೆ ನಿಹಾರಿಕಾ ಬೆಡ್ ಮೇಲಿಂದ ಏಳೋಕ್ಕಾಗದಷ್ಟು ವೀಕ್ ಆಗಿದ್ಲು. ತುಂಬಾ ನೋವಾಗ್ತಾ ಇತ್ತು ಅವಳಿಗೆ. ನಿಹಾರಿಕಾ ಸುಧಾರಿಸ್ಕೊಳ್ಳೋ ಮೊದಲೇ ಜಯ್ ಆಕೆಯ ಗಲ್ಲಾನ ಬಲವಾಗಿ ಹಿಡ್ಕೊಂಡ. ಬಲವಂತವಾಗಿ ಅವಳ ಮುಖಾನ ತನ್ನತ್ತ ಸೆಳ್ಕೊಂಡ. ಜಿಂಕೆನ ಭೇಟಿಯಾಡಿ ಗೆದ್ದ ಹುಲಿಯ ದರ್ಪದಲ್ಲೇ ಮಾತಾಡ್ದ ಜೇಕೆ ಅವಳನ್ನ ಹೆದರಿಸೋವಂತೆ, ಮಿಸ್ ನಿಹಾರಿಕಾ, ನಮ್ಮಿಬ್ರಿಗೆ ಮದುವೆ ಆಗಿರೋ ವಿಷಯ ಯಾವುದೇ ಕಾರಣಕ್ಕೂ ಪಬ್ಲಿಕ್ಗೆ ಲೀಕ್ ಆಗಬಾರ್ದು. ಮುಂದೆ ನಮ್ಮಿಬ್ರಿಗೆ ಡಿವೋರ್ಸ್ ಆಗೋವಾಗ ಸುಮ್ಮನೆ ರಗಳೆ ಆಗಬಾರ್ದು ಅಂತ ಈಗಲೇ ಹೇಳ್ತಾ ಇದ್ದೀನಿ. ಹಾಗೇನಾದರೂ ನಮ್ಮ ಮದುವೆ ವಿಷಯ ಲೀಕ್ ಆದರೆ ಅದರಿಂದ ಹೆಚ್ಚು ತೊಂದರೆ ಆಗೋದು ನಿಂಗೇನೆ ಅಂತ ನಿಹಾರಿಕಾಗೆ ವಾರ್ನಿಂಗ್ ಕೊಟ್ಟ ಜೇಕೆ. ನಿಹಾರಿಕಾ ಒಂದು ಕ್ಷಣಕ್ಕೆ ಕಲ್ಲಿನಂತಾದ್ಲು. ಈಗಷ್ಟೇ ನನ್ನ ಜೊತೆ ಗಂಡು ಹೆಣ್ಣಿನ ಮಿಲನದಂಥ ಸುಂದರ ಕ್ಷಣನ ಅನುಭವಿಸಿ ನಾವಿಬ್ರು ಮೈ ಮೇಲೆ ಬಟ್ಟೆ ಹಾಕೊಳ್ಳೋಕ್ಕೂ ಮೊದಲೇ ಜಯ ನನ್ನನ್ನು ಬೆದರಿಸ್ತಾ ಇದ್ದಾನೆ. ಇದನ್ನ ನೆನೆಸ್ಕೊಂಡು ನಿಹಾರಿಕಾಗೆ ಜೇಕೆ ಬಗ್ಗೆ ಒಂಥರ ಅಸಹ್ಯ ಅನ್ನಿಸ್ತು. ಸ್ವಲ್ಪ ಹೊತ್ತಿನ ಮುಂಚೆ ಅವನ ಬಗ್ಗೆ ಇದ್ದ ಕುತೂಹಲ, ಮೆಚ್ಚುಗೆಗಳೆಲ್ಲ ಸತ್ತು ತಿರಸ್ಕಾರ ಹುಟ್ಕೋತು. ಆದರೂ ಏನೂ ಹೇಳದೆ ತನ್ನ ಮೈ ಮೇಲಿದ್ದ ಬೆಡ್ಶೀಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪಕ್ಕಕ್ಕೆ ಸರಿದ್ಲು ನಿಹಾರಿಕಾ. ಅವಳಿಗೆ ವಾಸ್ತವ ನೆನಪಾಯಿತು. ಅಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ನಡೆದಿದ್ದು ಒಂದು ಮದುವೆನೇ ಅಲ್ಲ, ಅದೊಂದು ಬಿಸ್ನೆಸ್ ಡೀಲ್ ಅಷ್ಟೇ. ನಮಗೆ ಬೇಕಾಗಿದ್ದಿದ್ದು ಹಣ, ಜಯಗೆ ಬೇಕಾಗಿದ್ದಿದ್ದು ಮಗು. ಹೀಗಾಗಿ ತಮ್ಮಿಬ್ಬರು ಮದುವೆನ ರಹಸ್ಯವಾಗಿಡು ಅಂತ ಆತ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಿಹಾರಿಕಾ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಅವಳ ಯೋಚನೆ ಮುಂದುವರಿಯಿತು. ಈ ಮದುವೆ ಬಗ್ಗೆ ಯಾರಿಗೆ ಹೇಳ್ಕೊಂಡ್ರು ತನಗೆ ಅದರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಇದನ್ನು ಜಯಗೆ ಅರ್ಥ ಆಗೋ ಹಾಗೆ ಈಗಲೇ ಹೇಳಿಬಿಡ್ಬೇಕು ಅಂತ ಆಕೆ ಜೇಕೆ ಕಡೆ ತಿರುಗಿದ್ಲು. ಮಿಸ್ಟರ್ ಜಯ್, ನೀವದ್ರ ಬಗ್ಗೆ ವರಿ ಮಾಡ್ಕೋಬೇಕಾಗಿಲ್ಲ. ಇದ್ರ ಬಗ್ಗೆ ಇನ್ಯಾರಿಗಾದರೂ ಹೇಳೋ ಅಗತ್ಯ ನನಗಿಲ್ಲ ಅಂತ ಧ್ವನಿಲಿ ಯಾವುದೇ ಭಾವನೆಗಳೇ ತೋರಿಸ್ಕೊಳ್ದೆ ಹೇಳಿದ್ಲು ನಿಹಾರಿಕಾ. ಆದರೆ ಅವಳ ಉತ್ತರದಿಂದ ನನಗೇನೂ ಆಗಬೇಕಾಗಿಲ್ಲ ಅನ್ನೋ ಹಾಗೆ ಜೇಕೆ ಎದ್ದು ನಿಧಾನವಾಗಿ ಬಾತ್ರೂಮ್ ಕಡೆ ಹೆಜ್ಜೆ ಹಾಕ್ದ. ತನ್ನ ಮೈ ಮೇಲಿನ ಕಾವು ಆರಿಸ್ಕೊಳ್ಳೋ ಹಾಗೆ ಒಂದು ತಣ್ಣಗಿನ ಶವರ್ ಮಾಡಿ ತನ್ನ ಶ್ರೀಮಂತಿಕೆಗೆ ತಕ್ಕ ಡ್ರೆಸ್ ಹಾಕ್ಕೊಂಡು ಆ ನಡು ರಾತ್ರಿಯಲ್ಲಿ ಎಲ್ಲಿಗೋ ಹೊರಟುಬಿಟ್ಟ ಜೇಕೆ. ಆಗಷ್ಟೇ ತನ್ನ ಮೇಲಾದ ಆಘಾತದಿಂದ ಸುಧಾರಿಸ್ಕೊಳ್ಳೋಕ್ಕಾಗದೆ ಮಂಚದ ಮೇಲೆ ಹಾಗೇ ಮಲ್ಕೊಂಡಿದ್ಲು ನಿಹಾರಿಕಾ.
ಹೊರಗಡೆ ಕಾರ್ ಸ್ಟಾರ್ಟ್ ಆಗಿ ಮೂವ್ ಆದ ಸದ್ದು ಕೇಳಿದ್ರಿಂದಷ್ಟೇ ಅವಳಿಗೆ ಜೇಕೆ ಅಲ್ಲಿಂದ ಹೊರಟು ಹೋಗಿದ್ದು ಗೊತ್ತಾಯಿತು. ಆ ವಿಶಾಲ ಬೆಡ್ರೂಮ್ನಲ್ಲಿ ಮಂಚದ ಮೇಲೆ ಹಾಗೆ ಬಿದ್ಕೊಂಡಿದ್ದ ನಿಹಾರಿಕಾ ಯೋಚಿಸ್ತಾ ಇದ್ಲು. ಮದುವೆಯ ಮೊದಲನೇ ರಾತ್ರಿನೇ ಬೆಡ್ರೂಮ್ನಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದ್ನ ಜೆ. ನನ್ನ ಬಗ್ಗೆ ಒಂದು ಕನಿಷ್ಠ ಕುತೂಹಲನೂ ಇಲ್ಲದೆ ಇದ್ದರೆ ಈ ಮದುವೆ ಆಗೋ ಅಗತ್ಯ ಆದರೂ ಏನಿತ್ತು? ಎಷ್ಟು ಯೋಚಿಸಿದ್ರೂ ಜೇಕೆ ತಾನಾಗೆ ಹೇಳೋ ತನಕ ಈ ಪ್ರಶ್ನೆಗೆ ಉತ್ತರ ಸಿಕ್ಕೋಲ್ಲ ಅಂತ ನಿಹಾರಿಕಾಗೆ ಸ್ಪಷ್ಟವಾಯಿತು. ಪ್ರಾಕ್ಟಿಕ್ಯಾಲಿಟಿ ಅರ್ಥ ಮಾಡಿಕೊಂಡು ನೋಯ್ತಿದ್ದ ತನ್ನ ಮೈನ ಹಾಗೆ ಮಂಚದ ಮೇಲೆ ಹೊರಳಿಸ್ಕೊಂಡು ಅಲ್ಲಿದ್ದ ಬ್ಲ್ಯಾಂಕೆಟ್ಟನ್ನೇ ತಬ್ಕೊಂಡು ನಿದ್ದಿಗೆ ಜಾರಿದ್ಲು. ಅದೆಷ್ಟು ಹೊತ್ತು ಅವಳು ಹಾಗೆ ಮಲಗಿದ್ಲು ತಿಳಿಲಿಲ್ಲ. ಆದರೆ ತಡರಾತ್ರಿ ಹೊತ್ತಿಗೆ ಮಂಚದ ಪಕ್ಕದ ಟೇಬಲ್ ಮೇಲಿದ್ದ ನಿಹಾರಿಕಾ ಮೊಬೈಲ್ ಪದೇ ಪದೇ ಸದ್ದು ಮಾಡ್ತು. ಆ ಸದ್ದಿಗೆ ಎದ್ದ ನಿಹಾರಿಕಾ ನಿದ್ದೆಗಣ್ಣಲ್ಲೇ ಮೊಬೈಲ್ ಎತ್ಕೊಂಡು ಅದರ ಸ್ಕ್ರೀನ್ ನೋಡಿದ್ಲು. ಆಗ ಅವಳಿಗೆ ಕಂಡಿದ್ದು ಲಾಕ್ ಸ್ಕ್ರೀನ್ ಮೇಲೆ ಮೂಡಿದ್ದ ಟ್ವಿಟರ್ನ ಆ ಕ್ಷಣದ ಟ್ರೆಂಡಿ ನ್ಯೂಸ್ ಲಿಂಕ್. ಟ್ವಿಟರ್ ತುಂಬ ಒಂದು ಹಾಟ್ ನ್ಯೂಸ್ ಹರಿದಾಡ್ತಾ ಇತ್ತು. ಆ ಸುದ್ದಿಯ ಹೆಡ್ಲೈನ್ಸ್ ನೋಡಿದ ತಕ್ಷಣ ನಿಹಾರಿಕಾ ನಿದ್ದೆ ಹಾರೋಯ್ತು. ಸಾವರಿಸಿಕೊಂಡು ಎದ್ದು ಟ್ವಿಟರ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆ ಸುದ್ದಿನ ಓದಿದ್ಲು. ಹಾಟ್ ನ್ಯೂಸ್. ಬಲ್ಲ ಮೂಲಗಳ ಪ್ರಕಾರ ಕನ್ನಡದ ಫೇಮಸ್ ಹೀರೋ ಸೂಪರ್ ಸ್ಟಾರ್ ಜಯಕೃಷ್ಣ ಅಭಿಮಾನಿಗಳ ಪಾಲಿನ ನೆಚ್ಚಿನ ಜೆಗೆ ಇಂದು ಸಂಜೆ ರಿಜಿಸ್ಟರ್ ಮದುವೆ ಮಾಡಿಕೊಂಡಿದ್ದಾರೆ. ಟ್ವಿಟರ್ನ ಆ ಪೋಸ್ಟ್ ಇಂಟರ್ನೆಟ್ನ ತುಂಬ ಆಟಮ್ ಬಾಂಬ್ ಹಾಗೆ ಬ್ಲಾಸ್ಟ್ ಆಗಿತ್ತು. ನಿಹಾರಿಕಾ ಬದುಕಲು ಆ ಬ್ಲಾಸ್ಟ್ ಎಫೆಕ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಣಿಸ್ಕೊಳ್ಬೇಕಿತ್ತು. ನಿಹಾರಿಕಾ ಆ ತಣ್ಣನೆಯ ಕೋಣೆಲು ಕೂತಲೇ ಬೆವರ್ತಿದ್ಲು. ಆ ಬೆಡ್ರೂಮ್ನಲ್ಲಿ ಈಗ ಸೂರ್ಯನ ಮಂದ ಬೆಳಕು ತುಂಬಿಕೊಂಡಿತ್ತು. ಮೋಡದ ಹಾಗೆ ಮೆತ್ತಗಿದ್ದ ಹಾಸಿಗೆ, ಹಂಸದ ಗರಿಯಷ್ಟೇ ಮೃದು ಹೊದಿಕೆ, ಹಿಮದ ತಂಪನ್ನೇ ಕ್ರಿಯೇಟ್ ಮಾಡಿದ್ದ ಎಸಿಯಿಂದಾಗಿ ನಿದ್ದೆಯಲ್ಲಿ ಕಳೆದು ಹೋಗಿದ್ಲು ನಿಹಾರಿಕಾ. ಆ ಮಧ್ಯೆ ಅವಳ ಅಲಾರಂ ಜೋರಾಗಿ ಸದ್ದು ಮಾಡ್ತು. ಹೊರಗಡೆಯ ಸದ್ದೇ ಇಲ್ದಿದ್ದ ಆ ರೂಮ್ ತುಂಬ ಆವರಿಸ್ಕೊಂಡ ಅಲಾರಂನ ಕರ್ಕಶ ಸದ್ದಿಗೆ ನಿಹಾರಿಕಾ ನಿದ್ದೆ ಹಾರೋಯ್ತು. ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ಗಾಬರಿಯಿಂದಲೇ ಎದ್ದ ಅವಳಿಗೆ ಅದು ಅಲಾರಂ ಸೌಂಡ್ ಅನ್ನೋದು ಗೊತ್ತಾಗೋಕೆ ಸ್ವಲ್ಪ ಹೊತ್ತು ಹಿಡಿತು. ತಕ್ಷಣ ತನ್ನ ಅಭ್ಯಾಸದ ಹಾಗೆ ಮೈ ಮೇಲಿದ್ದ ಬೆಡ್ಶೀಟ್ನ ಒಂದೇ ಸರ್ತಿ ಮೇಲೆ ಕೇಳ್ಕೊಂಡು ಪಕ್ಕಕ್ಕೆ ಎಸ್ದ ನಿಹಾರಿಕಾ ಅರ್ಧ ಕಣ್ಣು ಮುಚ್ಕೊಂಡೆ ಮಂಚದ ಮೇಲಿಂದ ನೆಲಕ್ಕೆ ಜಿಗಿದ್ಲು. ಆದರೆ ಅವಳ ದೇಹದ ಭಾರನ ತಡ್ಕೊಳ್ಳೋಕ್ಕೆ ಅವತ್ಯಾಕೋ ನಿಹಾರಿಕಾ ಕಾಲ್ಗಳು ತಕರಾರು ಮಾಡಿದ್ವು. ಹಿಂದಿನ ರಾತ್ರಿ ಅವಳ ಮೇಲಾಗಿದ್ದ ದಾಳಿಗೆ ನಿಹಾರಿಕಾ ಎರಡೂ ಕಾಲ್ಗಳಲ್ಲಿ ಇನ್ನೂ ನೋವಿತ್ತು. ಹೀಗಾಗಿ ಜಿಗಿದಷ್ಟೇ ಫಾಸ್ಟ್ ಆಗಿ ನೆಲದ ಮೇಲೆ ದೊಪ್ಪಂತ ಬಿದ್ಲು. ಅಲ್ಲಿ ತನಕ ನಿಹಾರಿಕಾ ನಿದ್ದೆ ಮಂಪ್ರಿಂದ ಇನ್ನೂ ಪೂರ್ತಿಯಾಗಿ ಹೊರಬಂದಿರಲಿಲ್ಲ. ಯಾಕೆ ಬಿದ್ದೆ ಅಂತ ಗೊತ್ತಾಗದೆ ಬಿದ್ದಲ್ಲಿಂದಾನೇ ಕಣ್ಣುಗಳನ್ನು ಪೂರ್ತಿ ಓಪನ್ ಮಾಡಿ ನೋಡೋ ಪ್ರಯತ್ನ ಮಾಡಿದ್ಲು. ಆಗ ನಿಹಾರಿಕಾಗೆ ಮೊದಲಿಗೆ ಕಂಡಿತು ಅತ್ಯಂತ ಬೆಲೆ ಬಾಳೋ ಪರ್ಷಿಯನ್ ಕಾರ್ಪೆಟ್. ತನ್ನ ರೂಮ್ನಲ್ಲಿ ಈ ತರಹದ ಕಾರ್ಪೆಟ್ ಇಲ್ವಲ್ಲ, ಇದು ಹೇಗೆ ಬಂತು ಅಂತ ಗೊಂದಲದಿಂದಲೇ ನೋಡ್ತಿದ್ದ ನಿಹಾರಿಕಾಗೆ ಆ ಕ್ಷಣಕ್ಕೆ ಏನೂ ಹೊಳಿಲಿಲ್ಲ. ಹಾಗೆ ತಾನೆಲ್ಲಿದ್ದೀನಿ ಅಂತ ಸುತ್ತಲೂ ನೋಡಿದ್ಲು ಆಕೆ. ನಿಹಾರಿಕಾ ಎದುರಿಗೆ ಕಂಡಿದ್ದು ಸಿಂಹದ ಕಾಲ್ನ ಕೆತ್ತನೆ ಇದ್ದ ವಿಶಾಲ ಮಂಚ. ಮೇಲ್ ನೋಡಿದ್ರೆ ಸೀಲಿಂಗಿಂದ ತೂಗ್ತಾ ಇದ್ದ ಅವಳು ಸಿನಿಮಾದಲ್ಲಷ್ಟೇ ನೋಡಿದ್ದಂತಹ ದೊಡ್ಡ ಶ್ಯಾಂಡಲಿಯರ್. ಅದರಲ್ಲಿ ಮಂದ ಬೆಳಕಿಗೂ ವಜ್ರದ ಹಾಗೆ ಹೊಳಿತಾ ಇದ್ದ ಹರಳುಗಳು. ಹಾಗೆ ಪಕ್ಕಕ್ಕೆ ನೋಡಿದ್ರೆ ಕಾಣ್ತು ರಾಯಲ್ ಬ್ಲೂ ಕಲರ್ನ ಗೋಡೆಗಳು. ಅವುಗಳಿಗೆ ನೇತ್ ಹಾಕಿದ್ದ ಅರ್ಥವಾಗದ ಪೇಂಟಿಂಗ್ಗಳು, ಎತ್ತರದ ಕಿಟಕಿ ಮತ್ತೆ ಅದಕ್ಕೆ ಹಾಕಿದ್ದ ಲೈಟ್ ಯೆಲ್ಲೋ ಬಣ್ಣದ ಕರ್ಟನ್ಗಳು. ಇದು ತನ್ನ ರೂಮ್ ಅಂತೂ ಅಲ್ಲ ಅನ್ನೋದು ನಿಹಾರಿಕಾಗೆ ಕನ್ಫರ್ಮ್ ಆಯಿತು. ಆದರೆ ಎಲ್ಲಿದ್ದೀನಿ ಅಂತ ನೆನಪಾಗೋಕೆ ಸ್ವಲ್ಪ ಹೊತ್ತು ಹಿಡಿತು. ಹಾಗೆ ಅವಳು ಕೂತಲಿಂದ ಹಿಂದೆ ತಿರುಗಿದ ನಿಹಾರಿಕಾಗೆ ಮಂಚದ ಹಿಂದೆ ನೇತ್ ಹಾಕಿದ್ದ ಜೇಕೆಯ ಆಳೆತ್ತರದ ಫೋಟೋ ನೋಡಿದ ತಕ್ಷಣ ಹಿಂದಿನ ರಾತ್ರಿ ನಡೆದಿದ್ದೆಲ್ಲ ನೆನಪಾಯಿತು. ಸಿನಿಮಾದ ಶೋ ರೀಲ್ ಹಾಗೆ ನೈಟ್ ನಡೆದ ಘಟನೆಗಳೆಲ್ಲ ಒಂದೊಂದಾಗಿ ಮನಸ್ಸಿನಲ್ಲಿ ರಿಪೀಟ್ ಆದವು. ನಿಹಾರಿಕಾ ಫಿಲ್ಮ್ನಲ್ಲಿ ನೋಡಿ ಮೆಚ್ಕೊಂಡಿದ್ದ ತನ್ನ ಕನಸಿನ ರಾಜ್ಕುಮಾರನನ್ನ ಮದುವೆಯಾಗಿದ್ಲು. ಆದರೆ ಅದೇ ರಾಜ್ಕುಮಾರ ರಾಕ್ಷಸನ ಹಾಗೆ ಹಿಂದಿನ ದಿನ ರಾತ್ರಿ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದ. ಫಸ್ಟ್ ನೈಟ್ ದಿನಾನೇ ಡಿವೋರ್ಸ್ ಬಗ್ಗೆ ಮಾತಾಡಿದ್ದ. ಮದುವೆನ ಗುಟ್ಟಾಗಿಡ್ದಿದ್ರೆ ನಿಂಗೆ ತೊಂದರೆ ಆಗುತ್ತೆ ಅಂತ ಧಮಕಿ ಹಾಕಿದ್ದ. ಇಷ್ಟು ನೆನಪಾದ ಮೇಲೆ
ಓ, ನಾನು ಜಯ ಬೆಡ್ರೂಮ್ನಲ್ಲಿದ್ದೀನಿ. ತನ್ನ ಕಾಲು ನೋಯ್ತಾ ಇರೋದು ಮಂಚದಿಂದ ಬಿದ್ದಿದ್ದಕ್ಕಲ್ಲ, ಅವನು ರಾತ್ರಿ ಮಾಡಿದ ಕೆಲಸದಿಂದ ಅನ್ನೋದನ್ನು ಮತ್ತೆ ನೆನಪು ಮಾಡಿಕೊಂಡ ನಿಹಾರಿಕಾ ನೆಲದ ಮೇಲೆ ತಾನು ಬಿದ್ದ ಹಾಗೇನೆ ಕೂತಿದ್ಲು. ತನ್ನ ಲೈಫಲ್ಲಾಗಿರೋ ಈ ಸಿನಿಮ್ಯಾಟಿಕ್ ಟ್ವಿಸ್ಟನ್ನ ಅರಗಿಸ್ಕೊಳ್ಳೋಕೆ ಅವಳಿಗೆ ಸ್ವಲ್ಪ ಟೈಮ್ ಹಿಡೀತು. ಅಷ್ಟರಲ್ಲಿ ಮಂಚದ ಪಕ್ಕದಲ್ಲಿ ಟೇಬಲ್ ಮೇಲಿಟ್ಟಿದ್ದ ಮೊಬೈಲ್ನಲ್ಲಿ ಮತ್ತೆ ಅಲಾರಂ ಸದ್ ಮಾಡ್ತು. ಕಾಲ್ಗಳು ಇನ್ನೂ ಏಳೋ ಸ್ಥಿತಿನಲ್ಲಿರಲಿಲ್ಲ. ಹೀಗಾಗಿ ಕೂತಲ್ಲಿಂದಲೇ ಕೈ ಚಾಚಿ ಟೇಬಲ್ ತಡ್ಕಾಡಿ ಅಲ್ಲಿದ್ದ ಮೊಬೈಲ್ ಕೈಗೆತ್ಕೊಂಡ್ಲು ನಿಹಾರಿಕಾ. ನಿಧಾನಕ್ಕೆ ಮೊಬೈಲ್ ಸ್ಕ್ರೀನ್ ಲಾಕ್ ತೆಗೆದು ಅಲಾರಂ ಆಫ್ ಮಾಡಿದ್ಮೇಲೆ ಅಭ್ಯಾಸ ಬಲದಲ್ಲಿ ಟ್ವಿಟರ್ ಓಪನ್ ಮಾಡಿದ್ಲು. ಆ ದಿನದ ಟ್ರೆಂಡಿ ನ್ಯೂಸ್ ಏನಂತ ನೋಡೋ ಅಷ್ಟರಲ್ಲೇ ಅಲ್ಲಿದ್ದ ಟಾಪ್ ನ್ಯೂಸ್ ಹೆಡ್ಲೈನ್ಸ್ ನಿಹಾರಿಕಾ ಕಣ್ಣಿಗೆ ಬಿತ್ತು. ಆ ಹೆಡ್ಲೈನ್ಸ್ನಲ್ಲಿದ್ದ 5 ಪದಗಳನ್ನು ನೋಡಿದ ನಿಹಾರಿಕಾಗೆ ಅದರಲ್ಲಿದ್ದ ವಿಷಯನ ಅರಗಿಸ್ಕೊಳ್ಳೋಕೆ ಆಗಲೇ ಇಲ್ಲ. ಸೂಪರ್ ಸ್ಟಾರ್ ಜೆಕೆ ನಿನ್ನೆ ರಹಸ್ಯವಾಗಿ ರಿಜಿಸ್ಟರ್ಡ್ ಮದುವೆ ಮಾಡಿಕೊಂಡಿದ್ದಾರೆ ಅಂತ ಕೆಲ ಅಧಿಕೃತ ಮೂಲಗಳಿಂದ ತಿಳಿದು ಬಂದಿದೆ. ಇಷ್ಟರವರೆಗೂ ತಮ್ಮ ಮದುವೆ ಸಾಧ್ಯತೆಯನ್ನು ತಳ್ಳಿ ಹಾಕ್ತಿದ್ದ ಯೂತ್ ಸೆನ್ಸೇಷನ್ ಜೆಕೆ ನಿನ್ನೆ ಸಡನ್ ಆಗಿ ಮದುವೆ ಆಗಿರೋದು, ಹಾಗೆ ಅದನ್ನು ಯಾರಿಗೂ ತಿಳಿಸದೆ ಗುಟ್ಟಾಗಿಟ್ಟಿರೋದು ಅಭಿಮಾನಿಗಳ ಮನಸ್ಸಿನಲ್ಲಿ ಅನುಮಾನಗಳನ್ನು ಹುಟ್ಟಿಹಾಕಿದೆ. ಮಾಧ್ಯಮಗಳು, ಅಭಿಮಾನಿಗಳು, ತಮ್ಮ ಚಿತ್ರರಂಗದ ಸ್ನೇಹಿತರು ಹೀಗೆ ಎಲ್ಲರನ್ನು ಬದಿಗಿಟ್ಟು ಗುಟ್ಟಾಗಿ ಮದುವೆ ಮಾಡಿಕೊಳ್ಳೋ ಅವಶ್ಯಕತೆ ಜೆಕೆಗೆ ಏನಿತ್ತು ಅನ್ನೋದು ಎಲ್ಲರ ಪಾಲಿಗೆ ಪ್ರಶ್ನೆಯಾಗಿ ಉಳಿದಿದೆ. ಈ ಬಗ್ಗೆ ಸ್ಪಷ್ಟೀಕರಣ ನೀಡೋಕೆ ಜೆಕೆ ಮಾಧ್ಯಮಗಳಿಗೆ ಸಿಗ್ತಿಲ್ಲ. ಜೊತೆಗೆ ಅವರು ಮದುವೆ ಆಗಿರೋ ಹುಡುಗಿ ಬಗ್ಗೆ ಕೂಡ ಯಾರಿಗೂ ಯಾವ ಮಾಹಿತಿ ಕೂಡ ಸಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅಂತಿತ್ತು ಆ ನ್ಯೂಸ್ ಸಮರಿ. ಜೆಕೆ ಮದುವೆ ನ್ಯೂಸ್ ಓದಿ ಆದ ಶಾಕ್ನಿಂದ ನಿಹಾರಿಕಾಳ ಗಂಟ್ಲು ಒಣಗಿತು. ಗಾಬರಿಯಿಂದ ತನ್ನ ಕಣ್ಣುಗಳನ್ನು ಮತ್ತಷ್ಟು ದೊಡ್ಡದಾಗಿಸಿ ಆ ನ್ಯೂಸನ್ನು ಪದೇ ಪದೇ ಓದ್ಕೊಂಡ್ಲು ನಿಹಾರಿಕಾ. ಅವಳಿಗಾದ ಶಾಕ್ಗೆ ಕೈ ಸಣ್ಣಕ್ಕೆ ನಡುತ್ತಿತ್ತು. ನಿಹಾರಿಕಾಗೆ ತನ್ನ ಕೈಯಲ್ಲಿದ್ದ ಮೊಬೈಲ್ ಭಾರ ಅನ್ನಿಸ್ತು. ಹಿಂದಿನ ರಾತ್ರಿಯಷ್ಟೇ ಜೆಕೆ ನಮ್ಮಿಬ್ಬರ ಮದುವೆನ ಗುಟ್ಟಾಗಿಡು ಅಂತ ವಾರ್ನಿಂಗ್ ಕೊಟ್ಟಿದ್ದ. ಆದರೆ ಬೆಳಕಾಗುವ ಅಷ್ಟರಲ್ಲಿ ಅವರ ಮದುವೆಯ ಸುದ್ದಿ ರೆಕ್ಕೆ ಪುಕ್ಕ ಕಟ್ಕೊಂಡು ಇಷ್ಟೆಲ್ಲ ರಂಪ ಮಾಡಿಬಿಟ್ಟಿದೆ. ಇಷ್ಟಕ್ಕೂ ಈ ಸೀಕ್ರೆಟ್ ಮದುವೆ ಸುದ್ದಿ ಲೀಕ್ ಆಗಿದ್ದಾದ್ರೂ ಹೇಗೆ? ಜಯ ತನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಸುದ್ದಿ ಲೀಕ್ ಆಗದೆ ಇರೋ ಹಾಗೆ ಎಲ್ಲ ಬಂದೋಬಸ್ತ್ ಮಾಡಿದ್ದ. ಈಗ ನೋಡಿದ್ರೆ ಹೀಗಾಗಿದೆ. ಒಂದು ವೇಳೆ ಜಯ್ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಏನಾಗಬಹುದು? ನಾನೇ ಈ ಸುದ್ದಿನ ಲೀಕ್ ಮಾಡಿದ್ದು ಅಂತ ಅಂದ್ಕೊಂಡ್ರೆ ನನ್ನ ಗತಿ ಏನು ಅಂತ ನಿಹಾರಿಕಾ ಮನಸ್ಸಿನಲ್ಲಿ ಭಯದ ಅಲೆಗಳು ಮೂಡೋಕೆ ಶುರುವಾದವು. ಜಯಕೃಷ್ಣ, ಸೂಪರ್ ಸ್ಟಾರ್ ಜೆಕೆ, ಅವನ ಜೊತೆ ಒಂದಷ್ಟು ಹೊತ್ತು ಮಾತನಾಡಿದ ಯಾರಿಗಾದರೂ ಅವನು ಎಷ್ಟು ಡೇಂಜರಸ್ ಅನ್ನೋದು ಸುಲಭಕ್ಕೆ ಅರ್ಥವಾಗ್ಬಿಡತ್ತೆ. ಜೆಕೆಗೆ ಯಾರಿಂದಾದರೂ ತೊಂದರೆ ಆದರೆ ಆ ನಂತರ ಅದರ ಪರಿಣಾಮ ಎಷ್ಟು ಭಯಂಕರವಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅಂಥದ್ರಲ್ಲಿ ಇಷ್ಟು ಸೆನ್ಸೇಷನಲ್ ನ್ಯೂಸ್ ಈಗ ಲೀಕ್ ಆಗಿದೆ. ಇನ್ನು ನನ್ನ ಕತೆ ಮುಗ್ದಾಗೇನೆ ಅಂತ ಯೋಚನೆಯಲ್ಲೇ ಕಳೆದು ಹೋಗಿದ್ದ ನಿಹಾರಿಕಾನ ಮತ್ತೆ ಈ ಲೋಕಕ್ಕೆ ಕರ್ಕೊಂಡು ಬಂದಿದ್ದು ಆ ಸದ್ದು. ಟಕ್ 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 ಅಂತ ಬೆಡ್ರೂಮ್ನ ಬಾಗಿಲು ಸದ್ದಾಯ್ತು. ಬಾಗಿಲು ಬಡಿದು ತಾನು ಬರ್ತಾ ಇದ್ದೀನಿ ಅಂತ ರೂಮ್ನಲ್ಲಿರೋ ನಿಹಾರಿಕಾಗೆ ವಾರ್ನಿಂಗ್ ಕೊಟ್ಟಿದ್ದು ಕೇರ್ ಟೇಕರ್ ಕಮಲಮ್ಮ. ಆ ನಂತರನೇ ಅವರು ರೂಮ್ ಒಳಗಡೆ ಎಂಟ್ರಿ ಆಗಿದ್ದು. ಕಮಲಮ್ಮ ಸುಮಾರು 50ರಿಂದ 55ರ ಆಸುಪಾಸಿನ ಮಹಿಳೆ. ನಿನ್ನೆ ಜೆಕೆ ಕಮಲಮ್ಮನನ್ನ ನಿಹಾರಿಕಾಗೆ ಪರಿಚಯಿಸಿದ್ದ. ಈ ಮನೇಲಿ ಏನೇ ಬೇಕಿದ್ರೂ ಕಮಲಮ್ಮನೇ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದ. ಕಮಲಮ್ಮ ಕೂಡ ತನ್ನ ಬಾಸ್ ಥರನೇ ತೀರಾ ಗಂಭೀರ. ಸೀದಾ ಬೆಡ್ ಪಕ್ಕ ಬಂದು ಸೀರಿಯಸ್ ಟೋನ್ನಲ್ಲೇ ಮಾತನಾಡಿದ ಕಮಲಮ್ಮ, ಮೇಡಮ್, ಸರ್ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದ್ದಾರೆ, ಕೆಳಗೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಿಹಾರಿಕಾ ಉತ್ತರಕ್ಕೂ ಕಾಯ್ದೆ ಹೊರಟೋದ್ರು. ಸರ್ ಕಾಲ್ ಮಾಡಿದ್ದಾರೆ. ಈ ಮಾತಿಗೆ ನಿಹಾರಿಕಾ ಹೃದಯ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರುವಾಯಿತು. ನಾವು ಯಾವುದಕ್ಕಾದರೂ ಅತಿಯಾಗಿ ಭಯ ಪಟ್ಟರೆ ಆ ಭಯ ನಿಜ ಆಗ್ಬಿಡತ್ತೆ ಅನ್ನೋ ಹಿರಿಯರ ಮಾತು ಆ ಹೊತ್ತಿಗೆ ನಿಹಾರಿಕಾಗೆ ನೆನಪಾಯಿತು. ಹೆದರಿ ನಡುತ್ತಾ ಇದ್ದ ತನ್ನ ತುಟಿನ ಕಚ್ಚಿ ಹಿಡಿದು ಅದನ್ನು ನಿಯಂತ್ರಿಸೋ ಪ್ರಯತ್ನ ಮಾಡ್ತಾ ಎದ್ದು ನಿಂತಳು ನಿಹಾರಿಕಾ. ತನ್ನ ದೇಹನ ಆವರಿಸಿದ ನೋವನ್ನು ಇಗ್ನೋರ್ ಮಾಡ್ತಾ ಅಲ್ಲೇ ಮೂಲೆಯಲ್ಲಿ ಬಿದ್ದಿದ್ದ ಬಟ್ಟೆಗಳನ್ನು ಹೆಕ್ಕಿ ಹಾಕ್ಕೊಂಡ್ಳು. ಆನಂತರ ಕೆಳಗಡೆ ಹಾಲ್ನಲ್ಲಿದ್ದ ಲ್ಯಾಂಡ್ಲೈನ್ ಫೋನ್ನ ರಿಸೀವ್ ಮಾಡೋಕ್ಕೆ ಹೊರಟಳು ನಿಹಾರಿಕಾ. ನಡೆಯೋದಕ್ಕೆ ಮೊದಲಿಗೆ ಕಷ್ಟ ಆದರೂ ಸ್ವಲ್ಪ ಹೊತ್ತಲ್ಲೇ ಕಾಲು ತನ್ನ ಕಂಟ್ರೋಲ್ಗೆ ಬಂದಿದೆ ಅನ್ನಿಸ್ತು ಅವಳಿಗೆ.
ಹಾಗೆ ಕೊಂಚ ಕಷ್ಟದಿಂದಲೇ ಮೆಟ್ಲುಗಳನ್ನು ಇಳ್ಕೊಂಡು ಹಾಲ್ಗೆ ಬಂದು ಅಲ್ಲೇ ಮೂಲೆಯಲ್ಲಿದ್ದ ಲ್ಯಾಂಡ್ಲೈನ್ ಫೋನ್ನ ರಿಸೀವರ್ ಎತ್ಕೊಂಡ್ಲು ನಿಹಾರಿಕಾ. ಅವಳಿಗೆ ಜೇಕೆ ಜೊತೆ ಮಾತಾಡೋಕೆ ಧೈರ್ಯ ಬರ್ತಿರ್ಲಿಲ್ಲ, ಆದರೂ ಬೇರೆ ಆಯ್ಕೆ ಇರಲಿಲ್ಲ. ಹಾಗೆ ಒಂದು ದೀರ್ಘ ಉಸಿರೆಳ್ಕೊಂಡು ಸಾಧ್ಯವಾದಷ್ಟು ಮೃದು ಧ್ವನಿಲಿ ರಿಸೀವರ್ ಒತ್ತು ಹಿಡ್ಕೊಂಡು ಹಲೋ ಹೇಳಲು ನಿಹಾರಿಕಾ. ಆ ಕಡೆಯಿಂದ ಇವಳ ಮಾತಿಗಾಗಿಯೇ ಕಾಯ್ತಾ ಬ್ಲಾಸ್ಟ್ ಆಗೋ ಮೊದಲು ಶಾಂತವಾಗಿರೋ ಜ್ವಾಲಾಮುಖಿ ಥರ ಕೂತಿದ್ದ ಜೇಕೆ ಫೋನ್ನಲ್ಲಿ ನಿಹಾರಿಕಾ ಧ್ವನಿ ಕೇಳಿದ ತಕ್ಷಣ ಜೇಕೆಯ ಸಿಟ್ಟು ಸ್ಫೋಟ ಆಯಿತು. ನೀನು ತುಂಬ ನಿಯತ್ತಿರೋ ಹೆಣ್ಣು ಅಂದ್ಕೊಂಡಿದ್ದೆ ಅಂದ ಜೇಕೆ. ಅವನ ಧ್ವನಿಲಿ ಸಿಟ್ಟು ತುಂಬಿ ತುಳುಕಾಡ್ತಿತ್ತು. ಜೇಕೆ ನಿಹಾರಿಕಾನ ಪೂರ್ತಿಯಾಗಿ ನಂಬಿರಲಿಲ್ಲ ಅನ್ನೋದು ಅವನ ಟೋನ್ನಲ್ಲಿ ಸ್ಪಷ್ಟವಾಗಿತ್ತು. ನಿಹಾರಿಕಾ ರಿಸೀವರನ್ನು ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಂಡ್ಳು. ಯಾರೋ 1000 ಸೂಜಿಗಳಿಂದ ಅವಳ ಹೃದಯನ ಒಮ್ಮೆಲೆ ಚುಚ್ಚಿದಷ್ಟು ನೋವಾಯಿತು ನಿಹಾರಿಕಾಗೆ. ತನ್ನ ನಿಯತ್ತನ್ನ ಜೇಕೆ ಅನುಮಾನಿಸಿದ್ದು ಅವಳಿಗೆ ಇನ್ನಿಲ್ಲದ ನೋವು ಕೊಡ್ತಿತ್ತು. ಹಾಗೆ ನೋಡಿದ್ರೆ ಜೇಕೆ ಪಾಲ್ಗೆ ನಿಹಾರಿಕಾ ಕೇವಲ ಮಗು ಹೆತ್ಕೊಡೋ ಯಂತ್ರ ಆಗಿದ್ಲು. ಹಾಗಾಗಿ ಅವನ ಮದುವೆ ವಿಷಯ ಲೀಕ್ ಆದಾಗ ಜೇಕೆ ಮೊದಲು ಡೌಟ್ ಪಟ್ಟಿದ್ದು ನಿಹಾರಿಕಾನೇ. ಈಗ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ದೇ ಇದ್ರೆ ಜೇಕೆ ಡೌಟು ಮತ್ತಷ್ಟು ಗಟ್ಟಿಯಾಗುತ್ತೆ ಅನ್ನೋದು ನಿಹಾರಿಕಾಗೆ ಗೊತ್ತಿತ್ತು. ಸೊ ತನ್ನ ಮೇಲಿರೋ ಅನುಮಾನಗಳನ್ನು ಸುಳ್ಳು ಅಂತ ಪ್ರೂವ್ ಮಾಡೋಕೆ ಪ್ರಯತ್ನ ಮಾಡಿದ್ಲು ನಿಹಾರಿಕಾ. ಸ್ವಲ್ಪ ಅಳಗ್ತಾನೆ ಅವಳು ಜೈಗೆ ಉತ್ತರ ನೀಡಿದ್ಲು. ನ್ಯೂಸ್ ಲೀಕ್ ಮಾಡಿದ್ದು ನಾನಲ್ಲ ಮಿಸ್ಟರ್ ಜೈ. ನೀವೇ ಒಮ್ಮೆ ಯೋಚನೆ ಮಾಡಿ, ನನ್ನಿಂದ ನಿಮಗೆ ತೊಂದರೆ ಆದರೆ ನೀವು ನನಗೆ ಕೊಟ್ಟಿರೋ ಅಷ್ಟು ಹಣನೂ ನೀವು ಯಾವುದೇ ಕ್ಷಣದಲ್ಲಾದರೂ ವಾಪಸ್ ತಗೋಬಹುದು. ಅದು ನನಗೆ ಗೊತ್ತಿದೆ. ಇಷ್ಟು ಗೊತ್ತಿದ್ದು ನನಗೆ ತೊಂದರೆ ಮಾಡ್ಕೊಳ್ಳೋ ಕೆಲಸ ನಾನೇ ಯಾಕೆ ಮಾಡ್ಕೊಳ್ಳಿ ಹೇಳಿ? ಇದ್ರ ಬಗ್ಗೆ ನೀವು ಯಾರಲ್ಲಿ ಬೇಕಾದರೂ ವಿಚಾರಿಸಿ, ಹೇಗೆ ಬೇಕಾದರೂ ಎನ್ಕ್ವೈರಿ ಮಾಡಿಸಿ, ಸತ್ಯ ನಿಮಗೆ ಗೊತ್ತಾಗುತ್ತೆ. ಇವಾಗಾಗಿರೋ ಇನ್ಸಿಡೆಂಟ್ನಲ್ಲಿ ನನ್ನ ಕೈವಾಡ ಇದೆ ಅಂತ ಹೇಳೋ ಯಾವುದಾದ್ರೂ ಒಂದು ಸಾಕ್ಷಿ ನಿಮಗೆ ಸಿಕ್ಕಿದ್ರೂ ತನ್ನಿ. ಆನಂತರ ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೀನಿ ಅಂದು ನಿಹಾರಿಕಾ. ಅವಳಿಗೆ ಅವಳ ಬಗ್ಗೆ ತೀರಾ ಕಾನ್ಫಿಡೆನ್ಸ್ ಇರೋದು ಜೇಕೆಗೆ ಅರ್ಥ ಆಯಿತು. ಆದರೂ ಅವನು ರಿಯಾಕ್ಟ್ ಮಾಡಿಲ್ಲ. ಇತ್ತ ತನ್ನ ಸೆಳೀತಾ ಇದ್ದ ಎಲ್ಲ ಭಾವನೆಗಳನ್ನು ಕಂಟ್ರೋಲ್ ತಂದುಕೊಂಡು ಆರಾಮಾಗಿ ಮಾತಾಡಿದ ನಿಹಾರಿಕಾ ತಾನು ಹೇಳಬೇಕಾದದ್ದನ್ನೆಲ್ಲ ಜೈಗೆ ಸ್ಪಷ್ಟವಾಗಿ ಹೇಳಿ ಸೈಲೆಂಟ್ ಆದಳು. ಅವನ ಉತ್ತರಕ್ಕಾಗಿ ಕಾದ್ಲು. ಆದರೂ ಜೈ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ. ಹೀಗಾಗಿ ಅಷ್ಟೆಲ್ಲ ಆತ್ಮವಿಶ್ವಾಸದಿಂದಲೇ ಮಾತಾಡಿ ತನ್ನ ತಪ್ಪಿಲ್ಲ ಅಂತ ಜಸ್ಟಿಫೈ ಮಾಡಿಕೊಂಡ್ರೂ ನಿಹಾರಿಕಾ ಮನಸ್ಸಿನಲ್ಲಿ ಸಣ್ಣ ಡೌಟ್ ಇದ್ದೇ ಇತ್ತು. ಜೈಗೆ ತನ್ನ ಬಗ್ಗೆ ನಂಬಿಕೆ ಇಲ್ಲವೇ ಇಲ್ಲ. ಹೀಗಾಗಿ ಅಷ್ಟೆಲ್ಲ ಆತ್ಮವಿಶ್ವಾಸದಿಂದಲೇ ಮಾತಾಡಿ ತನ್ನ ತಪ್ಪಿಲ್ಲ ಅಂತ ಜಸ್ಟಿಫೈ ಮಾಡಿಕೊಂಡ್ರೂ ನಿಹಾರಿಕಾ ಮನಸ್ಸಿನಲ್ಲಿ ಸಣ್ಣ ಡೌಟ್ ಇದ್ದೇ ಇತ್ತು. ಜೈಗೆ ತನ್ನ ಬಗ್ಗೆ ನಂಬಿಕೆ ಇಲ್ಲವೇ ಇಲ್ಲ. ಹೀಗಾಗಿನೇ ನಾನು ನಿರ್ದೋಷಿ ಅಂದರೂ ಅವನು ರಿಯಾಕ್ಟ್ ಮಾಡ್ತಿಲ್ಲ ಅಂತ ಅಂದ್ಕೊಂಡ ನಿಹಾರಿಕಾ ತೀರಾ ಹೆಲ್ಪ್ಲೆಸ್ ಆಗಿ ಅವನ ರೆಸ್ಪಾನ್ಸ್ಗೆ ಕಾದ್ಲು. ಕ್ಷಣ ಕ್ಷಣಕ್ಕೂ ಆಕೆಯ ಚಡುಪಡಿಕೆ ಹೆಚ್ಚುತ್ತಾನೇ ಇತ್ತು. ಈಗ ಜೈ ನನ್ನ ಮಾತನ್ನ ನಂಬ್ತಾನ ಇಲ್ವಾ ಅನ್ನೋದ್ರ ಬಗ್ಗೆ ಸ್ವತಃ ನಿಹಾರಿಕಾಗೂ ಅನುಮಾನ ಹುಟ್ಕೊಳ್ತು. ಸ್ವಲ್ಪ ಹೊತ್ತಿನ ನಂತರ ಜೈಗೆ ಉತ್ತರ ಕೊಡೋ ಮನಸ್ಸು ಮಾಡ್ದ. ಸರಿ, ಅದು ಬಿಡು, ನೀನು ಹೇಳಿದ್ದನ್ನು ನಾನು ಚೆಕ್ ಮಾಡ್ತೀನಿ. ಆದರೆ ಒಂದು ವೇಳೆ ಯಾವುದಾದ್ರೂ ರಿಪೋರ್ಟರ್ ನೀನು ನನ್ನ ಹೆಂಡತಿ ಅನ್ನೋದನ್ನು ಕಂಡುಹಿಡಿದು ಅದನ್ನು ಪಬ್ಲಿಕ್ ಮಾಡ್ದ ಅಂತಿಟ್ಕೋ, ಆಗೇನು ಮಾಡೋಣ ಅಂತ ನಿಹಾರಿಕಾನ ಪ್ರಶ್ನೆ ಮಾಡ್ದ ಜೈ. ಅವನ ಆ ಅನುಮಾನಕ್ಕೆ ಕಾರಣ ಏನಿರಬಹುದು ಅಂತ ಆಗ ನಿಹಾರಿಕಾಗೆ ಅರ್ಥ ಆಯಿತು. ಅಲ್ಲದೆ ಜೇಕೆಯ ಎಲ್ಲ ಬೆದರಿಕೆ ಹಿಂದಿರೋ ಕಾರಣ ಗೊತ್ತಾದ ತಕ್ಷಣ ನಿಹಾರಿಕಾ ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತು. ತಕ್ಷಣವೇ ಒಂದಿಷ್ಟು ರೀಥಿಂಕ್ ಮಾಡದೆ ನಿರ್ಭೀತಿಯಿಂದ ಉತ್ತರ ಕೊಟ್ಲು ನಿಹಾರಿಕಾ. ಮಿಸ್ಟರ್ ಜೆ, ಒಂದು ವೇಳೆ ಹಾಗೇನಾದರೂ ಆದರೆ ನಾನು ಈ ಊರೇ ಬಿಟ್ಟು ಹೋಗ್ತೀನಿ. ನನ್ನಿಂದಾಗಿ ನಿಮ್ಮ ಲೈಫಲ್ಲಿ ಯಾವುದೇ ತೊಂದರೆ ಬರೋದು ನನಗಿಷ್ಟ ಇಲ್ಲ. ಅದ್ರ ಬಗ್ಗೆ ನೀವು ವರಿ ಮಾಡಬೇಕಾಗಿಲ್ಲ ಅಂದ್ಲು. ಜೇಕೆಯ ಅನುಮಾನದ ಕಠೋರ ಮಾತುಗಳು ಹೀಗೆ ಬೋಲ್ಡ್ ಆನ್ಸರ್ ಕೊಡೋಕೆ ನಿಹಾರಿಕಾನ ಪ್ರೊವೋಕ್ ಮಾಡಿದ್ವು. ಅವಳು ಈ ನ್ಯೂಸ್ ಲೀಕ್ ವಿಷಯದಲ್ಲಿ ನಿರಪರಾಧಿ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡೋಕೆ ಪ್ರಯತ್ನ ಮಾಡಿದ್ಲು. ಮಿಸ್ಟರ್ ಜೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನಿಂದ ಅಂತ ಅದೇನೋ ಹೇಳೋ ಅಷ್ಟರಲ್ಲಿ ಜೈ ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟ. ಹೇಳೋಕೆ ಬಂದ ಮಾತುಗಳು ನಿಹಾರಿಕಾ ಗಂಟಲಲ್ಲೇ ಉಳ್ಕೊಂಡ್ವು. ಅವನ ಈ ರೂಡ್ ಬಿಹೇವಿಯರ್ಗೆ ಶಾಕ್ ಆದ ನಿಹಾರಿಕಾ ರಿಸೀವರ್ ನೋಡ್ತಾ ಹಾಗೇ ನಿಂತುಬಿಟ್ಲು. ಭಾವನೆಗಳೇ ಇಲ್ಲದ ಮನುಷ್ಯ ಈ ಜೈ
ಇವನ ಫ್ಯಾನ್ಸ್ ಅಂದ್ಕೊಂಡ ಹಾಗೆ ಈತ ಸೀದಾ ಸಾದಾ ಮನುಷ್ಯ ಅಲ್ವೇ ಅಲ್ಲ. ತೆರೆ ಮೇಲೆ ಈ ಆ್ಯಕ್ಟರ್ಸ್ ಕಾಣುವುದೇ ಬೇರೆ, ನಿಜವಾಗ್ಲೂ ಇರುವುದೇ ಬೇರೆ. ಇನ್ನು ಈ ಜೇಗೆ ಮನುಷ್ಯತ್ವ ಅನ್ನೋದಂತೂ ಇಲ್ಲವೇ ಇಲ್ಲ. ಅದಿಷ್ಟು ಹುಚ್ಚು ಹುಡುಗಿರು ಅಂದ್ಕೊಂಡಿರೋ ಹಾಗೆ ಕನಸಿನ ರಾಜ್ಕುಮಾರ ಅನ್ನೋ ಪಟ್ಟ ಇವನ ನಿಜವಾದ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ. ಹೀಗೆ ಒಂದೇ ಫ್ಲೋನಲ್ಲಿ ಸಾಕ್ತಾ ಇತ್ತು ನಿಹಾರಿಕಾ ಯೋಚನೆ. ಸ್ವಲ್ಪ ಹೊತ್ತಿನ ನಂತರ ನಿಹಾರಿಕಾ ತನ್ನ ರೂಮ್ ಸೇರ್ಕೊಂಡ್ಳು. ಹಿಂದಿನ ರಾತ್ರಿಯಿಂದ ಈಗಿನ ತನಕ ನಡೆದ ಘಟನೆಗಳೆಲ್ಲ ಅವಳ ಮನಃಶಾಂತಿನ ಕದಡಿದ್ವು. ಯಾವುದೋ ಯೋಚನೆಯಲ್ಲೇ ಕಮಲಮ್ಮ ತಂದುಕೊಟ್ಟ ಹಾಲನ್ನು ಯಾಂತ್ರಿಕವಾಗಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಲು. ಮೈಕೈ ನೋವು ಕಂಟ್ರೋಲ್ಗೆ ಬಂದಿತ್ತು. ಆ ನಂತರ ತನ್ನ ರೂಟೀನ್ ಫಾಲೋ ಮಾಡೋದೇ ಬೆಟರ್ ಅನ್ನಿಸ್ತು ನಿಹಾರಿಕಾಗೆ. ಹೀಗಾಗಿ ಇದುವರೆಗೂ ಏನೂ ಆಗಿಲ್ಲ ಅನ್ನೋ ಥರ ಎದ್ದು ಫ್ರೆಶ್ ಆಗಿ ತನ್ನ ಆಫೀಸ್ಗೆ ಹೋಗೋಕೆ ಡಿಸೈಡ್ ಮಾಡಿದ್ಲು. ಬೇಗನೆ ರೆಡಿಯಾಗಿ ತನ್ನ ಮುಖನ ಕವರ್ ಮಾಡೋ ಥರ ಇದ್ದ ಫೇವ್ರೆಟ್ ಹ್ಯಾಟನ್ನು ಹಾಕ್ಕೊಂಡು ಆಫೀಸ್ಗೆ ಹೊರಟಳು ನಿಹಾರಿಕಾ. ಜೇಗೆ ಮದುವೆ ವಿಷಯ ಕಾಳ್ಗೆಚ್ಚನ ಹಾಗೆ ಹರಡಿದ್ದರಿಂದ ಮನೆ ಮುಂದ್ಗಡೆ ಎಲ್ಲ ಮೀಡಿಯಾಗಳ ರಿಪೋರ್ಟರ್ಗಳು ಟೆಂಟ್ ಹಾಕ್ಕೊಂಡು ಕಾಯ್ತಿರ್ತಾರೆ ಅನ್ನೋ ಪ್ರಜ್ಞೆ ಅವಳನ್ನ ಎಚ್ಚರಿಸ್ತು. ಪ್ರೆಸ್ ಕೈಲಿ ಸಿಕ್ಕಾಕೊಂಡು ಆಮೇಲೆ ಜಯ ಹತ್ರ ಸಾರಿ ಕೇಳೋದ್ ಬದಲು ಸೇಫ್ ಆಗಿ ಮನೆಯಿಂದ ಹೊರಗೋಗಿ ಆಫೀಸ್ ಸೇರ್ಕೊಳ್ಳೋದೇ ಒಳ್ಳೇದು ಅಂದ್ಕೊಂಡು ನಿಹಾರಿಕಾ. ಹೀಗಾಗಿ ಮನೆ ಹಿಂದಿನ ಬಾಗಿಲಿಂದ ಎಸ್ಕೇಪ್ ಆಗೋ ಪ್ಲ್ಯಾನ್ ಮಾಡಿದ್ಲು. ನಿಧಾನಕ್ಕೆ ಮೆಟ್ಲಿಳಿದು ಮನೆ ಹಿಂದಿನ ಬಾಗಿಲಿನ ಹತ್ರ ಬಂದು ನಿಹಾರಿಕಾ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಸ್ವಲ್ಪ ಹೊತ್ತು ಬಾಗಿಲಲ್ಲೇ ನಿಂತು ಗಮನಿಸಿದ್ಲು. ಆಕೆ ಅಂದ್ಕೊಂಡ ಹಾಗೆ ಮನೆ ಹಿಂದೆ ಎಲ್ಲವೂ ನಾರ್ಮಲ್ ಆಗಿತ್ತು. ರಿಪೋರ್ಟರ್ಗಳೆಲ್ಲ ಮನೆ ಮುಂದೆನೇ ಠಿಕಾಣಿ ಹೂಡಿದ್ರಿಂದ ಈ ಕಡೆ ಬರೋ ಯೋಚನೆ ಯಾರೂ ಮಾಡಿರಲಿಲ್ಲ. ಹೀಗಾಗಿ ಧೈರ್ಯದಿಂದಲೇ ಹೊರಗೆ ಬಂದ ನಿಹಾರಿಕಾ ಇನ್ನೇನು 2 ಹೆಜ್ಜೆನೂ ಇಟ್ಟಿರಲಿಲ್ಲ. ಅಷ್ಟರಲ್ಲಿ ಅದೆಲ್ಲಿಂದಲೂ ಪ್ರತ್ಯಕ್ಷವಾದ 4-5 ರಿಪೋರ್ಟರ್ಗಳು ಅವಳಿಗೆ ಮುತ್ತಿಗೆ ಹಾಕಿದ್ರು. ಮಿಸಸ್ ಜಯಕೃಷ್ಣ, ಮಿಸಸ್ ಜೇಕೆ ಅಂತ ನಿಧಿ ಸಿಕ್ಕ ಹಾಗೆ ಖುಷಿಯಿಂದ ಕೂಗಾಡ್ತಾ ಇದ್ದ ಅವರು ನಿಹಾರಿಕಾ 1 ಇಂಚು ಅಲಗಾಡದಂತೆ ಕವರ್ ಮಾಡಿದ್ರು. ಅಷ್ಟೆಲ್ಲ ಯೋಚನೆ ಮಾಡಿ ಜಾಣತನದಿಂದ ಮೀಡಿಯಾ ಕೈಯಿಂದ ತಪ್ಪಿಸ್ಕೊಂಡು ತನ್ನ ಆಫೀಸ್ಗೆ ಹೊರಟಿದ್ದ ನಮ್ಮ ಸುಂದರಿ ಈಗ ತೊಂದರೆನಲ್ಲಿದ್ಲು. ಆ ಅಚಾನಕ್ ಘಟನೆಯಿಂದ ರೆಡ್ ಹ್ಯಾಂಡ್ ಆಗಿ ಪೊಲೀಸ್ ಕೈಲಿ ಸಿಕ್ಕಿಬಿದ್ದ ಕಳ್ಳಿಯಂತೆ ಹೆಲ್ಪ್ಲೆಸ್ ಆಗಿ ನಿಂತುಬಿಟ್ಲು. ಆ ಕ್ಷಣಕ್ಕೆ ಅವಳ ಮನಸ್ಸಿನಲ್ಲಿ ಜೈನ ಸಿಟ್ಟಿಂದ ಬುಸ್ಕೊಡೋ ಮುಖ ಹಾದು ಹೋಯಿತು. ಜೈ ಮನೆಯಿಂದ ರಿಪೋರ್ಟರ್ಸ್ ಕೈಗೆ ಸಿಗದೆ ಸೇಫ್ ಆಗಿ ಎಸ್ಕೇಪ್ ಆಗೋ ನಿಹಾರಿಕಾ ಪ್ಲ್ಯಾನ್ ಒಂದೇ ಸಲಕ್ಕೆ ತಲೆಕೆಳಗಾಯಿತು. ಅವಳು ಹಿಂದಿನ ಬಾಗಿಲಿಂದ ಬೆಕ್ಕಿನ ಹೆಜ್ಜೆ ಇಟ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕೂ ಅದೆಲ್ಲೋ ಕಳ್ಳರ ಥರ ಮನೆ ಹಿಂದೆ ಅಡಕ್ಕೊಂಡಿದ್ದ ಕೆಲವು ರಿಪೋರ್ಟರ್ಸ್ಗಳು ನಿಹಾರಿಕಾನ ಹಿಡ್ಕೊಳ್ಳೋದಕ್ಕೂ ಸರಿ ಹೋಯಿತು. ಏನು ಮಾಡಬೇಕು ಅಂತಾನೆ ತಿಳಿದೆ ನಿಹಾರಿಕಾ ತಲೆ ತಗ್ಗಿಸ್ಕೊಂಡೇ ನಿಂತುಬಿಟ್ಲು. ಒಂಥರ ಹುಲಿಗಳ ಹಿಂಡಿನ ಮಧ್ಯೆ ಸಿಕ್ಕಾಕೊಂಡ ಜಿಂಕೆ ಕತೆ ಆಯಿತು ನಿಹಾರಿಕಾದ್ದು. ಅಲ್ಲಿದ್ದ ಅಷ್ಟು ರಿಪೋರ್ಟರ್ಸ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ರು. ಆದರೆ ಅದ್ಯಾವುದೋ ನಿಹಾರಿಕಾ ಕಿವಿಗೆ ಬೀಳಲೇ ಇಲ್ಲ. ಅವಳ ತಲೆಯಲ್ಲಿದ್ದಿದ್ದು ಒಂದೇ ಯೋಚನೆ, ಅದು ಜೈಗೆ ಕೊಟ್ಟಿನ ಮಾತಿನ ಹಾಗೆ ಅವಳ ಐಡೆಂಟಿಟಿ ಮೀಡಿಯಾಕ್ಕೆ ರಿವೀಲ್ ಆದರೆ ಊರು ಬಿಟ್ಟು ಹೋಗಬೇಕಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ನಿಹಾರಿಕಾ ಹಾಗೆ ಮಾಡೋ ಹಾಗಿರಲಿಲ್ಲ. ಸೊ ಅಟ್ ಎನಿ ಕಾಸ್ಟ್ ಇವರ ಕೈಯಿಂದ ಎಸ್ಕೇಪ್ ಆಗಲೇಬೇಕಿತ್ತು. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದ ಒಬ್ಬ ರಿಪೋರ್ಟರ್ ತನ್ನ ಕ್ಯಾಮ್ರಾದಲ್ಲಿ ನಿಹಾರಿಕಾ ಮುಖ ಕವರ್ ಮಾಡೋ ಪ್ರಯತ್ನ ಮಾಡ್ತಿದ್ದ. ಮತ್ತೊಂದು ಕಡೆ ಇನ್ನೊಬ್ಬ ರಿಪೋರ್ಟರ್ ಅವಳ ಹೆಸರೇನು ಅಂತ ತಿಳ್ಕೊಳ್ಳೋಕೆ ಗಡಿಬಿಡಿಲಿದ್ದ. ಕ್ಯಾಮ್ರಾ ನೋಡಿದ ತಕ್ಷಣ ನಿಹಾರಿಕಾ ತನ್ನ ಮುಖ ಕವರ್ ಮಾಡ್ತಿದ್ದ ಹ್ಯಾಟನ್ನು ಮತ್ತಷ್ಟು ಕೆಳಗಿಳ್ಕೊಂಡ್ಳು. ತನ್ನ ಕೈನ ಮುಖಕ್ಕೆ ಅಡ್ಡ ಹಿಡ್ಕೊಂಡು ಕ್ಯಾಮ್ರಾದಿಂದ ಬಚಾವಾಗೋ ಪ್ರಯತ್ನ ಮಾಡಿದ್ಲು. ಆದರೆ ಆ ದಿನ ಅವಳ ಗ್ರಹಗತಿ ನೆಟ್ಟಿಗಿರಲಿಲ್ಲ. ಅವಳ ಹಿಂದಿಂದ ಬಂದ ಯಾರೋ ಒಬ್ಬರು ನಿಹಾರಿಕಾ ಕೈನ ಗಟ್ಟಿಯಾಗಿ ಹಿಡಿದು ಅವಳ ಮುಖ ಮುಚ್ಚೋ ಪ್ರಯತ್ನಕ್ಕೆ ಕಲ್ಲು ಹಾಕಿದ್ರು. ಇದೇ ಕರೆಕ್ಟ್ ಟೈಮ್ ಅಂತ ಒಂದಿಬ್ರು ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸು ಸೇರಿಕೊಂಡು ಹ್ಯಾಟ್ನಿಂದ ಕಾಣುವಷ್ಟು ಮುಖವನ್ನು ನೀಟಾಗಿ ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ಕೊಂಡ್ರು. ಅಲ್ಲೇ ಇದ್ದ ಮತ್ತೊಬ್ಬ ಲೇಡಿ ರಿಪೋರ್ಟರ್ ಸಿಕ್ಕಿದ್ದೆ ಚಾನ್ಸ್ ಅಂತ, ಮಿಸಸ್ ಜೇಕೆ, ನಿಮ್ಮ ಹೆಸರೇನು? ಮದುವೆ ರಿಸೆಪ್ಷನ್ ಯಾವಾಗ ಇಟ್ಕೊಂಡಿದ್ದೀರಾ? ಸೂಪರ್ ಸ್ಟಾರ್ ಜೇಕೆ ಮತ್ತೆ ನಿಮ್ಮ ಮೊದಲ ಭೇಟಿ ಆಗಿದ್ದೆಲ್ಲಿ? ಮದುವೆನ ಯಾಕೆ ಸೀಕ್ರೆಟ್ ಆಗಿಟ್ರಿ ಅಂತ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಒಟ್ನಲ್ಲಿ ಮನೆ ಹಿಂದೆ ಒಂದು ಮಿನಿ ಸರ್ಕಸ್ ಕಂಪ್ನಿನೇ ತೆಗೆದು ಹಾಗಿತ್ತು ಅಲ್ಲಿನ ಪರಿಸ್ಥಿತಿ. ಆ ಗಲಾಟೆ ಮನೆ ಮುಂದಿದ್ದ ಉಳಿದಿದ್ದ ರಿಪೋರ್ಟರ್ಸ್ಗೆ ಕೇಳಿಸ್ತು. ಹಿಂದೇನೋ ನಡೀತಾ ಇದೆ ಅಂತ ತಕ್ಷಣ ಎಲ್ಲರೂ ಎದ್ನೋ ಬಿದ್ನೋ ಅಂತ ಮನೆ ಹಿಂದ್ಗಡೆ ಓಡ್ ಬಂದ್ರು. ಈಗ ರಿಪೋರ್ಟರ್ಸ್ಗಳ ಈ ದೊಡ್ಡ ಗುಂಪಲ್ಲಿ ನಿಹಾರಿಕಾ ಸಿಕ್ಕಾಕೊಂಡಿದ್ಲು.
ಓಡ್ ಬರ್ತಿದ್ದ ಹಾಗೆ ರಿಪೋರ್ಟರ್ಸ್ ಕಣ್ಣಿಗೆ ಬಿದ್ದಿದ್ದು ಹ್ಯಾಟ್ನಿಂದ ಮುಖಾನ ಸ್ವಲ್ಪ ಮಟ್ಟಿಗೆ ಮುಚ್ಕೊಂಡಿದ್ದ ನಿಹಾರಿಕಾ. ಹಾಗೆ ಬಂದ ಅಷ್ಟು ಜನಕ್ಕೂ ಅವಳು ಯಾರು ಅಂತ ಮತ್ತೆ ಕೇಳೋ ಅವಶ್ಯಕತೆನೇ ಬರಲಿಲ್ಲ. ಇದು ಜೆಕೆ ಹೆಂಡ್ತಿನಿ ಅಂತ ಅವರೆಲ್ಲರೂ ಫಿಕ್ಸ್ ಆಗಿಬಿಟ್ರು. ಸ್ವರ್ಗ ಕೈಗೆ ಸಿಕ್ಕಿದ ಖುಷಿ, ಒಂಥರ ಜೋಶ್ ಅಲ್ಲಿದ್ದ ಎಲ್ಲ ರಿಪೋರ್ಟರ್ಗಳ ಮುಖದಲ್ಲಿ ಎದ್ದು ಕಾಣ್ತಿತ್ತು. ನಮ್ಮದ್ರಲ್ಲಿ ಮೊದಲು ಅವಳು ಎಕ್ಸ್ಕ್ಲೂಸಿವ್ ನ್ಯೂಸ್ ಬರಬೇಕು ಅಂತ ಎಲ್ಲರೂ ನಿಹಾರಿಕಾ ಮುಂದೆ ಬಿದ್ದು ಮತ್ತಷ್ಟು ಪ್ರಶ್ನೆಗಳು ಕೇಳ್ತಾ ದೊಡ್ಡ ಗಲಾಟೆ ಎಬ್ಸಿದ್ರು. ನಿಹಾರಿಕಾ ಮಾತ್ರ ಇವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿ ಅದಕ್ಕೆ ಏನು ಮಾಡಬೇಕು ಅಂತ ಯೋಚಿಸ್ತಾ ನಿಂತಿದ್ಲು. ಅವರ ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಧೈರ್ಯ ಮಾಡಲಿಲ್ಲ ನಿಹಾರಿಕಾ. ಅಲ್ಲಿ ಜಮಾಯಿಸಿದ ರಿಪೋರ್ಟರ್ಸ್ಗಳು ನಿಹಾರಿಕಾ ಉತ್ತರ ಕೊಡ್ತಿಲ್ಲ ಅನ್ನೋದನ್ನ ಲೆಕ್ಕಕ್ಕೆ ತಗೊಳ್ಳದೆ ಒಂದಾದ ಮೇಲೊಂದರಂತೆ ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ರು. ಅವರೆಲ್ಲ ಇವತ್ತು ಜೆಕೆ ಹೆಂಡತಿ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ತಿಳ್ಕೊಂಡೇ ತಾವಲ್ಲಿಂದ ಕದಲೋದು ಅಂತ ಶಪಥ ಮಾಡ್ಕೊಂಡು ಬಂದಾಗಿತ್ತು. ಅಲ್ಲಾಗ್ತಿದ್ದ ಡ್ರಾಮಾದಿಂದ ಮುಂದೆ ತನ್ನ ಲೈಫಲ್ಲಿ ಆಗಬಹುದಾದ ಅನಾಹುತನ ಊಹಿಸ್ಕೊಂಡ ನಿಹಾರಿಕಾ ತನ್ನ ತಲೆನ ಮತ್ತಷ್ಟು ತಗ್ಗಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ಕ್ಯಾಮ್ರಾ ಕಣ್ಣಿಂದ ಬಚಾವಾಗೋ ಪ್ರಯತ್ನ ಮುಂದುವರೆಸಿದ್ಲು. ಅಷ್ಟೊತ್ತಿಗೆ ಮನೆ ಹಿಂದೆ ಏನೋ ಗಲಾಟೆ ಕೇಳಿಸ್ಕೊಂಡು ಒಳಗಿದ್ದ ಕಮಲಮ್ಮ ಹಿಂದಿನ ಬಾಗಿಲ ಹತ್ರ ಓಡ್ ಬಂದರು. ತಲೆ ತಗ್ಗಿಸ್ಕೊಂಡು ನಿಂತಿದ್ದ ನಿಹಾರಿಕಾ ಕವರ್ ಮಾಡ್ಕೊಂಡಿದ್ದ ರಿಪೋರ್ಟರ್ಸ್ಗಳನ್ನು ನೋಡಿದ ಕಮಲಮ್ಮಂಗೆ ಅಲ್ಲಿನ ಪರಿಸ್ಥಿತಿ ಅರ್ಥ ಆಯಿತು. ಮನೆ ಗೇಟ್ ಹತ್ರ ನಿಂತಿದ್ದ ಸೆಕ್ಯೂರಿಟಿನ ಅಲರ್ಟ್ ಮಾಡೋದಕ್ಕೆ ಕಮಲಮ್ಮ ಇನ್ನೇನು ಹೋಗಬೇಕು ಅನ್ನುವಾಗ ನಿಹಾರಿಕಾ ಏನೋ ಸನ್ನೆ ಮಾಡ್ತಿರೋದು ಅವರ ಗಮನಕ್ಕೆ ಬಂತು. ನಿಹಾರಿಕಾ ಅವರನ್ನು ಅಲ್ಲೇ ಇರುವಂತೆ ಸನ್ನೆ ಮಾಡ್ತಿದ್ಲು. ಯಾಕಂತ ಗೊತ್ತಾಗ್ದಿದ್ರು ಕಮಲಮ್ಮ ತಾವಿದ್ದಲ್ಲೇ ನಿಂತುಬಿಟ್ರು. ಇತ್ತ ನಿಹಾರಿಕಾ ಕಮಲಮ್ಮ ಬಂದಿದ್ದನ್ನು ಗಮನಿಸಿ ಅವರು ಯಾರನ್ನಾದರೂ ಕರ್ಕೊಂಡು ಬರೋಕೆ ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ಹೀಗೆ ಯೋಚಿಸಿದ್ಲು. ಕಮಲಮ್ಮ ಸೆಕ್ಯೂರಿಟಿನ ಅಥವಾ ಅಡುಗೆ ಭಟ್ರನ್ನ ಕರೆಸಿ ಈ ರಿಪೋರ್ಟರ್ಸ್ ಕೈಯಿಂದ ನನ್ನ ಬಚಾವ್ ಮಾಡಿ ಮನೆ ಒಳಗೆ ಕರ್ಕೊಂಡು ಹೋದ್ರೂ ಪ್ರಯೋಜನ ಇಲ್ಲ. ಯಾಕಂದರೆ ಈಗಾಗಲೇ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗಿರೋ ನನ್ನ ಫೋಟೋ ವಿಡಿಯೋ ಮೀಡಿಯಾದಲ್ಲಿ ಬಂದುಬಿಡುತ್ತೆ. ಅಷ್ಟಾದರೆ ನನ್ನ ಕತೆ ಮುಗಿದ ಹಾಗೇನೆ. ಐಡೆಂಟಿಟಿ ರಿವೀಲ್ ಆದರೆ ಜೈ ನನ್ನ ಸುಮ್ಮನೆ ಬಿಡೋಲ್ಲ, ಬೇರೆ ಏನಾದರೂ ಮಾಡಲೇಬೇಕು. ಹೀಗಂದ್ಕೊಂಡೇ ಅವಳು ಕಮಲಮ್ಮ ಏನೂ ಮಾಡೋದು ಬೇಡ ಅಂತ ಅಲ್ಲೇ ಇರೋಕೆ ಸನ್ನೆ ಮಾಡಿದ್ದು. ಒಂದು ವೇಳೆ ಆ ಫೋಟೋ ವಿಡಿಯೋ ಮೀಡಿಯಾಗಳಲ್ಲಿ ಬಂದುಬಿಟ್ಟು ಜೈ ಹೆಂಡತಿ ನಾನೇ ಅಂತ ನ್ಯೂಸ್ ಆದರೆ ಏನಾಗ್ಬೋದು ಅಂತ ಯೋಚನೆ ಮಾಡಿನೇ ಸಣ್ಣಗೆ ನಡಗಿದ್ಲು ನಿಹಾರಿಕಾ. ಬೆಳಗ್ಗೆ ಅವನು ಫೋನ್ನಲ್ಲಿ ಕೊಟ್ಟ ವಾರ್ನಿಂಗ್ ನಿಹಾರಿಕಾ ಕಿವಿಲಿ ಮತ್ತೆ ಮತ್ತೆ ಕೇಳಿಸ್ತಿತ್ತು. ಕೋಪದಿಂದ ಕುದೀತಾ ಇದ್ದ ಜಯ ಮುಖ ಅವಳ ಕಣ್ಮುಂದೆ ಪಾಸ್ ಆಯಿತು. ಈಗ ಯಾವ ಚಾನ್ಸ್ ತಗೊಳ್ಳೋ ಹಾಗಿರಲಿಲ್ಲ. ಹೇಗಾದರೂ ಮಾಡಿ ಅವಳ ಐಡೆಂಟಿಟಿ ಮೀಡಿಯಾಗಳಲ್ಲಿ ಬರದೇ ಇರೋ ಹಾಗೆ ಮಾಡಬೇಕಾಗಿತ್ತು. ಏನು ಮಾಡಲಿ ಅಂತ ತಾನು ಬುದ್ಧಿನೆಲ್ಲ ಖರ್ಚು ಮಾಡ್ತಿದ್ದ ನಿಹಾರಿಕಾಗೆ ತಕ್ಷಣ ಒಂದು ಬ್ರಿಲಿಯಂಟ್ ಐಡಿಯಾ ಹೊಳೆಯಿತು. ಅದೇ ಸಮಯಕ್ಕೆ ಸರಿಯಾಗಿ ನಿಹಾರಿಕಾ ಸುಮ್ಮನೆ ನಿಂತಿದ್ದನ್ನು ನೋಡಿದ ಕಮಲಮ್ಮ ನೇರವಾಗಿ ಅವಳ ಹತ್ರ ಬಂದರು. ಅವರು ಏನು ಕೇಳೋಕೆ ಬಾಯಿ ತೆಗೆಯೋ ಮುಂಚೆನೇ ಮುಖಕ್ಕೆ ಅಡ್ಡ ಹಿಡಿದಿದ್ದ ಹ್ಯಾಟನ್ನು ತೆಗೆದು ಅಲ್ಲಿದ್ದ ರಿಪೋರ್ಟರ್ಸ್ಗಳಿಗೆಲ್ಲ ತಾನು ಮುಖ ಕಾಣೋ ಥರ ನಿಂತ್ಕೊಂಡು ನಿಹಾರಿಕಾ. ಇದೇ ಮೂಮೆಂಟ್ಗೆ ಕಾಯ್ತಾ ಇದ್ದ ಅಷ್ಟು ಕ್ಯಾಮ್ರಾಮನ್ಗಳು ಫೋಟೋಗ್ರಾಫರ್ಸ್ಗಳು ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಚಕಾಚಕ್ ಅಂತ ನಿಹಾರಿಕಾಳ ಮುಖ ಕರೆಕ್ಟಾಗಿ ಕಾಣೋ ಥರ ಕ್ಯಾಪ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಕ್ಯಾಮ್ರಾ ಫ್ಲಾಶ್ಗಳೆಲ್ಲ ಮಿಂಚಿನ ಥರ ಮಿಂಚಿದ್ದು. ಸೂಪರ್ ಸ್ಟಾರ್ ಜೆಕೆ ಹೆಂಡ್ತಿನ ಅವನ ಅಭಿಮಾನಿಗಳಿಗೆ ಮೊದಲು ತೋರಿಸಿದ್ದು ನಾವೇ ಅಂತ ಎಕ್ಸ್ಕ್ಲೂಸಿವ್ ನ್ಯೂಸ್ ಮಾಡೋ ಅವಸರ ಅಲ್ಲಿದ್ದ ಅಷ್ಟು ಜನರ ಮುಖದಲ್ಲಿ ಎದ್ದು ಕಾಣ್ತಿತ್ತು. ಅಲ್ಲಿ ನಡೀತಿದ್ದ ಹೈ ಡ್ರಾಮಾನೆಲ್ಲ ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಿದ್ದ ನಿಹಾರಿಕಾ ಈಗ ತನ್ನ ಡ್ರಾಮಾ ಶುರು ಮಾಡಿಕೊಂಡ್ಳು. ತನ್ನ ಹಿಂದೆ ನಿಂತಿದ್ದ ಕಮಲಮ್ಮನ ಕಡೆ ತಿರುಗಿ ಮುಖದಲ್ಲಿ ಅಳುಮುಂಜಿ ಎಕ್ಸ್ಪ್ರೆಷನ್ ತುಂಬಿಸ್ಕೊಂಡು ಅವರ ಎರಡು ಭುಜಾನು ಗಟ್ಟಿಯಾಗಿ ಹಿಡ್ಕೊಂಡು ಅಳು ಹಾಗೆ ಡೈಲಾಗ್ ಹೊಡೆದ್ಲು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನನ್ನ ತಪ್ಪಾಯಿತು, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್. ದೇವರಾಣೆ ಮತ್ತೊಮ್ಮೆ ನಿಮ್ಮ ಮನೆ ಕಡೆ ತಲೆ ಹಾಕೋಲ್ಲ. ಜೆಕೆ ಹೆಂಡ್ತಿನ ನೋಡೋಕ್ಕೆ ನಾನು ಕಾಂಪೌಂಡ್ ಎಗ್ರಿ ನಿಮ್ಮ ಪರ್ಮಿಷನ್ ಇಲ್ಲದೆ ಹಿಂದಿನ ಬಾಗಿಲಿಂದ ಮನೆಗೆ ನುಗ್ಗಬಾರ್ದಾಗಿತ್ತು. ಆದರೆ ಏನು ಮಾಡಲಿ ಮೇಡಮ್, ಹೊಟ್ಟೆಪಾಡು. ಎಕ್ಸ್ಕ್ಲೂಸಿವ್ ನ್ಯೂಸ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ತಪ್ಪು ಮಾಡಿಬಿಟ್ಟೆ. ಮನೇಲಿ ನನ್ನೇ ನಂಬ್ಕೊಂಡಿರೋ ನನ್ನ ಫ್ಯಾಮಿಲಿ ಇದೆ. ಇದೊಂದು ಸಲ ನನ್ನನ್ನು ಬಿಟ್ಬಿಡಿ ಮೇಡಮ್ ಪ್ಲೀಸ್ ಅಂತ ಅಂಗ್ಲಾಚೋಕೆ ಶುರು ಮಾಡಿದ್ಲು. ಅಲ್ಲಿದ್ದ ರಿಪೋರ್ಟರ್ಸ್ಗಳಿಗೆಲ್ಲ ಈ ಚೇಂಜ್ ಓವರ್ ಸೀನ್ ಏನು ಅಂತ ಅರ್ಥ ಆಗಲಿಲ್ಲ. ಅವರೆಲ್ಲ ಏನಿದು ಅಂತ ತಲೆ ಕಿರ್ಕೋತಾ ಇರೋದನ್ನೆಲ್ಲ ಊರೆಗಣ್ಣಲ್ಲಿ ಗಮನಿಸಿದ ನಿಹಾರಿಕಾ ಇವರೆಲ್ಲ ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ಳು. ಅವಳ ಬಾಣ ಗುರಿ ಮುಟ್ಟಿತು. ಹೀಗಾಗಿ ತನ್ನ ಡ್ರಾಮಾನ ಮತ್ತಷ್ಟು ಜೋಶ್ನಿಂದಲೇ ಮುಂದುವರಿಸಿ ಕಮಲಮ್ಮನ ಹತ್ರ ತನ್ನನ್ನು ಕ್ಷಮಿಸಿ ಅಂತ ಮತ್ತೆ ಮತ್ತೆ ಕೇಳ್ಕೊಂಡ್ಳು. ಈ ಕಡೆ ಏನಾಗ್ತದೆ ಅಂತ ಅರ್ಥ ಆಗದೆ ರಿಪೋರ್ಟರ್ಸ್ಗಳು ಕ್ಯಾಮ್ರಾಮನ್ಗಳು ಫೋಟೋ ವಿಡಿಯೋ ತೆಗೆಯೋದು ನಿಲ್ಲಿಸಿ ಈ ಹುಡುಗಿ ಜೆಕೆ ಹೆಂಡ್ತಿ ಅಲ್ಲ ಮತ್ತೇನು ಯಾರು ಇರಬಹುದು
ಅನ್ನೋ ಯೋಚನೆಯಲ್ಲೇ ಮುಳುಗ್ಬಿಟ್ರು. ಎಕ್ಸ್ಕ್ಲೂಸಿವ್ ಅಂದ್ಕೊಂಡಿದ್ದ ನ್ಯೂಸ್ ಒಂದು ಹೀಗೆ ಟುಸ್ಪಟಾಕಿಯಾಗಿದ್ದನ್ನು ಅವರಿಗೆ ಅರ್ಗಿಸ್ಕೊಳ್ಳೋಕೆ ಆಗಲಿಲ್ಲ. ಇನ್ನೊಂದು ಕಡೆ ಕಮಲಮ್ಮನ ಪರಿಸ್ಥಿತಿನೂ ಹೀಗೆ ಇತ್ತು. ನಿಹಾರಿಕಾ ಯಾಕೆ ಹೀಗೆ ಆಡ್ತಿದ್ದಾಳೆ ಅನ್ನೋದು ಗೊತ್ತಾಗದೆ ಅವಳು ಮಾತಾಡಿದ್ದಕ್ಕೆ ಏನೂ ರಿಯಾಕ್ಟ್ ಮಾಡದೆ ಸುಮ್ಮನೆ ನಿಂತಿದ್ರು. ಅಷ್ಟರಲ್ಲಿ ನಿಹಾರಿಕಾಗೆ ಏನು ಬೇಕಿತ್ತೋ ಆ ಘಟನೆ ಅಲ್ಲಿ ನಡೀತು. ಮನೆ ಮುಂದ್ಗಡೆಯಿಂದ ಆಗಷ್ಟೇ ಅಲ್ಲಿಗೆ ಎಂಟ್ರಿ ಕೊಟ್ಟ ಸೀನಿಯರ್ ರಿಪೋರ್ಟರ್ ಒಬ್ಬರಿಗೆ ನಿಹಾರಿಕಾ ಪರಿಚಯ ಸಿಕ್ತು. ಅದು ನಮ್ಮ ಫಿಲ್ಮ್ ಜರ್ನಲಿಸ್ಟ್ ನಿಹಾರಿಕಾ ಅಲ್ವಾ ಅಂತ ಅವರು ಪಕ್ಕದಲ್ಲಿದ್ದ ಯಂಗ್ ಜರ್ನಲಿಸ್ಟ್ ಒಬ್ಬನ್ನ ಕೇಳಿಬಿಟ್ರು. ಅಲ್ಲಿ ತನಕ ಮಿಸಸ್ ಜೆ.ಕೆ. ಗೊಂಗಲ್ಲಿ ನಿಹಾರಿಕಾ ಮುಖಾನ ಸರಿಯಾಗಿ ನೋಡದೆ ಬ್ರೇಕಿಂಗ್ ನ್ಯೂಸ್ ಕೊಡೋ ಅವಸರದಲ್ಲಿದ್ದ ಇನ್ನೊಂದಿಬ್ಬರು ರಿಪೋರ್ಟರ್ಸ್ಗಳಿಗೆ ನಿಹಾರಿಕಾ ಹೆಸರು ಕೇಳಿದ ಹಾಗೇನೆ ಅವಳ ಗುರುತು ಸಿಕ್ತು. ಅವರಲ್ಲೊಬ್ಬ, ನಿಹಾರಿಕಾ ಅದೇ ನಮ್ಮ ಸಿನಿ ಗಾಸಿಪ್ನ ಫೇಮಸ್ ರಿಪೋರ್ಟರ್ ತಾನೇ ಅಂದ್ಬಿಟ್ಟ. ನಿಹಾರಿಕಾ ಪ್ಲ್ಯಾನ್ ವರ್ಕೌಟ್ ಆಗಿತ್ತು. ಒಬ್ಬರು ಸೀನಿಯರ್ ರಿಪೋರ್ಟರ್ ನಿಹಾರಿಕಾ ಧೈರ್ಯನ ಮೆಚ್ಕೊಂಡು, ಎಕ್ಸ್ಕ್ಲೂಸಿವ್ ನ್ಯೂಸ್ಗೋಸ್ಕರ ಸೂಪರ್ ಸ್ಟಾರ್ ಮನೆಗೆ ನುಗ್ಗಿರ್ಲಲ್ಲ ಈ ಹುಡುಗಿ, ಎಷ್ಟಾದರೂ ಅವಳ ಧೈರ್ಯ ನಮಗೆ ಬರೋಲ್ಲ ಬಿಡಿ ಅಂದರು. ಇನ್ನೊಬ್ಬರು, ಹೌದು ಸರ್, ಅದಕ್ಕೇನೆ ಅವಳು ಇವತ್ತು ಫಿಲ್ಮ್ ಬೀಟ್ನಲ್ಲಿ ಫೇಮಸ್ ಆಗಿರೋದು ಅಂತ ತಮ್ಮ ಕೈಲಿ ಇಷ್ಟೆಲ್ಲ ಸರ್ಕಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಒಪ್ಕೊಂಡ್ರು. ಅವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ ಕಮಲಮ್ಮಂಗೆ ನಿಹಾರಿಕಾ ಏನು ಮಾಡ್ತಿದ್ದಾಳೆ ಅನ್ನೋದ್ರ ಐಡಿಯಾ ಸಿಕ್ತು. ನಿಹಾರಿಕಾ ಕೂಡ ಕಮಲಮ್ಮ ಮುಖ ನೋಡ್ತಾ ಕಣ್ಣು ಮಿಟುಕ್ಸಿದ್ಲು. ಈಗ ಅವರಿಗೆ ನಿಹಾರಿಕಾ ಪ್ಲ್ಯಾನ್ ಅರ್ಥ ಆಯಿತು. ಕಮಲಮ್ಮ ಮುಖ ಗಂಭೀರ ಮಾಡಿಕೊಂಡು ನಿಹಾರಿಕಾ ಬೆಂತಟಿ ಜೋರಾಗಿ ಹೇಳಿದ್ರು, ಸರಿ ಬಿಡಿ, ಇದೊಂದು ಸರ್ತಿ ಬಿಟ್ಬಿಡ್ತೀನಿ, ಆದರೆ ಇನ್ಯಾವತ್ತೂ ನ್ಯೂಸ್ ಕೀಸ್ ಅಂತ ಮನೆಯೊಳಗೆ ನುಗ್ಗೋದಿಕ್ಕೆ ನೋಡಬೇಡಿ. ಹಾಗೇನಾದರೂ ಆದರೆ ಇಲ್ಲಿಗಲ್ ಎಂಟ್ರಿ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ಇದು ರಿಪೀಟ್ ಆದರೆ ನಾನು ಯಾವತ್ತು ಬೇಕಾದರೂ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ನೆನಪಿರಲಿ, ಇವಾಗ ಎಲ್ಲರೂ ಇಲ್ಲಿಂದ ಹೊರಡಿ. ಸೆಕ್ಯೂರಿಟಿ, ಎಲ್ಲರನ್ನೂ ಹೊರಗೆ ಕಳಿಸಿ ಗೇಟಿಗೆ ಬೀಗ ಹಾಕು ಅಂತ ಸಾಲಿಡ್ ಡೈಲಾಗ್ ಹೊಡೆದು ಮನೆಯೊಳಗೆ ಹೋಗಿ ಹಿಂದಿನ ಬಾಗಿಲನ್ನ ಫಟ್ ಅಂತ ಹಾಕ್ಕೊಂಡು ಹಾಗೆ ಮುಚ್ಚಿದ ಬಾಗಿಲನ್ನೇ ನೋಡ್ತಾ ನಿಂತ ನಿಹಾರಿಕಾಗೆ ಕಮಲಮ್ಮನ ಮೆಚ್ಕೊಳ್ಳದೇ ಇರೋದಕ್ಕೆ ಯಾವ ಕಾರಣವೂ ಇರಲಿಲ್ಲ. ಎಷ್ಟಾದರೂ ಸೂಪರ್ ಸ್ಟಾರ್ ಮನೆಯ ಕೇರ್ ಟೇಕರ್, ಆ್ಯಕ್ಟಿಂಗ್ ಅವರಿಗೆ ಹೇಳ್ಕೊಡ್ಬೇಕೆ ಅಂತ ನಿಹಾರಿಕಾ ಮನಸ್ಸಿನಲ್ಲೇ ಅವರನ್ನು ಮೆಚ್ಕೊಂಡ್ಳು. ಈ ಕಡೆ ನ್ಯೂಸ್ ಮಿಸ್ ಆದ ಫೀಲ್ನಲ್ಲಿ ಜೆ.ಕೆ. ಮನೆ ಮುಂದೆ ಜಮಾಯಿಸಿದ್ದ ರಿಪೋರ್ಟರ್ಸ್ಗಳೆಲ್ಲ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಿದ್ರು. ಕೆಲವರು ನಿಹಾರಿಕಾ ಹತ್ರ ಬಂದು ಅವಳ ಧೈರ್ಯಕ್ಕೆ ಕಾಂಪ್ಲಿಮೆಂಟ್ ಕೊಟ್ಟರು. ತಲೆ ಮೇಲೆ ಬಂದ ಗಂಡಾಂತರದಿಂದ ತಪ್ಪಿಸ್ಕೊಂಡ ಖುಷಿಲಿ ನಿಹಾರಿಕಾ ಕೂಡ ಕ್ಯಾಬ್ ಬುಕ್ ಮಾಡಿ ಆಫೀಸ್ ಕಡೆ ಹೊರಟ್ಲು. ಇವತ್ತು ಸಿನಿ ಗಾಸಿಪ್ ನ್ಯೂಸ್ ಆಫೀಸ್ಗೆ ನಾನು ಮುಟ್ಟೋದಕ್ಕೆ ಮೊದಲೇ ಇಲ್ಲಿ ನಡೆದಿರೋ ನನ್ನ ಎಕ್ಸ್ಕ್ಲೂಸಿವ್ ನ್ಯೂಸ್ ಸರ್ಕಸ್ ಡೀಟೇಲ್ಸ್ ತಲುಪಿರುತ್ತೆ ಅನ್ನೋದು ಗೊತ್ತಿದ್ದ ನಿಹಾರಿಕಾ ಮುಖದಲ್ಲಿ ನಗು ಇತ್ತು. ಆ ಕ್ಷಣಕ್ಕೆ ರಿಲ್ಯಾಕ್ಸ್ ಮೂಡಲ್ಲಿದ್ದ ನಿಹಾರಿಕಾಗೆ ತಾನು ಮಾಡಬೇಕಾಗಿದ್ದ ಮತ್ತೊಂದು ದೊಡ್ಡ ಕೆಲಸ ನೆನಪಾಯಿತು. ತಕ್ಷಣ ಬ್ಯಾಗ್ನಿಂದ ತನ್ನ ಮೊಬೈಲ್ ತೆಗೆದ ಆಕೆ ಅದರಲ್ಲಿದ್ದ ಡಾಕ್ಟರ್ ಮಹೇಂದ್ರ ನಂಬರ್ಗೆ ಡಯಲ್ ಮಾಡಿದ್ಲು. ಅವರು ರಿಸೀವ್ ಮಾಡಿದ ಕೂಡಲೇ, ಡಾಕ್ಟರ್, ನಾನು ನಿಶಾಂತ್ ಅಕ್ಕ ನಿಹಾರಿಕಾ ಮಾತಾಡ್ತಿರೋದು ಅಂದ್ಲು. ಆ ಕಡೆಯಿಂದ ಡಾಕ್ಟರ್, ಅಲ್ಲಮ್ಮ, ಬರೀ ನಿಹಾರಿಕಾ ಅಂದರೂ ನಂಗೆ ತಿಳಿಯುತ್ತೆ, ಯಾವಾಗ ಫೋನ್ ಮಾಡಿದ್ರು ಹೀಗೆ ಅಂತೀಯಲ್ಲ ಅಂದರು ನಗ್ತಾ. ನಿಹಾರಿಕಾಗೂ ನಗು ಬಂತು. ಅಭ್ಯಾಸ ಬಲ ಡಾಕ್ಟರ್, ಆಫೀಸ್ ಹೆಸರು ಹೇಳಿ ಆಮೇಲೆ ನನ್ನ ಹೆಸರು ಹೇಳ್ಕೊಳ್ಳೋದು ರೂಢಿ, ಇಲ್ಲೂ ಹಾಗೆ ಆಗುತ್ತೆ. ಅಷ್ಟಕ್ಕೂ ನೀವು ನಿಶಾಂತ್ ಬಗ್ಗೆ ಅಷ್ಟು ಕೇರ್ ತಗೋತಿರೋದಕ್ಕೆ ನಾನಿಲ್ಲಿ ಆರಾಮವಾಗಿ ಕೆಲಸ ಮಾಡ್ಕೊಂಡಿರೋದಕ್ಕಾಗ್ತಿದೆ ಅಂತಿದ್ದ ಹಾಗೆಯೇ ನಿಹಾರಿಕಾ ಕಣ್ಣಲ್ಲಿ ನೀರು ಬಂತು. ಅವಳಿಗೆ ನಿಶಾಂತ್ ಪರಿಸ್ಥಿತಿ ನೆನಪಾಗಿತ್ತು. ಅವಳ ಧ್ವನಿಯಿಂದನೇ ಇದನ್ನು ಅರ್ಥ ಮಾಡಿಕೊಂಡ ಡಾಕ್ಟರ್ ಸಮಾಧಾನ ಮಾಡೋ ಥರ, ನಾನೆಲ್ಲಮ್ಮ ಕೇರ್ ತಗೊಳ್ಳೋದು, ನೀನು ಅವನಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಅಷ್ಟೆಲ್ಲ ಓಡಾಡ್ತಿದ್ಯಾ, ಇಲ್ಲಿ ನಾನು ನನ್ನ ಡ್ಯೂಟಿ ಮಾಡ್ತಿದ್ದೀನಿ ಅಷ್ಟೇ. ಇರಲಿ, ಆಪ್ರೇಷನ್ ವಿಷಯ ಹೇಳಿದ್ನಲ್ಲ, ಏನಾದರೂ ಪ್ರೋಗ್ರೆಸ್ ಆಯಿತಾ? ಅದೇನೋ ದುಡ್ಡು ರೇಂಜ್ ಆಗುತ್ತೆ ಅಂದಿದ್ಯಲ್ಲ, ಅದಕ್ಕೆ ಕೇಳಿದೆ ಅಂದರು. ನಿಹಾರಿಕಾ ಸುಧಾರಿಸ್ಕೊಂಡು, ಹಾಂ ಡಾಕ್ಟರ್, ಅದಕ್ಕೆ ನಾನು ಫೋನ್ ಮಾಡಿದೆ. ನೀವು ಸಾಧ್ಯ ಆದಷ್ಟು ಬೇಗ ಅವನ ಸರ್ಜರಿಗೆ ವ್ಯವಸ್ಥೆ ಮಾಡ್ತೀರಾ ಪ್ಲೀಸ್? ನನ್ನ ಹತ್ರ ಕ್ಯಾಶ್ ರೆಡಿ ಇದೆ ಅಂದ್ಲು. ನೀನು ಅಷ್ಟೇ ಹೇಳಿದರೆ ಸಾಕು, ಇವತ್ತೇ ನಾನು US ನಿಂದ ಡಾಕ್ಟರ್ ಸ್ಟ್ಯಾನ್ಲಿ ಅಪಾಯಿಂಟ್ಮೆಂಟ್ ತೊಗೋತೀನಿ. ನೋಡ್ತಾ ಇರು, ನಿಶಾಂತ್ ಇನ್ನು ಕೆಲವೇ ತಿಂಗಳಲ್ಲಿ ಮೊದಲಿನ ಹಾಗಾಗ್ತಾನೆ ಅಂತ ಹೇಳಿ ನಿಹಾರಿಕಾಗೆ ಭರವಸೆ ತುಂಬಿಸಿ ಫೋನ್ ಕಟ್ ಮಾಡಿದ್ರು. ನಿಹಾರಿಕಾ ಮನಸ್ಸು ಹಗುರಾಯಿತು. ಕ್ಯಾಬ್ ಕಿಟಕಿ ಆಚೆ ಓಡ್ತಿದ್ದ ದೃಶ್ಯಗಳ ಜೊತೆ ಮನಸ್ಸಿನಲ್ಲಿ ನಿಶಾಂತ್ ನೆನಪು ಓಡ್ತಿತ್ತು. ಪ್ರಪಂಚದಲ್ಲಿ ನಿಹಾರಿಕಾ ಪಾಲ್ಗೆ ಉಳಿದಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ, ಅವಳ ತಮ್ಮ ನಿಶಾಂತ್. ಅವನಿಗೆ ಅಮ್ಮ, ಅಕ್ಕ ಎಲ್ಲ ಇವಳೆ. ಅವನಿಗೂ ನಿಹಾರಿಕಾ ಅಂದರೆ ಪ್ರಾಣ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಅವನ ಪ್ರಾಣ ಕಿತ್ತು ತಿಂದಿತ್ತು ಕ್ಯಾನ್ಸರ್.
ಇರೋ ಬರೋ ಸೇವಿಂಗ್ಸ್ ಎಲ್ಲ ಅವನ ಟ್ರೀಟ್ಮೆಂಟ್ಗೆ ಖರ್ಚಾಗಿದ್ರೂ ಕ್ಯೂರ್ ಆಗೋಕ್ಕೆ ಮತ್ತಷ್ಟು ದುಡ್ಡು ಬೇಕಿತ್ತು. ಎಷ್ಟೇ ದುಡ್ಡು ಖರ್ಚಾದರೂ ನಿಶಾಂತ್ನ ಉಳಿಸ್ಕೋತೀನಿ ಅನ್ನೋ ಹಠಕ್ಕೆ ಬಿದ್ದಿದ್ಲು ನಿಹಾರಿಕಾ. ಅವನ ಟ್ರೀಟ್ಮೆಂಟ್ಗೆ ಹಣ ಹೊಂದಿಸೋದ್ರ ಮುಂದೆ ಬೇರೆ ಯಾವ ಸಮಸ್ಯೆನೂ ಅವಳಿಗೆ ದೊಡ್ಡದಾಗಿ ಕಾಣಿಸ್ತಿರ್ಲಿಲ್ಲ. ಅಗ್ರಿಮೆಂಟ್ ಪ್ರಕಾರ ಅವನ ಟ್ರೀಟ್ಮೆಂಟ್ಗೆ ಬೇಕಾದ ಹಣ ಹೊಂದಿಸಿದ್ಲು ನಿಹಾರಿಕಾ. ಸದ್ಯಕ್ಕೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ ಅಂತ ನಿಹಾರಿಕಾಗೆ ಅನಿಸಿತು. ಅದೇ ಖುಷಿಲಿ ನೈಟ್ ನಡೆದಿದ್ದು, ಬೆಳಗ್ಗೆ ಆದ ಅವಾಂತರ ಎಲ್ಲನೂ ಮರೆತು ನಿಹಾರಿಕಾ ಆಫೀಸ್ಗೆ ಹೊರಟಿದ್ಲು. ರಿಲ್ಯಾಕ್ಸ್ ಮೂಡ್ನಲ್ಲಿ ನಿಹಾರಿಕಾ ಆಫೀಸ್ಗೆ ಬಂದು ಡೆಸ್ಕ್ನಲ್ಲಿ ಕೂತು ಅಂದು ಮಾಡಬೇಕಾಗಿದ್ದ ಅಸೈನ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಚೀಫ್ ಎಡಿಟರ್ ನಿಹಾರಿಕಾ ಕೂತಿದ್ದಲ್ಲಿಗೆ ಬಂದು ನಿಂತ್ಬಿಟ್ಟ. ಯಾವತ್ತೂ ನನ್ನ ಮಾತಾಡ್ಸೋಕ್ಕೆ ಇಷ್ಟಪಡ್ದಿರೋ ಈ ಜಗಮುಂಡ ಎಡಿಟರ್ ಇವತ್ತು ಇದ್ದಲ್ಲಿಗೆ ಹುಡ್ಕೊಂಡು ಬಂದಿದ್ದಾನೆ ಅಂದರೆ ಈಗಷ್ಟೇ ಜಯಮನೆ ಮುಂದೆ ನಡೆದ ಇನ್ಸಿಡೆಂಟ್ ಇವನ ಕಿವಿಗೆ ಬಿದ್ದಿದೆ ಅಂದ್ಕೊಂಡ್ಲು ನಿಹಾರಿಕಾ. ಅವನ ಮುಖದಲ್ಲಿದ್ದ ಅಸಹ್ಯ ನಗು ನೋಡಿದ್ರೆ ಏನೋ ಬಾಂಬ್ ಹಾಕ್ತಾನೆ ಅನ್ನೋದು ನಿಹಾರಿಕಾಗಿ ಕನ್ಫರ್ಮ್ ಆಯಿತು. ಅದಕ್ಕೆ ತಕ್ಕ ಹಾಗೇನೆ, ನಿಹಾರಿಕಾ, ನೀನು ನಮ್ಮ ಮೀಡಿಯಾದ ಅಸೆಟ್. ನಿನ್ನ ಹಾರ್ಡ್ ವರ್ಕಿಂದಾನೇ ಇಡೀ ಆಫೀಸ್ನಲ್ಲಿ ಫೇಮಸ್ ಎಂಪ್ಲಾಯಿ ನೀನು. ಈಗಷ್ಟೇ ಎಕ್ಸ್ಕ್ಲೂಸಿವ್ ನ್ಯೂಸ್ಗೆ ನೀನೆಷ್ಟು ರಿಸ್ಕ್ ತೊಗೊಂಡೆ ಅನ್ನೋದು ಗೊತ್ತಾಯಿತು. ಯು ಆರ್ ರಿಯಲಿ ಬ್ರೇವ್ ಗರ್ಲ್. ಸೊ ನಿನ್ನ ಎಂಥೂಸಿಯಾಸಮ್ಗೆ ತಕ್ಕ ಅಸೈನ್ಮೆಂಟ್ ಕೊಡ್ತೀನಿ ಅಂದ ಎಡಿಟರ್. ಇಷ್ಟಕ್ಕೆ ನಿಹಾರಿಕಾ ಹಾರ್ಟ್ ಬೀಟ್ ಜೋರಾಯಿತು. ಎಡಿಟರ್ ಮತ್ತೆ ಮಾತು ಮುಂದುವರಿಸಿ, ಇದೊಂದು ಮಾಡಿಕೊಟ್ರೆ ನಮ್ಮ ಆಫೀಸ್ ಮಾತ್ರ ಅಲ್ಲ, ಸ್ಟೇಟಲ್ಲಿರೋ ಎಲ್ಲ ಮೀಡಿಯಾ ಹೌಸ್ಗಳಲ್ಲೂ ನಿನ್ನ ಬಗ್ಗೆನೇ ಚರ್ಚೆ ಆಗುತ್ತೆ ಕಣಮ್ಮ. ಅಷ್ಟು ಹೈ ಪ್ರೊಫೈಲ್ ಸ್ಟೋರಿನ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂದ. ಅವನ ಅಷ್ಟುದ್ದದ ಪೀಠಿಕೆಯಲ್ಲಿ ನಿಹಾರಿಕಾಗೆ ಅಪಾಯದ ವಾಸನೆ ಹೊಡೀತು. ನಿಹಾರಿಕಾ, ವಿಷಯ ಸಿಂಪಲ್ ಕಣಮ್ಮ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಹೇಗೆ ಮಾಡ್ತೀಯ ಅಂತ ನಾನು ಕೇಳಲ್ಲ, ಏನಾದರೂ ಮಾಡು. ಆದರೆ ಈ ಸೂಪರ್ ಸ್ಟಾರ್ JK ಹೆಂಡತಿ ಯಾರು ಅನ್ನೋ ನ್ಯೂಸ್ನ ಎಲ್ರಿಗಿಂತ ಮುಂಚೆ ನೀನೇ ಫೈಂಡ್ ಔಟ್ ಮಾಡಿ ನ್ಯೂಸ್ ಮಾಡಬೇಕು. ಆ ಕ್ರೆಡಿಟು ನಮಗೇ ಸಿಗಬೇಕು ಅಂದ ಎಡಿಟರ್. ನಿಹಾರಿಕಾಗೆ ಆಕಾಶ ತಲೆ ಮೇಲೆ ಬಿದ್ದಂಗಾಯ್ತು. ನನ್ನ ಸ್ಟೋರಿನ ನಾನೇ ಮಾಡಬೇಕಂದ್ರೆ ಜೈ ನನ್ನ ಕೊಂದೇ ಹಾಕ್ತಾನಷ್ಟೆ. ಇದರಿಂದ ತಪ್ಪಿಸ್ಕೋಬೇಕು ಅಂತ ಅವಳೇನೋ ಹೇಳಬೇಕು ಅನ್ನೋವಾಗಲೇ ಚೀಫ್ ಎಡಿಟರ್ ಮತ್ತೆ ಮಾತಾಡ್ದ. ನಿಹಾರಿಕಾ, ಲೆಟ್ ಮೀ ಟೆಲ್ ಯು, ಒಂದು ವೇಳೆ ಇದು ನಿನ್ನ ಕೈಯಲ್ಲಿ ಆಗೋಲ್ಲ ಅಂತ ಹೇಳೋ ಯೋಚನೆ ಇದ್ದರೆ ಅದರೊಟ್ಟಿಗೆ ನೀನೊಂದು ರೆಸಿಗ್ನೇಷನ್ ಲೆಟರ್ ರೆಡಿ ಮಾಡ್ಕೊಳಮ್ಮ. ಇಲ್ಲ ಈ ಜಾಬ್ ಉಳ್ಕೋಬೇಕು ಅಂದರೆ JK ಹೆಂಡತಿ ಬಗ್ಗೆ ಸ್ಟೋರಿ ರೆಡಿ ಮಾಡ್ಕೊ. ಚಾಯ್ಸ್ ನಿಂದು. ಆಲ್ ದಿ ಬೆಸ್ಟ್ ಕಣಮ್ಮ, ಬರಲಾ ಅಂತ ಹೇಳಿ ಸ್ಟೈಲಾಗಿ ಹಲ್ಲು ಬಿಟ್ಕೊಂಡು ಹೊರಟೇ ಬಿಟ್ಟ ಚೀಫ್ ಎಡಿಟರ್. ರೆಸಿಗ್ನೇಷನ್ ಲೆಟರ್ ಅನ್ನೋ ಶಬ್ದ ಕೇಳಿ ನಿಹಾರಿಕಾಗೆ ಭೂಮಿ ಬಾಯ್ಬಿಟ್ಟ ಹಾಗಾಯಿತು. ಎಲ್ಲ ಸರಿ ಹೋಗ್ತಿದೆ ಅನ್ನೋವಾಗಲೇ ಜಾಬ್ ಬಿಡಬೇಕಾದ ಪರಿಸ್ಥಿತಿ ಬರ್ತಿದೆ. ಈ ಸ್ಟೋರಿ ಮಾಡಿದರೆ ನನ್ನ ಲೈಫ್ ಹಾಳಾಗುತ್ತೆ, ಮಾಡದೇ ಇದ್ರೂ ಅದೇ ಆಗುತ್ತೆ. ನನ್ನ ಸ್ಥಿತಿ ಹೀಗಾಯ್ತಲ್ಲ ಅಂತ ನಿಹಾರಿಕಾ ತಬ್ಬಿಬ್ಬಾದ್ಲು. ಒಂದು ಕಡೆ ಸಿಡ್ಕಾಜ್ಜೆ, ಮತ್ತೊಂದು ಕಡೆ ತಿಕ್ಲಿ ಎಡಿಟರ್, ಇಬ್ಬರ ಮಧ್ಯೆ ಸಿಕ್ಕಿ ನಾನು ಒದ್ದಾಡಿ ಸಾಯೋದಂತೂ ಗ್ಯಾರಂಟಿ ಅಂದ್ಕೊಂಡ ನಿಹಾರಿಕಾ ಚೇರ್ನಲ್ಲೇ ಕುಸಿದು ಕೂತ್ಬಿಟ್ಲು. ಅದ್ಧೂರಿಯಿಂದ ಸೆಟ್ಟೇರಿತ್ತು ಫಸ್ಟ್ ಲವ್ ಸಿನಿಮಾ. ಅದರ ಶೂಟಿಂಗ್ ಸ್ಪಾಟ್ ಹೊರಗಡೆ ನಿಂತಿದ್ಲು ನಿಹಾರಿಕಾ. ಸೆಟ್ ಹೊರಗೆ ಅವಳ ಜೊತೆ ಬೇರೆ ಬೇರೆ ನ್ಯೂಸ್ ಪೇಪರ್, TV, ವೆಬ್ಸೈಟ್ಗಳ ರಿಪೋರ್ಟರ್ಸ್ ಸೇರ್ಕೊಂಡಿದ್ರು. ಅಲ್ಲಿದ್ದ ಅಷ್ಟು ಜನ ಸೂಪರ್ ಸ್ಟಾರ್ JK ಮದುವೆ ಬಗ್ಗೆ ಹುಟ್ಕೊಂಡಿದ್ದ ಗಾಸಿಪ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಆದರೆ ನಿಹಾರಿಕಾ ಮಾತ್ರ ಇದ್ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಎಡಿಟರ್ ಕೊಟ್ಟ ಅಸೈನ್ಮೆಂಟ್ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಆ ಚೀಫ್ ಎಡಿಟರ್ಗೆ ಮೊದಲಿಂದನೂ ನಿಹಾರಿಕಾ ಕಂಡ್ರೆ ಅಷ್ಟಕ್ಕಷ್ಟೇ. ಯಾರಿಗೂ ಸಿಗದಿರೋ ಸ್ಟೋರೀಸ್ನೆಲ್ಲ ತಂದು ಕೊಟ್ಟರು ಅದರಿಂದ ನಿಹಾರಿಕಾಗೆ ಸಿಗ್ತಿರೋ ಪಾಪ್ಯುಲಾರಿಟಿ ಬಗ್ಗೆ ಎಡಿಟರ್ಗೆ ಒಂಥರ ಉರಿ. ಬೆಳಿಗ್ಗೆ JK ಮನೆ ಮುಂದೆ ನನಗೆ ಅವಮಾನ ಆಯಿತು ಅಂತ ತಿಳ್ಕೊಂಡು ಬೇಕಂತಾನೆ ಅದೇ ಸ್ಟೋರಿನ ತಂದು ತಲೆ ಕಟ್ಟಿದ್ದಾನೆ ಆ ತಿಕ್ಲು ಅಂತ ಯೋಚಿಸ್ತಿದ್ಲು ನಿಹಾರಿಕಾ. ಯಾವುದೇ ಕಷ್ಟದ ಅಸೈನ್ಮೆಂಟ್ ಇದ್ರೂ ಈಸಿಯಾಗಿ ಮಾಡಿಕೊಂಡು ಬರೋ ಟ್ಯಾಲೆಂಟ್ ನಿಹಾರಿಕಾಗಿತ್ತು. ಆದರೆ ಈಗ ಅವಳದೇ ಸ್ಟೋರಿ ಅವಳ ಕರಿಯರ್ಗೆ ಸವಾಲಾಗಿತ್ತು. ಈ ಕಡೆ JK ಮದುವೆ ಬಗ್ಗೆ ನಡೀತಿದ್ದ ಚರ್ಚೆ ಬೇಡ ಅಂದ್ರೂ ನಿಹಾರಿಕಾ ಕಿವಿಗೆ ಬೀಳ್ತಿತ್ತು. ಯಾರೋ ಹೇಳ್ತಿದ್ರು, ನಿಂಗೆ ಗೊತ್ತಾ, ನಿನ್ನೆ JK ಮಧ್ಯರಾತ್ರಿನೇ ಅವರ ಮನೆಯಿಂದ ಹೊರಗೆ ಹೋಗ್ತಾ ಇದ್ದದನ್ನ ಯಾರೂ ನೋಡಿದ್ರಂತೆ. ಹೊಸದಾಗಿ ಮದುವೆ ಆದವರು ತಮ್ಮ ಫಸ್ಟ್ ನೈಟ್ ದಿನಾನೇ ಹೀಗೆ ಹೆಂಡತಿನ ಬಿಟ್ಟು ಹೋಗೋದು ಎಲ್ಲಾದರೂ ಇದೆಯಾ? ಇದ್ರ ಅರ್ಥ ಏನು ಹೇಳಿ? ಅವರಿಬ್ಬರ ಮಧ್ಯೆ ಏನೋ ಸರಿ ಇಲ್ಲ ಅಂತಾನೆ. ನನಗನ್ಸುತ್ತೆ JKಗೆ ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ, ಆದರೂ ಮದುವೆ ಆಗಿದ್ದಾರೆ.
ಇದ್ಯಾವುದೋ ಒತ್ತಾಯಕ್ಕಾದ ಮದುವೆ ಅನ್ಸುತ್ತೆ. ಇದರಲ್ಲಿ ಏನೋ ಸೀಕ್ರೆಟ್ ಇರಲೇಬೇಕು. ಏನಂತೀರಿ ಸ್ವಾಮಿ ಅಂತ ಒಬ್ಬ ರಿಪೋರ್ಟರ್ ತನಗೆಲ್ಲ ಗೊತ್ತು ಅನ್ನೋ ಹಾಗೆ ಮಾತಾಡ್ತಿದ್ರು. ಇಷ್ಟು ಕೇಳಿ ಮತ್ತೊಬ್ಬ ಯಂಗ್ ರಿಪೋರ್ಟರ್ಗೆ ಸುಮ್ಮನಿರೋಕ್ಕಾಗಲಿಲ್ಲ. JK ಸೀಕ್ರೆಟ್ ಮದುವೆ ಬಗ್ಗೆ ತಂದು ಒಂದು ಪಾಯಿಂಟ್ ಇರಲಿ ಅಂತ ಅವನ ತಲೆಯಲ್ಲಿ ಆಗಷ್ಟೇ ಹುಟ್ಕೊಂಡ ಅನುಮಾನ ಗುಂಪಲ್ಲಿ ತೇಲ್ಬಿಟ್ಟ. ಆದರೆ ನನಗೆ ಹಾಗನ್ನಿಸ್ತಿಲ್ಲ. ನನ್ನ ಕೇಳೋದಾದ್ರೆ JKಗೆ ಹೆಂಡತಿ ಅಂದರೆ ಪ್ರಾಣ. ಎಲ್ಲಿ ಪಬ್ಲಿಕ್ ಕಣ್ಣಿಗೆ ಬಿದ್ದು ಅವರ ಫ್ಯಾನ್ಸ್ಗಳಿಂದ ತೊಂದರೆ ಆಗುತ್ತೋ ಅಂತ ಮದುವೆ ವಿಷಯನ ಗುಟ್ಟಾಗಿಟ್ಟಿರಬೇಕು. ಯೂಶಲಿ ಸೆಲೆಬ್ರಿಟಿಗಳು ಹಿಂಗೆ ತಾನೇ ಮಾಡೋದು. ತಮ್ಮ ಹೆಂಡತಿ ನಾವೆಲ್ಲಿ ಮೀಡಿಯಾ ಮುಂದೆ ತರ್ತಾರೆ ಹೇಳಿ? ಏನೋ ಮದುವೆ ದಿನದ ಒಂದಷ್ಟು ಫೋಟೋ ಬಿಟ್ರೆ ಮತ್ತೆ ಹೆಂಡತಿ ಜೊತೆ ಕಾಣಿಸ್ಕೊಳ್ಳೋದೇ ಅಪರೂಪ. ಮತ್ತೇನಿದ್ರು ಅವರ ಹೀರೋಯಿನ್ಸ್ ಜೊತೆನೇ ಫೋಟೋಶೂಟ್. ಇದು ಅದೇ ಕೇಸ್ ಅನಿಸ್ತಿದೆ ನನಗೆ ಅಂದ ಆ ರಿಪೋರ್ಟ್. ಮ್ಯಾನರ್ಸ್ ಇಲ್ಲದೆ ಈ ಥರ ಬಿಹೇವ್ ಮಾಡೋರನ್ನ ನೋಡಿದ್ರೆ ನಿಹಾರಿಕಾಗೆ ಸಿಟ್ಟು ಬರ್ತಿತ್ತು. ಅದೇ ಸಿಟ್ಟಲ್ಲಿ ಯಾರು ಹಾಕಿ ಹೊಡೆದಿತ್ತು ಅಂತ ತಿರುಗಿ ನೋಡಿದ್ರೆ ಅಲ್ಲಿ ರಕ್ಷಾ ನಿಂತಿದ್ಲು. ಗಾಸಿಪ್ ಕ್ವೀನ್ ರಕ್ಷಾ. ಇಡೀ ಆಫೀಸ್ ಅವಳನ್ನ ಹಾಗೆ ಕರೀತಿತ್ತು. ತನ್ನ ಪಕ್ಕದ ಡೆಸ್ಕ್ನಲ್ಲಿ ಕೆಲಸ ಮಾಡೋ ಕಲೀಗನ್ನು ಒಂದೇ ಕಾರಣಕ್ಕೆ ನಿಹಾರಿಕಾ ಅವಳನ್ನ ಸಹಿಸ್ಕೊಂಡಿದ್ಲು. ನ್ಯೂಸ್ ಒಂದು ಬಿಟ್ಟು ಮತ್ತೆಲ್ಲಾ ವಿಷಯದಲ್ಲೂ ರಕ್ಷಾ ಎತ್ತಿದ ಕೈ. ಅದರಲ್ಲೂ ತನ್ನ ಕಲೀಗ್ಗಳ ಬಗ್ಗೆ ಗಾಸಿಪ್ ಹುಟ್ಟಾಕೋದಂದ್ರೆ ಅವಳಿಗೆ ಇಷ್ಟದ ಕೆಲಸ ಅಂತ ಎಲ್ರಿಗೂ ಗೊತ್ತಿತ್ತು. ಇದರಿಂದಾನೇ ಅವಳ ಜೊತೆ ನಿಹಾರಿಕಾ ಅಷ್ಟಾಗಿ ಸೇರ್ತಾ ಇರಲಿಲ್ಲ. ಅಲ್ಲದೆ ನಿಹಾರಿಕಾಗೆ ಮೀಡಿಯಾ ಫೀಲ್ಡಲ್ಲಿ ಇರೋ ಫೇಮ್, ಗೌರವದ ಬಗ್ಗೆ ರಕ್ಷಾಗೆ ಸಣ್ಣ ಜಲಸಿ ಇದ್ದೇ ಇತ್ತು. ಹೀಗಾಗಿ ಸ್ವಲ್ಪ ನೋವಾಗುವಷ್ಟು ಜೋರಾಗಿನೇ ಅವಳು ನಿಹಾರಿಕಾ ಭುಜಕ್ಕೆ ಹೊಡೆದ್ಲು. ರಕ್ಷಾ, ಎಷ್ಟು ಸಲ ಹೇಳಿದ್ದೀನಿ ಹೀಗೆಲ್ಲ ಮಾಡಬೇಡ ಅಂತ. ಇಟ್ಸ್ ನಾಟ್ ಫನಿ ಎನಿಮೋರ್. ಮಕ್ಕಳ ಥರ ಯಾಕಾಡ್ತೀಯಾ ಅಂತ ಸಿಟ್ಟಲ್ಲೇ ಕೇಳಿದ್ಲು ನಿಹಾರಿಕಾ. ಆದರೆ ಕರ್ಟಿಸಿಗಾದ್ರೂ ಸಾರಿ ಕೇಳಬೇಕು ಅಂತ ಅನ್ನಿಸ್ದೇ ಇರುವಂತಹ ಕ್ಯಾರೆಕ್ಟರ್ ರಕ್ಷಾ. ನಿಹಾರಿಕಾ ಹೇಳಿದ್ದು ತನಗಲ್ಲ ಅನ್ನೋ ರೀತಿ, ಇವತ್ತು ಆ ಸಿಡುಕ್ಮುತಿ ಎಡಿಟರ್ ಏನೋ ದೊಡ್ಡ ಅಸೈನ್ಮೆಂಟ್ ಕೊಟ್ರಂತೆ ನಿನಗೆ. ಇಡೀ ಆಫೀಸ್ ತುಂಬ ಇದೇ ಸುದ್ದಿ. ಏನೇ ಅದು JK ಮೇಲಿನ ಸ್ಟೋರಿನಾ ಅಂದು ತನಗೇನು ಗೊತ್ತಿಲ್ಲ ಅನ್ನೋ ಥರ. ಮೊದಲೇ ನೆನ್ನೆಯಿಂದ ನಡೀತಿರೋ ಅವಾಂತರಗಳಿಗೆ ಬೇಸತ್ ಹೋಗಿದ್ಲು ನಿಹಾರಿಕಾ. ಈಗ ರಕ್ಷಾ ಕೊಂಕು ಮಾತಾಡಿದ್ ಕೇಳಿ ಮೈಯೆಲ್ಲ ಉರಿತು ಅವಳಿಗೆ. ಅದೇ ಸಿಟ್ಟಲ್ಲಿ, ನನಗೆ ಸಿಕ್ಕಿರೋ ಅಸೈನ್ಮೆಂಟ್ ಏನಂತ ನನಗಿಂತ ಮೊದಲೇ ನಿನಗೆ ಗೊತ್ತಿರತ್ತಲ್ವಾ, ಮತ್ಯಾಕೆ ನನ್ನನ್ನು ಕೇಳ್ತೀಯಾ ಅಂದ್ಲು. ಆದ್ರೆ ಈ ಸಿಟ್ಟು ರಕ್ಷಾ ಮೇಲೆ ಯಾವುದೇ ಇಫೆಕ್ಟ್ ಮಾಡಲಿಲ್ಲ. ಅಯ್ಯೋ, ನಂಗೆ ಹೆಂಗೆ ಗೊತ್ತಿರತ್ತೆ? ಆದ್ರೂ JK ಹೆಂಡತಿ ಸ್ಟೋರಿ ಅಂತ ಆಫೀಸ್ನಲ್ಲಿ ಹೇಳ್ತಿದ್ರು. ಅದು ಅಲ್ಲದೆ ಅದೇನೋ ಬೆಳಗ್ಗೆ JK ಹೆಂಡತಿ ನೋಡಕ್ಕೆ ಅವನ ಮನೆ ಒಳಗೆ ಬೇರೆ ನುಗ್ಗಿದ್ಯಂತಲ್ಲ. ನೀನ್ ಬಿಡಮ್ಮ, ಎಕ್ಸ್ಕ್ಲೂಸಿವ್ ಅಂದ್ರೆ ಎಲ್ಲಿ ಬೇಕಾದ್ರೂ ನುಗ್ತೀಯ. ಆದ್ರೆ ಅಲ್ಲಿ ನೀನ್ ಸಿಕ್ಕಾಕೊಂಡು ಪ್ರಾಬ್ಲಮ್ ಬೇರೆ ಆಯ್ತಂತಲ್ಲ, ಅದಕ್ಕೆ ಬೇಕಂತಾನೆ ಈ ಸ್ಟೋರಿನ ಮತ್ತೆ ನಿನ್ ತಲೆ ಕಟ್ಟಿದಾನಂತೆ ನಮ್ಮ ಎಡಿಟರ್. ಹೀಗಂತ ಇಡೀ ಆಫೀಸ್ ಮಾತಾಡ್ತಿದೆ. ನಾನ್ ಡೈರೆಕ್ಟಾಗಿ ನಿನ್ನೇ ಕೇಳೋಣ ಅಂತ ಬಂದೆ ಅಂದ್ಲು ರಕ್ಷಾ. ಅವಳ ಜೊತೆ ಮಾತು ಮುಂದುವರ್ಸೋದು ಬೇಡ ಅಂತ ಹಾಗೇನಿಲ್ಲ, ಸೆನ್ಸೇಷನಲ್ ನ್ಯೂಸ್ ಅಂತ ಅದನ್ನೇ ಕವರ್ ಮಾಡೋಕೆ ಹೇಳಿದ್ರು. ಐ ಆಮ್ ಹಿಸ್ ಟಾಪ್ ರಿಪೋರ್ಟರ್ ಅಂತ ರಕ್ಷಾಗೆ ತಟ್ಟು ಹಾಗೆ ವಾಪಸ್ ಕೊಡ್ಲು ನಿಹಾರಿಕಾ. ಆದರೆ ಅಲ್ಲಿಗೆ ಮಾತು ಬಿಡೋ ಚಾಳಿ ರಕ್ಷಾದಾಗಿರ್ಲಿಲ್ಲ. ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗಲ್ಲ ನಿಹಾರಿಕಾ, ಅವನು ಬೇಕಂತಾನೆ ಮಾಡಿರೋದು. ಅಷ್ಟು ಈಸಿಯಾಗಿ ಈ ಸ್ಟೋರಿ ಸಿಗಲ್ಲ ಅಂತ ನಿಂಗೆ ತಗ್ಲಾಕಿದ್ದಾನೆ ಆ ಎಡಿಟರ್. ನಾನು ಅವತ್ತೇ ಹೇಳಿದೆ ನಿಂಗೆ ಅವನ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರು ಅಂತ. ಮೊದಲೇ ನಿನ್ ಕಂಡ್ರೆ ಹೊಟ್ಟೆ ಉರಿ ಆ ಮನುಷ್ಯಂಗೆ. ಅದಕ್ಕೆ ಈಗ ಹೀಗೆ ಮಾಡಿದ ನೋಡು ಅಂತ ಫೇಕ್ ಕನ್ಸರ್ನ್ ತೋರಿಸಿದ್ಲು. ನಿಹಾರಿಕಾ ಬಗ್ಗೆ ಇಲ್ಲದ್ದೆಲ್ಲ ಹೇಳಿ ಆ ಎಡಿಟರ್ಗೆ ಅವಳ ಮೇಲೆ ಉರಿ ಹಚ್ಚದೆ ಈ ರಕ್ಷಾ ಅನ್ನೋದು ನಿಹಾರಿಕಾ ಜೊತೆಗೆ ಆಫೀಸಲ್ಲಿದ್ದ ಎಲ್ರಿಗೂ ಗೊತ್ತಿತ್ತು. ಅಲ್ಲದೆ ಅವಳೆದ್ರು ಎಡಿಟರ್ ಬಗ್ಗೆ ಏನೇ ನೆಗೆಟಿವ್ ಮಾತಾಡಿದ್ರು ಅದನ್ನು ಹಾಗೇನೆ ಅವರ ಕಿವಿಗೆ ಹಾಕ್ತಾಳೆ ಅನ್ನೋದು ಗೊತ್ತಿತ್ತು. ಹೀಗಾಗಿ ಯಾರೂ ಅವಳ ಮಾತಿಗೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಸದ್ಯಕ್ಕೆ ಅವಳನ್ನ ನೆಗ್ಲೆಕ್ಟ್ ಮಾಡೋದೇ ಒಳ್ಳೇದು ಅಂತ ಸುಮ್ಮನೆ ನಿಂತಳು ನಿಹಾರಿಕಾ. ಆದರೆ ಇದರಿಂದ ರಕ್ಷಾ ಈಗೋಗೆ ಹರ್ಟ್ ಆಯ್ತು. ಇಲ್ಲ, ನಾನು ಅವಾಗ್ನಿಂದ ನಿನ್ನ ಬಗ್ಗೆ ಮಾತಾಡ್ತಿದ್ರು ಬೇರೆ ಯಾರಿಗೂ ಅನ್ನೋ ಥರ ನಿಂತಿದ್ಯಲ್ಲ, ಬಿಡು, ನಿನಗೆಲ್ಲ ನಾನಂದ್ರೆ ಅಷ್ಟಕ್ಕಷ್ಟೇ. ನೀನು ಎಕ್ಸ್ಕ್ಲೂಸಿವ್ ಸ್ಟೋರಿ ತರೋಳು, ನಾವೆಲ್ಲ ಕಾಂಜಿ ಪಿಂಜಿ ಸ್ಟೋರಿ ತರೋರು ಅಂತ ಡೈರೆಕ್ಟ್ ಆಗಿ ಅಸಮಾಧಾನ ತೋರಿಸ್ಕೊಂಡ್ಲು. ನಿಹಾರಿಕಾ ಅದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ರಕ್ಷಾ ಕೋಪ ನೆತ್ತಿಗೇರ್ತು. ಈ ಸಲ ಕೋಪದಿಂದಲೇ, ಏನೋ ಫೀಲ್ಡಲ್ಲಿ ಒಂದೆರಡು ದೊಡ್ಡ ಸ್ಕೂಪ್ ಸ್ಟೋರಿ ಮಾಡಿ ಎಲ್ಲರಿಂದ ಶಬಾಷ್ಗಿರಿ ತಗೊಂಡು ತಕ್ಷಣ ಕೆಲವರಿಗೆ ನಾವೇ ದೊಡ್ಡವರು, ನಾವೇ ಗ್ರೇಟ್ ಜರ್ನಲಿಸ್ಟ್ ಅಂತ ತಲೆಗೆ ಬಂದ್ಬಿಡತ್ತೆ ಅಲ್ವಾ? ಆದರೆ ಏನು ಗೊತ್ತಾ,
ಸದ್ಯಕ್ಕೆ ಫಿಲ್ಮ್ ಬೀಟ್ನಲ್ಲಿ ಜೆಕೆ ಮದುವೆ ಬಗ್ಗೆ ತಿಳ್ಕೊಳ್ಳದೆ ಇರೋರು ಎಷ್ಟೇ ದೊಡ್ಡ ಜರ್ನಲಿಸ್ಟ್ ಆಗಿದ್ರು ಪ್ರಯೋಜನ ಇಲ್ಲ. ಅಂದ್ಹಾಗೆ ನಿಂಗೂ ಅವನ ಮದುವೆ ಬಗ್ಗೆ ಏನು ಲೀಡ್ ಸಿಕ್ಕಿಲ್ಲ ಅಲ್ವಾ? ಯಾಕೋ ಈ ಸರ್ತಿ ನೀನು ಸ್ಟೋರಿ ಬದಲು ರೆಸಿಗ್ನೇಷನ್ ಲೆಟರ್ ರೆಡಿ ಮಾಡ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ ನನಗೆ ಅಂತ ನಿಹಾರಿಕಾಳನ್ನ ಚುಚ್ಚಿ ಮಾತಾಡಿದ್ಲು ರಕ್ಷಾ. ಅಷ್ಟೊತ್ತು ಸುಮ್ಮನಿದ್ದ ನಿಹಾರಿಕಾಗೆ ಕೋಪ ಒತ್ತರಿಸ್ಕೊಂಡು ಬಂತು. ಆದರೂ ಅದನ್ನು ತೋರಿಸ್ಕೊಳ್ದೆ, ರಕ್ಷಾ, ನೀನು ಮಾತಾಡುವಾಗ ಬಾವಿ ಒಳಗಿರೋ ಕಪ್ಪೆ ಒಟಗುಟ್ಟೋ ಥರ ಕೇಳಿಸುತ್ತೆ ಅಂತ ನಿನ್ಗೆ ಯಾರಾದರೂ ಹೇಳಿದಾರಾ? ಒಂದು ವೇಳೆ ಹೇಳಿಲ್ಲ ಅಂದರೆ ತಿಳ್ಕೊ, ಕಪ್ಪೆಗೂ ನಿಂಗೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಸಮಯ ಸಂದರ್ಭ ಏನು ನೋಡದೆ ಸುಮ್ಮನೆ ಹೀಗೆ ವಟವಟ ಅಂತಿದ್ರೆ ಕೇಳೋರ್ಗೆ ಇರಿಟೇಟ್ ಆಗುತ್ತೆ. ಇದರಿಂದ ಯಾರಿಗೂ ಯೂಸ್ ಇಲ್ಲ. ಇರಿಟೇಟಿಂಗ್ ಇಡಿಯಟ್ ಅಂದ್ಲು ನಿಹಾರಿಕಾ. ಇಷ್ಟು ಕೇಳಿಸ್ಕೊಂಡ ರಕ್ಷಾ ಮುಖ ಕೋಪ ಅವಮಾನದಿಂದ ಕೆಂಪಾಯ್ತು. ಯೂ ಅಂತ ನಿಹಾರಿಕಾನ ಹೊಡೆಯೋ ಹಾಗೆ ಮುಂದೆ ಬಂದು ರಕ್ಷಾ. ಆದರೆ ಅವಳನ್ನ ತಡೆಯೋ ಹಾಗೆ ಸುಮ್ಮನೆ ಒಂದು ಲುಕ್ ಕೊಟ್ಟ ನಿಹಾರಿಕಾ ಮತ್ತೆ ಹೇಳಿದ್ಲು, ಇಷ್ಟಕ್ಕೂ ನಾವೇನಂತ ಪ್ರೂವ್ ಮಾಡೋದು ನಮ್ಮ ವರ್ಕ್ ಮಾತ್ರ. ನಮ್ಮ ಕೆಲಸದ ರಿಸಲ್ಟ್ ಗೊತ್ತಾಗೋದು ಅದು ಮುಗ್ದ ಮೇಲೇನೆ. ಯಾರು ವಿನ್ನರ್ ಯಾರು ಲೂಸರ್ ಅಂತ ಇನ್ನೊಬ್ರು ಜಡ್ಜ್ ಮಾಡೋದು ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಮೋಸ್ಟ್ಲಿ ಆ ಸಕ್ಸಸ್ ನಮಗೂ ಸಿಗಬಹುದು. ಇಲ್ಲಾಂದರೆ ನಿನ್ನ ಥರನೇ ಸುಮ್ಮನೆ ಬಾಯ್ ಬಡ್ಕೊಂಡೇ ಇರಬೇಕಾಗತ್ತೆ ಅಷ್ಟೇ ಅಂದ್ಲು. ಮಾತಲ್ಲಿ ನನ್ನ ಗೆಲ್ಲೋಕ್ಕಾಗಲ್ಲ ಅನ್ನೋದನ್ನು ರಕ್ಷಾಗೆ ಪ್ರೂವ್ ಮಾಡಿದ್ಲು ನಿಹಾರಿಕಾ. ಆದರೆ ಸುಲಭಕ್ಕೆ ಸೋಲೊಪ್ಕೊಳ್ಳೋ ಜಾಯಮಾನ ರಕ್ಷಾದಾಗಿರಲಿಲ್ಲ. ಒಂಥರ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಬಂಡಿ ಅವಳು. ಹೀಗಾಗಿ ಮತ್ತೆ ನಿಹಾರಿಕಾನ ಕೆಣಕೋ ಹಾಗೆ, ನಿಹಾರಿಕಾ, ನೀ ಹೇಳ್ತಾ ಇರೋದು ನೋಡಿದ್ರೆ ನಿಂಗಾಗಲೇ ಮಿಸಸ್ ಜೆಕೆ ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ? ನಿಂಗೆ ಅಷ್ಟು ಕೆಪಾಸಿಟಿ ಇದ್ರೆ ಅವಳು ಯಾರು ಅನ್ನೋದನ್ನು ರಿವೀಲ್ ಮಾಡೋ ನೋಡೋಣ ಅಂತ ಸವಾಲಿಸಿದ್ಲು. ಆ ಹೊತ್ತಿಗಾಗಲೇ ತನ್ನ ತಾಳ್ಮೆನ ಸಂಪೂರ್ಣ ಕಳ್ಕೊಂಡಿದ್ದ ನಿಹಾರಿಕಾ ಇನ್ನೇನೋ ಹೇಳಬೇಕು ಅಂತಿದ್ಲು. ಅಷ್ಟರಲ್ಲಿ ಅವರಿಂದ ಸ್ವಲ್ಪ ದೂರದಲ್ಲಿದ್ದ ಅಷ್ಟು ರಿಪೋರ್ಟರ್ಸ್ ಕಡೆಯಿಂದ ದೊಡ್ಡ ಗದ್ದಲ ಕೇಳಿಬಂತು. ಸೂಪರ್ ಸ್ಟಾರ್ ಜೆಕೆ ಶೂಟಿಂಗ್ ಸೆಟ್ಗೆ ಎಂಟ್ರಿ ಕೊಟ್ಟಿದ್ದ. ಸೂಪರ್ ಸ್ಟಾರ್ ಜೆಕೆ ಬಂದ್ರು, ಜಯಕೃಷ್ಣ ಬಂದ್ರು ಅಂತ ಒಮ್ಮೆಲೆ ಎಲ್ಲರೂ ಶೂಟಿಂಗ್ ಸೆಟ್ನತ್ತ ನುಗ್ಗೋಕೆ ಮುಂದಾದ್ರು. ಯಾವುದೋ ಸಮೂಹ ಸನ್ನಿಗೆ ಸಿಕ್ಕೊಂಡ ಹಾಗೆ ತಮ್ಮ ಕ್ಯಾಮ್ರಾ ಹಿಡ್ಕೊಂಡು ಯಾವುದೋ ದಿಕ್ಕಿಗೆ ಫೋಕಸ್ ಮಾಡಿ ಚಕ್ ಚಕ್ನೆ ಫೋಟೋ ವಿಡಿಯೋ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇಡೀ ಗುಂಪಲ್ಲಿ ಒಮ್ಮೆಗೆ ಕರೆಂಟ್ ಪಾಸ್ ಆದ ಹಾಗಿತ್ತು ಅವರೆಲ್ಲರ ಬಿಹೇವಿಯರ್. ರಕ್ಷಾಳ್ನ ಇಗ್ನೋರ್ ಮಾಡಿ ನಿಹಾರಿಕಾ ಕೂಡ ಆ ಗುಂಪಿನತ್ತ ಹೋದ್ಲು. ಅವಳೊಳಗಿದ್ದ ರಿಪೋರ್ಟರ್ ಆಕ್ಟಿವ್ ಆದ್ಲು. ನಿಹಾರಿಕಾ ಆ ರಿಪೋರ್ಟರ್ಸ್ ಗುಂಪನ್ನ ಸೇರ್ಕೊಳ್ಳೋ ಹೊತ್ತಿಗೆ ಸರಿಯಾಗಿ ಕಪ್ಪು ಬಣ್ಣದ ಟಿಂಟೆಡ್ ಗ್ಲಾಸ್ ಇದ್ದ ದೊಡ್ಡ SUV ಕಾರೊಂದು ನಿಧಾನಕ್ಕೆ ಅವಳಿದ್ದ ದಿಕ್ಕಿನ ಕಡೆನೆ ಬರ್ತಾ ಇತ್ತು. ಶೂಟಿಂಗ್ ಸೆಟ್ ಒಳಗಡೆ ರಿಪೋರ್ಟರ್ಸ್ ಬರೋ ಹಾಗಿಲ್ಲ ಅಂತ ಚಿತ್ರತಂಡ ಮೊದಲೇ ಸ್ಟ್ರಿಕ್ಟ್ ಆಗಿ ಹೇಳಿದ್ರಿಂದ ಯಾರೂ ಸೆಟ್ ಒಳಗಡೆ ಹೋಗದೆ ಅದರ ಎಂಟ್ರೆನ್ಸ್ ಹತ್ರನೇ ಗುಂಪು ಕೂಡಿದ್ರು. ಅದೃಷ್ಟ ನೆಟ್ಟಿಗಿದ್ರೆ ಅದೇ ದಾರಿಯಲ್ಲಿ ಸೆಟ್ ಒಳಗಡೆ ಹೋಗೋ ಜೆಕೆ ಫೋಟೋ ವಿಡಿಯೋ ಏನಾದರೂ ಸಿಗಬಹುದು ಅನ್ನೋ ಯೋಚನೆಯಲ್ಲೇ ಎಲ್ಲರೂ ತಮ್ಮ ತಮ್ಮ ಕ್ಯಾಮ್ರಾ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ರು. ಆದರೆ ಈ ಮೊದಲು ಕೂಡ ಎಷ್ಟೋ ಸಲ ಜೆಕೆಗಾಗಿ ಶೂಟಿಂಗ್ ಸೆಟ್ ಬಳಿ ಕಾದು ಕೊನೆಗೆ ಏನೂ ಸಿಗದೆ ವಾಪಸ್ ಹೋಗಿದ್ದ ಉದಾಹರಣೆಗಳಿದ್ರು. ಲಕ್ ಫ್ಯಾಕ್ಟರ್ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಅಲ್ಲಿ ಕಾಯ್ತಾ ನಿಂತಿದ್ರು. ಸೆಟ್ ಹೊರಗಡೆ ಕರ್ಟಿಸಿಗಾದ್ರೂ ಕಾರ್ ನಿಲ್ಲಿಸಿ ರಿಪೋರ್ಟರ್ಸ್ಗಳನ್ನ ಮಾತಾಡಿಸಿ ಹೋಗೋ ಅಭ್ಯಾಸ ಜೆಕೆಗಂತೂ ಇರಲೇ ಇರಲಿಲ್ಲ. ಆದರೂ ಕಾಯೋದು ಅನಿವಾರ್ಯ ಧರ್ಮ ಅನ್ನೋ ಹಾಗೆ ಅವರೆಲ್ಲ ಅಲ್ಲಿ ಜಮಾಯಿಸಿದ್ರು. ಈ ಗುಂಪಿನಿಂದ ಸ್ವಲ್ಪ ದೂರ ನಿಂತಿದ್ದ ನಿಹಾರಿಕಾಗೆ ರಿಪೋರ್ಟರ್ಸ್ನ ದಾಟಿ ಜೆಕೆ ಇದ್ದ ಕಾರು ಅವಳಿದ್ದ ಕಡೆನೇ ನಿಧಾನಕ್ಕೆ ಬರ್ತಾ ಇದ್ದಿದ್ದು ಕಾಣಿಸ್ತಿತ್ತು. ಇವತ್ತೆಲ್ಲಾದ್ರೂ ಈ ರಿಪೋರ್ಟರ್ಸ್ಗಳ ಕೈಗೆ ಜಯ ಸಿಕ್ಕಿ ಅವರೆಲ್ಲಾದ್ರೂ ಮದುವೆ ಬಗ್ಗೆ ಕೇಳಿ ಇರಿಟೇಟ್ ಮಾಡಿದ್ರೆ ಅವನು ತನ್ನ ಮೇಲೇನೆ ಸೆಟ್ ಆಗ್ತಾನೆ ಅನ್ನೋದು ಗೊತ್ತಿದ್ದ ನಿಹಾರಿಕಾ ಕಾರ್ ಅಲ್ಲಿಂದ ಮೂವ್ ಆಗಿದ್ದು ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆದ್ಲು. ಕಾರ್ ಸೆಟ್ ಒಳಗಡೆ ಹೋದ್ರೆ ಆಮೇಲೆ ಜೈ ಎಷ್ಟೊತ್ತಿಗೆ ಹೊರಗೆ ಬರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಬಂದ್ರು ಅವನಾಗವನೇ ಕಾರ್ ನಿಲ್ಲಿಸಿ ಇವರನ್ನ ಮಾತಾಡ್ಸೋಲ್ಲ. ಸ್ವಲ್ಪ ಹೊತ್ಕಾದು ಆಮೇಲೆ ಎಲ್ಲರೂ ಇಲ್ಲೇನು ಸುದ್ದಿ ಸಿಗಲ್ಲ ಅಂತ ಉಳಿದ ಅಸೈನ್ಮೆಂಟ್ ಹಿಂದೆ ಹೋಗ್ತಾರೆ. ಇವತ್ತಿನ ದಿನದ ಮಟ್ಟಿಗೆ ನಾನು ಸೇಫ್ ಅನ್ಕೊಂಡು ನಿಹಾರಿಕಾ. ಆದರೆ ಪಾಪ ಅವಳಿಗೆ ಮುಂದಾಗೋ ಅನಾಹುತದ ಸಣ್ಣ ಕ್ಲೂ ಕೂಡ ಇರಲಿಲ್ಲ. ಕಾರ್ ಹತ್ರ ಬರ್ತಿತ್ತು. ಇನ್ನು ಈ ಗುಂಪಲ್ಲಿ ಜೈ ನನ್ನನ್ನು ನೋಡಿ ಮತ್ತಷ್ಟು ರೊಚ್ಚಿಗೇಳೋದು ಬೇಡ ಅಂತ ಅವನ ಕಣ್ಣಿಗೆ ಬೀಳದ ಹಾಗೆ ಮೆತ್ತಿಗೆ ಅಲ್ಲಿಂದ ವಾಪಸ್ ಹೋಗೋಕೆ ನಿಹಾರಿಕಾ ರೆಡಿ ಆದ್ಲು. ಅದೇ ಸಮಯಕ್ಕೆ ಸರಿಯಾಗಿ ಆ ಅನಾಹುತ ನಡೆದೇ ಹೋಯ್ತು. ನಿಹಾರಿಕಾ ಹಿಂದೆ ತಿರ್ಕೊಳ್ಳೋದಕ್ಕಿಂತ ಮುಂಚೆ ಹಿಂದಿನಿಂದ ಯಾರು ಅವಳನ್ನ ಜೋರಾಗಿ ತಳ್ಳಿಬಿಟ್ರು. ಆ ಸಡನ್ ಪುಷ್ನಿಂದಾಗಿ ಬ್ಯಾಲೆನ್ಸ್ ಕಳ್ಕೊಂಡ ನಿಹಾರಿಕಾ ನೇರವಾಗಿ ಮುಂದೆ ಬರ್ತಿದ್ದ ಜೆಕೆ ಕಾರಿನ ಮೇಲೆ ಬಿದ್ದುಬಿಟ್ಲು. ಡ್ರೈವರ್ ಸಡನ್ ಆಗಿ ಬ್ರೇಕ್ ಹಾಕಿದ್ರು. ನಿಹಾರಿಕಾನ ತಳ್ಳಿದ ಫೋರ್ಸ್ಗೆ ಅವಳು ಜೆಕೆ ಕಾರ್ಗೆ ಡಿಕ್ಕಿ ಹೊಡೆದು ಮತ್ತೆ ಬದಿಗೆ ಸರಿದು ನೆಲದ ಮೇಲೆ ಬಿದ್ಲು. ಕಾರ್ ಬ್ರೇಕ್ ಹಾಕಿದ ಸದ್ದು ಕೇಳಿ ರಿಪೋರ್ಟರ್ಗಳ ಗುಂಪು ಆ ಕಡೆಗೆ ಓಡಿ ಬಂತು. ಡಿಕ್ಕಿ ತಪ್ಸೋಕೆ ಕೈನ ಮುಂದೆ ಮಾಡಿದ ನಿಹಾರಿಕಾಗೆ ತೋಳೆಲ್ಲ ನೋವು ಬಂದ್ಬಿಡ್ತು. ಬಿದ್ದ ವೇಗಕ್ಕೆ ಮೈ ಕೈಗೂ ಹರಡಿದ್ದ ಆ ಪೇನ್ ನಡುವೆನೂ ಜೈನನ್ನ ನೋಡ್ತಿದ್ರೆ ಸಾಕಿತ್ತು ಅಂದ್ಕೊಳ್ತಾ ನಿಹಾರಿಕಾ ಬಿದ್ದಲ್ಲಿಂದ ಮೇಲೆದ್ಲು.
ಒಂದು ಕ್ಷಣ ಕಾರ್ನ ವಿಂಡೋ ಕಡೆ ನೋಡಿ ಅವನು ನೋಡೋ ಮುಂಚೆ ಅಲ್ಲಿಂದ ಬದಿಗೆ ಸರ್ಕೊಂಡ್ ಬಿಡೋಣ ಅಂದ್ಕೊಳ್ಳೋ ಹೊತ್ತಿಗೆ ಕಾರ್ನ ಬ್ಯಾಕ್ ಸೈಡ್ ವಿಂಡೋ ನಿಧಾನಕ್ಕೆ ಕೆಳಗಿಳಿಯೋಕೆ ಪ್ರಾರಂಭಿಸಿತು. ನಿಹಾರಿಕಾ ಎಸ್ಕೇಪ್ ಟೈಮ್ ಮೀರಿತು. ಏನೂ ಮಾಡಕ್ಕಾಗದೆ ಕೆಳಗಿಳಿತಾ ಇದ್ದ ವಿಂಡೋ ಕಡೆ ನೋಡ್ಕೊಂಡು ನಿಂತ್ಬಿಟ್ಲು. ಕಾರ್ನೊಳಗಿದ್ದ ತಣ್ಣನೆ ಎಸಿ ನಿಂತಿದ್ದ ನಿಹಾರಿಕಾ ಕಡೆ ಬೀಸ್ತು. ಅದರೊಳಗಿದ್ದ ವ್ಯಕ್ತಿಯ ಕಣ್ಣಲ್ಲೂ ಅದೇ ತಂಪು ಮಡುಗಟ್ಟಿತ್ತು. ಜೆಕೆ ಹ್ಯಾಸ್ ಕೋಲ್ಡೆಸ್ಟ್ ಐಸ್. ಅವನ್ನ ನೋಡ್ತಿದ್ದ ಹಾಗೇನೆ ನಿಹಾರಿಕಾ ಮುಖ ಮುದುಡಿದ ತಾವರೆ ಹಾಗಾಯ್ತು. ಜೆಕೆ ಕೂಡ ಅವಳನ್ನೇ ನೋಡ್ತಿದ್ದ. ಯಾಕೋ ಆ ಒಂದು ಕ್ಷಣಕ್ಕೆ ಭಾವನೆಗಳೇ ಇಲ್ದ ಜಯ ಮುಖದಲ್ಲೂ ಅದೇನೋ ಅಟ್ರಾಕ್ಷನ್ ಇದೆ ಅನ್ನಿಸ್ತು ನಿಹಾರಿಕಾಗೆ. ಇಷ್ಟೆಲ್ಲಾ ಸೀನ್ ನಡೀತಿರ್ಬೇಕಾದ್ರೆ ನಿಹಾರಿಕಾ ಹಿಂದೆ ದೊಡ್ಡ ಗುಂಪೆ ಸೇರ್ಬಿಡ್ತು. ಆ ಗುಂಪಿನ ಮಧ್ಯೆ ನಿಹಾರಿಕಾನ ಕಾರ್ ಕಡೆ ದೂಡಿದ ರಕ್ಷಾ ತನ್ನ ಕೈಗಳನ್ನ ಧೂಳ್ ಹೊಡೆಯೋ ಹಾಗೆ ಹೊಡ್ಕೊಂಡ್ಲು. ನಿನ್ ಕೊಬ್ಬಿಗ್ ಸರಿಯಾಗಿ ಮಾಡಿದ್ದೀನಿ ನಿಹಾರಿಕಾ, ನಿಂಗಿದು ಬೆಸ್ಟ್ ಪನಿಷ್ಮೆಂಟ್, ಯು ಆರ್ ಫಿನಿಶ್ಡ್ ಅಂತ ಮನ್ಸಲ್ಲೇ ವಿಲಕ್ಷಣ ಖುಷಿ ಪಡ್ತಾ ಮುಂದೇನಾಗುತ್ತೆ ಅಂತ ನೋಡೋಕೆ ನಿಂತ್ಬಿಟ್ಲು. ಈ ರೀತಿ ನ್ಯೂಸ್ಗಾಗಿ ಯಾರಾದ್ರೂ ತನ್ನ ಡಿಸ್ಟರ್ಬ್ ಮಾಡಿದ್ರೆ ಜೆಕೆಗೆ ಅಸಾಧ್ಯ ಸಿಟ್ಟು ಬರುತ್ತೆ ಅನ್ನೋದು ಫಿಲ್ಮ್ ಬೀಟ್ ಕವರ್ ಮಾಡೋ ಎಲ್ಲಾರ್ಗೂ ಗೊತ್ತಿತ್ತು. ಬೇರೆ ಯಾರಾದ್ರೂ ಆಕ್ಟರ್ ಆಗಿದ್ರೆ ಒಂದಷ್ಟು ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಿದ್ರು. ಆದ್ರೆ ಜೈ ಹಾಗೆ ಕ್ಷಮಿಸ್ಬಿಟ್ಟು ಹೋಗುವ ಆಕ್ಟರ್ಗಳ ಕ್ಯಾಟಗರಿಗೆ ಸೇರಿದವನಾಗಿರ್ಲಿಲ್ಲ. ಹಿಂದೊಮ್ಮೆ ಯಾರೋ ಒಬ್ಬ ರಿಪೋರ್ಟರ್ ಜೆಕೆನ ಫಾಲೋ ಮಾಡ್ಕೊಂಡು ಹೋಗಿ ಫೋಟೋ ತೆಗೆಯುವಾಗ ಸಿಕ್ಕಿಬಿದ್ದಿದ್ದ. ಅಷ್ಟಕ್ಕೆ ಅವನಿಗೆ ಜೆಕೆ ಹಿಗ್ಗಾಮುಗ್ಗ ಹೊಡೆದು ಆಸ್ಪತ್ರೆಗೆ ಸೇರಿಸಿ ಕೊನೆಗೆ ತನ್ನ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಹೊಡಿಬೇಕಾಯ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಆ ರಿಪೋರ್ಟರ್ ಪಟ್ಟು ಬಿಡದೆ ತಾನು ಹುಷಾರಾದ ನಂತರ ಜೆಕೆ ಮೇಲೆ ಕೇಸ್ ಹಾಕಿದ್ದ. ಆದ್ರೆ ಜೆಕೆ ಹೊಡೆದಕ್ಕೆ ಸೂಕ್ತ ಆಧಾರ ಇಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ನಲ್ಲಿ ಆ ಕೇಸು ಬಿದ್ದು ಹೋಗಿತ್ತು. ಹೀಗಾಗಿ ಈ ಬಾರಿ ನಿಹಾರಿಕಾಗೆ ಜೆಕೆ ಕೈಯಿಂದ ತಕ್ಕ ಶಿಕ್ಷೆಯಾಗುವುದಂತೂ ಗ್ಯಾರಂಟಿ ಅನ್ನೋ ಲೆಕ್ಕಾಚಾರ ಹಾಕಿದ್ದು ರಕ್ಷಾ. ಈ ಕಡೆ ಜೈ ಕಣ್ಣಲ್ಲಿ ಸಿಟ್ಟಿನ ಸುಳಿವು ಸಿಕ್ಕಿದ ನಿಹಾರಿಕಾ ಕೂಡ ಇವತ್ತು ನಾನ್ ಜೈ ಕೈಯಲ್ಲಿ ಸಾಯೋದು ಗ್ಯಾರಂಟಿ ಅನ್ಕೊಳ್ತಾ ಕಾರನ್ನತ್ತ ನೋಡ್ತಾ ಕಲ್ಲಿನ ಹಾಗೆ ನಿಂತು ಬಿಟ್ಲು. ಜೆಕೆ ಎದುರು ಹೀಗೆ ಪದೇ ಪದೇ ಸಿಕ್ಕಾಕೋತಿರೋ ನಿಹಾರಿಕಾ ಈ ಸಿಚುವೇಶನ್ ಇಂದ ಬಚಾವ್ ಆಗ್ತಾಳಾ ಇಲ್ಲ ಅವನ ಕೋಪಕ್ಕೆ ಸಿಕ್ಕಿ ಊರ್ ಬಿಡ್ತಾಳಾ ತಿಳ್ಕೋಬೇಕಾದ್ರೆ ಪ್ರತಿದಿನ ಕೇಳಿ ನಿಹಾರಿಕಾ ನಿಮ್ಮ ಪಾಕೆಟ್ ಎಫ್ಎಂ ಅಲ್ಲಿ. ಅಲ್ಲಿದ್ದ ಎಲ್ಲರ ಕಣ್ಣಲ್ಲಿ ಮುಂದೇನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಒಂದಷ್ಟು ಜನಕ್ಕೆ ಹೀಗಾದ್ರೂ ಜೆಕೆ ಕಾರ್ ನಿಂತಿದ್ ನೋಡಿ ಖುಷಿ ಆದ್ರೆ ಮತ್ತೊಂದಿಷ್ಟು ಜನ ನಿಹಾರಿಕಾನ ಸಿಂಪತಿಯಿಂದ ನೋಡ್ತಿದ್ರು. ಆದ್ರೆ ಜೆಕೆ ಸಿಟ್ಟನ್ ಬಗ್ಗೆ ಗೊತ್ತಿದ್ದ ಯಾರೊಬ್ರು ಕೂಡ ಮುಂದೆ ಬಂದು ನಿಹಾರಿಕಾಗೆ ಹೆಲ್ಪ್ ಮಾಡೋ ಮನಸ್ಸು ಮಾಡಲಿಲ್ಲ. ಈ ಕಡೆ ನೋವಿದ್ರೂ ನಿಂತ್ಕೊಂಡೇ ಇದ್ದ ನಿಹಾರಿಕಾ ಕಡುಗಪ್ಪು ಕಣ್ಗಳಲ್ಲಿ ಭಯ ಹೆಪ್ಪುಗಟ್ಕೊಂಡಿತ್ತು. ಯಾಕೆಂದ್ರೆ ಅವಳೆದುರು ಸಾಕ್ಷಾತ್ ಯಮಧರ್ಮ ಕಪ್ಪು ಕಾರಲ್ಲಿ ಸೂಟ್ ಹಾಕೊಂಡು ಕೂತಿದ್ದ. ಆದ್ರೆ ಆ ಜ್ವಾಲಾಮುಖಿ ಇನ್ನೂ ಆರಿರಲಿಲ್ಲ. ಹೀಗಾಗಿ ಒಂಥರ ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿತ್ತು. ನಿಹಾರಿಕಾ ಜೆಕೆ ಕಣ್ಣನ್ನೇ ನೋಡ್ತಾ ಇದ್ಲು. ಡಾರ್ಕ್ ಬ್ರೌನ್ ಬಣ್ಣದ ಪರ್ಫೆಕ್ಟ್ ಸೂಟ್ ಹಾಕೊಂಡು ಕಾರ್ನಲ್ಲಿ ಶಾಂತಮೂರ್ತಿ ಹಾಗೆ ಕೂತೆ ಇದ್ದ ಸೂಪರ್ ಸ್ಟಾರ್ ಜೆಕೆ. ನಾನ್ ಯಾರಿಗೂ ಕೇರ್ ಮಾಡಲ್ಲ ಅನ್ನೋ ಕೊಬ್ಬು ಅವನು ಕೂತ ಭಂಗಿಲೇ ಎದ್ದು ಕಾಣ್ತಿತ್ತು. ಈಗ ಆಗಿರೋ ಇನ್ಸಿಡೆಂಟ್ನಿಂದ ಅವನೊಳಗಿರೋ ಸಿಟ್ಟು ಒತ್ತರಿಸ್ಕೊಂಡು ಹೊರಗೆ ಬರೋಕೆ ರೆಡಿಯಾಗಿತ್ತು. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಗಂಭೀರ ಮುಖ ಮಾಡಿಕೊಂಡು ಕೂತಿದ್ದ ಜೆಕೆ. ಅವನ ಕಾರಿನ ಸುತ್ತ ನಿಂತಿದ್ದ ಎಲ್ರಿಗೂ ಜೆಕೆ ಸಿಟ್ಟಿನ ಕಾವು ಎಷ್ಟಿದೆ ಅನ್ನೋದು ಗೊತ್ತಿದ್ರಿಂದ ಮುಂದೇನಾಗುತ್ತೋ ಅನ್ನೋ ಸಣ್ಣ ಭಯದಲ್ಲೇ ಅಲ್ಲಾಡದೆ ನಿಂತಿದ್ರು. ನಿಹಾರಿಕಾ ಏನ್ ಹೇಳಬೇಕು ಅನ್ನೋದೇ ತಿಳಿದೆ ಐ ಆಮ್ ರಿಯಲಿ ಸಾರಿ ಅಂತ ನಿಂತಲ್ಲಿಂದಾನೆ ಜೆಕೆನ ನೋಡಿ ಬಡಬಡಿಸ್ತಿದ್ಲು. ಆ ಹೊತ್ತಿಗೆ ಅವಳಿಗೆ ಯಾವುದೇ ನೋವು ನಿಹಾರಿಕಾಗೆ ಗೊತ್ತಾಗ್ಲೇ ಇಲ್ಲ. ಒಂಥರ ಗಾಬರಿ ಆತಂಕದಿಂದ ತನ್ನ ಕೈಗಳನ್ನ ಹಿಸುಕೊಂಡು ಅವಸರದಿಂದಲೇ ನಿಂತಿದ್ದ ಜಾಗದಿಂದ ಹಿಂದೆ ಸರ್ಕೊಂಡ್ಲು ನಿಹಾರಿಕಾ. ಆದ್ರೆ ಅಷ್ಟೊತ್ತಿಗೆ ಬಿದ್ದ ಶಾಕ್ ಮತ್ತೆ ನಿನ್ನೆ ನೈಟ್ ನಡೆದ ಹಲ್ಲೆ ಎರಡೂ ನೋವು ಒಟ್ಟಿಗೆ ತನ್ನ ಮೇಲೆ ಅಟ್ಯಾಕ್ ಮಾಡಿದ ಹಾಗೆ ಫೀಲ್ ಆಯ್ತು ನಿಹಾರಿಕಾಗೆ. ಅಷ್ಟಕ್ಕೆ ಅವಳಿಗೆ ನಿಂತಲ್ಲೇ ಕಣ್ಣು ಕತ್ಲೆ ಬಂದ ಹಾಗಾಯ್ತು. ಒಂದು ಕ್ಷಣಕ್ಕೆ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ದ ಹಾಗೆ ನಿಂತಿದ್ದ ನಿಹಾರಿಕಾಗೆ ಮತ್ತೆ ವಾಸ್ತವಕ್ಕೆ ಬರೋಕೆ ಸ್ವಲ್ಪ ಹೊತ್ತು ಬೇಕಾಯ್ತು. ಇನ್ನು ಅಲ್ಲಿದ್ರೆ ಸಮಸ್ಯೆ ಮತ್ತೆ ದೊಡ್ಡದಾಗತ್ತೆ ಅಂತ ಅರ್ಥ ಮಾಡ್ಕೊಂಡ ಅವಳು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಅವಳನ್ನ ಯಾರೋ ತಡ್ದ ಹಾಗಾಯ್ತು. ಥೇಟ್ ಐಸ್ನ ಹಾಗೆ ತಂಪಾಗಿದ್ದ ಒಂದು ಬಲಿಷ್ಠ ಕೈ ಅವಳು ಭುಜಾನ ಒತ್ತಿ ಹಿಡ್ದಿತ್ತು. ಆ ಶಾಕ್ಗೆ ನಿಹಾರಿಕಾ ಮೈ ಮರಗಟ್ಟಿದ ಹಾಗಾಯ್ತು. ಹಾಗೆ ಕತ್ತು ತಿರುಗಿಸಿ ನೋಡಿದ್ರೆ ಅವಳನ್ನ ಇರಿಯೋ ಹಾಗೆ ನೋಡ್ತಿದ್ದ ಜೆಕೆ ಕಣ್ಗಳು ಕಾಣಿಸಿದ್ವು. ಆ ನಿರ್ಭಾವುಕ ಕಣ್ಗಳು ಅಪಾಯದ ಸೂಚನೆ ನೀಡ್ತಿದ್ವು. ನಿಹಾರಿಕಾಗೆ ಜೆಕೆ ಸೀರಿಯಸ್ ನೋಟ ತನ್ನ ಕತ್ತನ್ನ ಒತ್ತಿ ಹಿಡಿದು ಉಸಿರುಗಟ್ಟಿಸ್ತಿರೋ ಹಾಗನ್ನಿಸ್ತಿತ್ತು. ಅವಳಿಗೆ ಉಸಿರಾಡೋಕೆ ನಿಜಕ್ಕೂ ತೀರಾ ಕಷ್ಟ ಆಗ್ತಿತ್ತು.
ಆಗ್ಲೇ JK ರಫ್ ವಾಯ್ಸ್ ಅವಳಿಗೆ ಮಾತ್ರ ಕೇಳೋ ಹಾಗೆ ನಿಹಾರಿಕಾ ಕಿವಿ ಮೇಲ್ ಬಿತ್ತು. ನನ್ನನ್ನು ಕೆರಳಿಸ್ಬೇಕು ಅಂತಾನೆ ನೀ ಹಿಂಗೆಲ್ಲ ಮಾಡ್ತಾ ಇದೆಯಾ ಅಲ್ವಾ? ಐ ರಿಯಲಿ ಡೋಂಟ್ ಲೈಕ್ ದಿಸ್ ಕೈಂಡ್ ಆಫ್ ಡ್ರಾಮಾ ಅಂದ JK ಮಾತುಗಳು ಬುಸ್ಕೊಡೋ ಹಾವಿನ ಬಾಯಿಂದ ಬಂದಂಗಿತ್ತು. ನಾನು ಅಂದ್ಕೊಂಡ ಹಾಗೆ ಆಯ್ತು. ನಾನು ಬೇಕಂತಾನೆ ಕಾರ್ಗೆ ಅಡ್ಡ ಬಂದಿದ್ದೀನಿ ಅನ್ಕೊಂಡಿದ್ದಾನೆ ಈ ಜೆ ಅಂತ ನಿಹಾರಿಕಾ ಗೆಸ್ ಮಾಡಿದ್ಲು. ಹೀಗಾಗಿ ಅವನ ಪ್ರಶ್ನೆಗೆ ಉತ್ತರ ನೀಡೋಕೆ ಟ್ರೈ ಮಾಡಿದ ನಿಹಾರಿಕಾ ಗಂಟ್ಲಿಂದ ಕೇವಲ ಅನ್ನೋ ಕೀರ್ಲ ಶಬ್ದ ಮಾತ್ರ ಹೊರಗೆ ಬಂತು. ಉಳಿದ ಯಾವ ಮಾತುಗಳು ಅವಳ ಗಂಟ್ಲು ದಾಟಿ ಹೊರಗೆ ಬರಲಿಲ್ಲ. ತೀರಾ ಹೆಲ್ಪ್ಲೆಸ್ ಪರಿಸ್ಥಿತಿನಲ್ಲಿ ನಾನು ಸಿಕ್ಕಿಬಿದ್ದಿದ್ದೀನಿ ಅನ್ನಿಸ್ತಿತ್ತು ಅವಳಿಗೆ. ಈ ಜೈ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದಾನೆ? ನಾನೇ ಸೂಪರ್ ಸ್ಟಾರ್ JK ಹೆಂಡತಿ ಅಂತ ಇಡೀ ಜಗತ್ಗೆ ಹೇಳಿ ಅವನ ಮಾನ ಹರಾಜ್ ಹಾಕೋಕೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾನ? ಹೀಗೆ ಪಬ್ಲಿಕ್ ಆಗಿ ಕಾಣಿಸ್ಕೊಂಡು ಅವನ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತಷ್ಟು ಹಣ ಪೀಕ್ಸೋ ಪ್ಲಾನ್ ಮಾಡ್ಕೊಂಡಿರೋ ಕೆಟ್ಟ ಹೆಣ್ಣು ಅಂತ ಅನ್ಕೊಂಡಿದ್ದಾನ? ಹೀಗೆ ಡೌಟ್ಸ್ ನಿಹಾರಿಕಾ ಮನಸ್ಸಿನಲ್ಲಿ ಹಾದು ಹೋಯ್ತು. ಅವಳಿಗೆ JK ಹತ್ರ ತನ್ನ ತಪ್ಪಿಲ್ಲ ಅನ್ನೋದನ್ನ ಹೇಳಲೇಬೇಕಿತ್ತು. ಹೀಗಾಗಿ ತಕ್ಷಣ, ಇಲ್ಲ ಜೈ, ನಾನು ಬೇಕಂತಾನೆ ಮಾಡಿಲ್ಲ, ಅದು ಏನಾಯ್ತಂದ್ರೆ ಅಂತ ಸಮಜಾಯಿಷಿ ಕೊಡಕ್ ಹೋದ ನಿಹಾರಿಕಾಗೆ ಮತ್ತೆ ತನ್ನ ಮಾತನ್ನ ಕಂಪ್ಲೀಟ್ ಮಾಡೋಕೆ ಆಗಿಲ್ಲ. ಜೈ ನನ್ನನ್ನ ತಪ್ಪು ತಿಳ್ಕೊಂಡಿದ್ದಾನೆ ಅನ್ನೋ ಯೋಚನೆ ಅವಳನ್ನ ಮಾತಾಡ್ದಾಗೆ ತಡೀತಿತ್ತು. ಅವನ ತಪ್ಪು ಕಲ್ಪನೆ ನಿಹಾರಿಕಾ ಸ್ವಾಭಿಮಾನನ ತೀರಾ ಕಾಡ್ತಿತ್ತು. ಅವಳಿಗೆ ಜೈ ಹತ್ರ ನಾನು ಈ ಥರದ ಹುಡುಗಿ ಅಲ್ಲ ಅಂತ ಹೇಳ್ಕೋಬೇಕಿತ್ತು. ಅದನ್ನೇ ಜೈಗೆ ವಿವರಿಸೋಕೆ ಹೊರಟ ನಿಹಾರಿಕಾಗೆ ಆ ಹೊತ್ತಿಗೆ ತಾವಿಬ್ರು ಎಲ್ಲಿದ್ದೀವಿ ಅನ್ನೋದು ನೆನಪಾಯ್ತು. ಜೈ ನಿಹಾರಿಕಾ ಸುತ್ತ 10 ರಿಪೋರ್ಟರ್ಗಳು ಬಿಟ್ಟು ಕಣ್ಣಂತೆ ಬಿಟ್ಟು ಇಲ್ಲೇನಾಗ್ತಿದೆ ಅನ್ನೋ ಥರ ನೋಡ್ತಾ ನಿಂತಿದ್ರು. ಅವರ ನೋಟ ಬೇಟೆಗೆ ಹೊಂಚು ಹಾಕೋ ಮೃಗಗಳ ಹಾಗಿತ್ತು. ಅವಳೀಗ ತಪ್ಪಿ ಒಂದು ಶಬ್ದ ಮಾತಾಡಿದ್ರು ಇಡೀ ಜಗತ್ತೇ ಜೈ ನಿಹಾರಿಕಾ ರಿಲೇಶನ್ಶಿಪ್ ಬಗ್ಗೆ ಡಂಗೂರ ಹೊಡೆದ ಹಾಗಾಗ್ತಿತ್ತು. ತಕ್ಷಣಕ್ಕೆ ಇದನ್ನ ಅರ್ಥ ಮಾಡ್ಕೊಂಡ್ಲು ನಿಹಾರಿಕಾ. ಈಗ ಪಕ್ಕಾ ಪ್ರೊಫೆಷನಲ್ ಆಗಿ ಇದನ್ನ ನಿಭಾಯಿಸದೆ ಬೆಟರ್ ಅಂತ ಥಿಂಕ್ ಮಾಡಿ, ಮಿಸ್ಟರ್ ಜೈ, ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮನ್ನ ಕೆರಳಿಸಿ ಸಿಟ್ಟು ತರಿಸೋ ಯಾವ ಉದ್ದೇಶನೂ ನಂಗಿಲ್ಲ. ನನ್ನ ಚೀಫ್ ಎಡಿಟರ್ ನಿಮ್ಮ ಇಂಟರ್ವ್ಯೂ ಮಾಡ್ಕೊಂಡ್ ಬಾ ಅಂತ ಅಸೈನ್ಮೆಂಟ್ ಹಾಕಿದ್ರು. ಸೊ ನಿಮ್ಮನ್ನ ಇಲ್ಲಿ ಮೀಟ್ ಮಾಡೋಕ್ ಬಂದೆ. ನನ್ನ ಹಾಗೆ ಇಲ್ಲಿರೋ ಎಲ್ಲರೂ ಬೆಳಗ್ನಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಈ ಮಧ್ಯೆ ನೀವು ಬಂದಾಗ ಆದ ಗಲಾಟೆಯಲ್ಲಿ ಯಾರೋ ನನ್ನನ್ನ ತಳ್ಳಿ ನಾನ್ ನಿಮ್ ಕಾರ್ ಮೇಲೆ ಬೀಳೋ ಹಾಗಾಯ್ತು. ಎನಿವೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋಣ. ನಾನೀಗ ನಿಮ್ಮನ್ನ ಇಲ್ಲೇ ಕೇಳ್ತಾ ಇದ್ದೀನಿ, ಮಿಸ್ಟರ್ ಜೈ, ನೀವು ನೆನ್ನೆ ಸೀಕ್ರೆಟ್ ಆಗಿ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ನ್ಯೂಸ್ ಆಗಿದೆ. ಇದು ನಿಜಾನಾ? ಒಂದು ವೇಳೆ ಹೌದು ಅಂತಾದ್ರೆ ನೀವು ಮಿಸಸ್ ಜೈ ಯಾರು ಅಂತ ನಮ್ಗೆಲ್ಲ ಹೇಳ್ತೀರಾ ಪ್ಲೀಸ್ ಅಂತ ತೀರಾ ಸೆನ್ಸೇಷನಲ್ ನ್ಯೂಸ್ಗೆ ಕಾಯೋ ರಿಪೋರ್ಟರ್ ಟೋನ್ನಲ್ಲಿ ಮಾತನಾಡಿ ವಿಷಯನ ಡೈವರ್ಟ್ ಮಾಡಿದ್ಲು. ನಿಹಾರಿಕಾ ಆ ಸಿಚುವೇಶನ್ ನಿಂದ ತಪ್ಪಿಸ್ಕೊಳ್ಳೋಕೆ ಹಾಗೆ ಹೇಳೋದೇನೋ ಹೇಳಿದ್ಲು. ಆದ್ರೆ ಅದಕ್ಕೆ ಜೈ ಹೇಗೆ ರಿಯಾಕ್ಟ್ ಮಾಡ್ತಾನಂತ ಊಹಿಸ್ಕೊಳ್ಳೋಕ್ಕೂ ಆಗದೆ ಕೊಂಚ ಗಾಬರಿ ಬಿದ್ದಿದ್ಲು. ಒಂದೇ ಉಸಿರಿಗೆ ಪ್ರಶ್ನೆ ಕೇಳಿ ಈಗ ಸ್ವಲ್ಪ ಅಳುಕಿನಿಂದ ಜಯ ಮುಖ ನೋಡಿದ್ಲು. ಅವನು ನಿಂತಲ್ಲಿಂದ ಒಂದಿಂಚು ಅಲಗಾಡಿರಲಿಲ್ಲ. ಅವನ ಕಣ್ಗಳು ಸುನಾಮಿ ಎಬ್ಸಿ ಆಗಷ್ಟೇ ಶಾಂತವಾದ ಸಮುದ್ರದ ಹಾಗಿತ್ತು. ಆದ್ರೆ ಆ ಕಣ್ಗಳನ್ನ ನಂಬೋ ಹಾಗಿರ್ಲಿಲ್ಲ. ಅವನ ಮನಸ್ಸಿನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಯಾವತ್ತೂ ಬಿಟ್ಕೊಡ್ದ ಕಣ್ಗಳವು. ಈ ವಿಷಯ ಎಲ್ಲಾರ್ಗೂ ಕೇಳಿ ಗೊತ್ತಿದ್ರೆ ನಿನ್ನೆ ನೈಟ್ ನಿಹಾರಿಕಾಗೆ ಪರ್ಸನಲ್ ಡೆಮೋ ಬೇರೆ ಸಿಕ್ಕಿತ್ತು. ಹೀಗಾಗಿ ಮುಂದೇನಾಗುತ್ತೋ ಅನ್ನೋ ಭಯ ಅವಳ ಒಳ ಮನಸ್ಸನ್ನು ಬಿಟ್ಟು ಬಿಡದೆ ಕಾಡ್ತಿತ್ತು. ಅದರ ರಿಸಲ್ಟ್ ಅನ್ನೋ ಹಾಗೆ ಅವಳ ಗಂಟ್ಲು ಒಣಗೋಕೆ ಶುರುವಾಯ್ತು. ಈ ಮನುಷ್ಯ ಏನು ಮಾತಾಡದೆ ಸುಮ್ಮನೆ ಇರೋದ್ ಬದಲು ನನ್ನ ಮೇಲೆ ಸೆಟ್ ಮಾಡ್ಕೊಂಡು ಗೆಟ್ ಲಾಸ್ಟ್, ಒಮ್ಮೆ ಇಲ್ಲಿಂದ ತೊಲಗು ಅಂತಾದ್ರೂ ಅನ್ಬಾರ್ದಾ? ಹೇಗೋ ಇವನಿಂದ ತಪ್ಪಿಸ್ಕೊಂಡು ಮನೆ ಸೇರ್ಕೋತೀನಿ ಅನ್ಕೊಂತಿದ್ಲು ನಿಹಾರಿಕಾ. ಹೀಗೆ ಜೈ ಏನಾದ್ರೂ ಹೇಳಿ ನನ್ನನ್ನ ಕಳಿಸ್ಲಿ ಅನ್ನೋ ಆಸೆಯಿಂದಲೇ ಅವನತ್ತ ನೋಡಿದ್ಲು ನಿಹಾರಿಕಾ. ಆದ್ರೆ ಜೈ ಮಾತ್ರ ಏನು ಮಾತಾಡದೆ ಕಲ್ ಬಂಡೆ ತರ ನಿಂತಿದ್ದ. ಮುಖದಲ್ಲಿ ಮತ್ತೆ ಅದೇ ನಿರ್ಭಾವಕ ಎಕ್ಸ್ಪ್ರೆಷನ್. ಇಲ್ಲಿ ನಡೀತಿರೋದನ್ನ ಸಿನಿಮಾ ಶೂಟಿಂಗ್ ತರ ನೋಡ್ತಿದ್ದ ಅಲ್ಲಿದ್ದ ಎಲ್ಲಾ ರಿಪೋರ್ಟರ್ಗಳು ಮುಂದೇನಾಗುತ್ತೋ ಅಂತ ಕ್ಯೂರಿಯಸ್ ಆಗಿದ್ರು. ಅವರೆಲ್ಲ ಜೈನ ನೆಕ್ಸ್ಟ್ ಮೂವ್ ಏನಿರುತ್ತೆ ಅಂತ ಉಸಿರಾಡೋದನ್ನೇ ಮರೆತು ನೋಡ್ತಿರ್ಬೇಕಾದ್ರೆ JK ಕಾರ್ ಒಳಗಿಂದ ಒಂದು ಸ್ವೀಟ್ ವಾಯ್ಸ್ ಕೇಳಿಸ್ತು. JK ಸರ್, ನೋಡಿ ಆ ರಿಪೋರ್ಟರ್ ಎಷ್ಟು ಹೆದರ್ಕೊಂಡಿದ್ದಾರೆ. ನೋಡಿದ್ರೇನೆ ಪಾಪ ಅನ್ಸುತ್ತೆ. ನೀವ್ ಏನೂ ಹೇಳ್ದೆ ಇನ್ನೂ ಹಾಗೆ ನಿಂತಿದ್ರೆ ಅವ್ರು ಬಿದ್ದೇ ಹೋಗ್ತಾರಷ್ಟೇ. ಇಲ್ಲಿರೋ ಎಲ್ಲರೂ ತುಂಬಾ ಹೊತ್ತಿನಿಂದ ನಿಮ್ಗೋಸ್ಕರ ಕಾಯ್ತಾ ಇರೋ ಹಾಗೆ ಕಾಣಿಸ್ತಿದೆ. ನೀವ್ಯಾಕೆ ಅವರಿಗೆಲ್ಲ ನಿಮ್ ಹೆಂಡತಿ ಯಾರು ಅಂತ ಹೇಳ್ಬಾರ್ದು ಅಂತಂತೂ ಆ ಹೆಣ್ಣು ಧ್ವನಿ. ಇಷ್ಟೊತ್ತು ಆ ಕಾರ್ನಲ್ಲಿ JK ಮಾತ್ರ ಇದ್ದಾನೆ ಅಂದ್ಕೊಂಡಿದ್ದ ಎಲ್ಲರೂ ಕೆಳಗಿದ್ದ ವಿಂಡೋ ಹಿಂದೆ ಹುಡುಗಿಯೊಬ್ಳು ಕೂತಿರೋದನ್ನ ಗಮನಿಸಿರ್ಲಿಲ್ಲ. ನಿಹಾರಿಕಾ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಷ್ಟಕ್ಕೂ JK ಹಾಗೆಲ್ಲ ತನ್ನ ಕಾರಲ್ಲಿ ಬೇರೆಯವ್ರನ್ನ ಸೆಟ್ಗೆ ಕರ್ಕೊಂಡು ಬರ್ತಾನೂ ಇರ್ಲಿಲ್ಲ.
ಫಿಲ್ಮ್ ರಿಪೋರ್ಟರ್ಸ್ಗಳಿಗೆಲ್ಲ ಗೊತ್ತದ ಸತ್ಯ ಅದು. ಹೀಗಾಗಿ ಉಳಿದವರ ಜೊತೆ ನಿಹಾರಿಕಾ ಕೂಡ ಕುತೂಹಲದಿಂದ ಆ ವಾಯ್ಸ್ ಬಂದ ಕಡೆ ನೋಡಿದ್ಲು. ಅಲ್ಲಿ ಹಂಸಿನಿ ಕೂತಿದ್ಲು. ಜೆಕೆ ಹೊಸ ಸಿನಿಮಾಗೆ ಹಂಸಿನಿ ಸೆಲೆಕ್ಟ್ ಆಗಿದ್ರ ಬಗ್ಗೆ ನಿಹಾರಿಕಾನೇ ಒಂದು ಸ್ಟೋರಿ ಮಾಡಿದ್ಲು. ಈಗ ಅದೇ ಹಂಸಿನಿನ ಜೆಕೆ ಜೊತೆ ಕಾರಲ್ಲಿ ನೋಡಿ ನಿಹಾರಿಕಾಗೆ ಕನ್ಫ್ಯೂಸ್ ಆಯ್ತು. ಹೀರೋಯಿನ್ಗಳನ್ನ ಹೀಗೆಲ್ಲ ಮೀಡಿಯಾ ಮುಂದೆ ಹತ್ರನೂ ಬಿಟ್ಕೊಳ್ದ ಜಯ ಕಾರಲ್ಲಿ ಇವಳೇನ್ ಮಾಡ್ತಿದ್ದಾಳೆ ಅನ್ನೋ ಪ್ರಶ್ನೆ ನಿಹಾರಿಕಾ ಮನಸ್ಸಿನಲ್ಲಿ ಸೇರ್ಕೊಂತು. ಅದೇ ಪ್ರಶ್ನೆ ಮನಸ್ಸಿನಲ್ಲಿಟ್ಕೊಂಡು ನಿಹಾರಿಕಾ ಒಮ್ಮೆ ಜಯ್ ಮತ್ತೊಮ್ಮೆ ಹಂಸಿನಿ ಕಡೆ ನೋಡ್ತಾ ನಿಂತ್ಬಿಟ್ಲು. ಸಡನ್ ಆಗಿ ನಿಹಾರಿಕಾ ತಲೆಯಲ್ಲಿ ಒಂದು ಅನುಮಾನ ಹುಟ್ಕೊಂತು. ಜಯ್ಗೆ ನನ್ನ ನೋಡಿದ್ರೆ ಅಷ್ಟಕ್ಕಷ್ಟೇ ಅನ್ನೋದು ನೆನ್ನೆ ತಾನೇ ಪ್ರೂವ್ ಆಗಿದೆ. ಆದ್ರೆ ಅದಕ್ಕೋಸ್ಕರ ಮಧ್ಯರಾತ್ರಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅವನಿಗೆ ಆ ಥರ ಹೋಗೋಕೆ ಇನ್ನೆಲ್ಲೋ ಜಾಗ ಇರಬೇಕು. ಈಗ ನೋಡಿದ್ರೆ ಈ ಹಂಸಿನಿ ಇವನ ಕಾರಲ್ಲಿದ್ದಾಳೆ. ಅಂದ್ರೆ ಇವನು ನಿನ್ನೆ ನೈಟ್ ಹೋಗಿದ್ದು ಇವಳ ಮನೆಗೇನಾ? ಅವರಿಬ್ರು ಮಧ್ಯ ಅಂತದೇನಾದ್ರೂ ಇದ್ಯಾ? ಹಾಗೊಂದು ವೇಳೆ ಏನಾದ್ರೂ ರಿಲೇಶನ್ಶಿಪ್ ಇದ್ದಿದ್ದೇ ಆದ್ರೆ ನನ್ ಯಾಕೆ ಮದ್ವೆ ಆದ? ಇವಳನ್ನೇ ಆಗ್ಬೋದಿತ್ತಲ್ಲ ಅಂತ ಪ್ರಶ್ನೆಗಳ ಸುಳಿಲಿ ನಿಹಾರಿಕಾ ಮುಳುಗಿ ಹೋದ್ಲು. ಇನ್ನು ಈ ಕಡೆ ನಿಹಾರಿಕಾ ಹಿಂದೆ ನಿಂತಿದ್ದ ರಿಪೋರ್ಟರ್ಸ್ಗಳ ಸ್ಥಿತಿ ಇದಕ್ಕಿಂತ ತೀರಾ ಡಿಫ್ರೆಂಟ್ ಆಗೇನೂ ಇರಲಿಲ್ಲ. ಅವರಿಗೂ ಜೆಕೆ ಕಾರಲ್ಲಿದ್ದ ಹಂಸಿನಿನ ನೋಡಿ ಎಕ್ಸ್ಕ್ಲೂಸಿವ್ ನ್ಯೂಸ್ ನೋಡ್ದಂಗಾಯ್ತು. ಈ ಜೆಕೆ ಒಂಥರ ಮುಡಿ ಮನುಷ್ಯ. ಹೀಗಾಗಿ ಇವತ್ತು ಅವನ ಕಡೆಯಿಂದ ಮದುವೆ ಬಗ್ಗೆ ಯಾವುದೇ ನ್ಯೂಸ್ ಸಿಗಲ್ಲ ಅಂತ ಮೆಂಟಲಿ ಫಿಕ್ಸ್ ಆಗಿನೇ ಅವರೆಲ್ಲ ಫೀಲ್ಡಿಗೆ ಬಂದಿದ್ರು. ಆದರೆ ಅವರೆಲ್ಲ ನಿರೀಕ್ಷೆನೂ ಮೀರಿ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಹಂಸಿನಿ ರೂಪದಲ್ಲಿ ಅವರನ್ನೇ ಹುಡ್ಕೊಂಡು ಬಂದಿತ್ತು. ಸೂಪರ್ ಸ್ಟಾರ್ ಜೆಕೆ ಕಾರಲ್ಲಿ ಯುವ ನಟಿ ಹಂಸಿನಿ, ಎಂಥ ಮಜವಾದ ಸುದ್ದಿ ಇದು ಅಂತ ಅವರೆಲ್ಲ ನಾ ಮುಂದು ತಾ ಮುಂದು ಅಂತ ಕ್ಯಾಮ್ರಾ ಕ್ಲಿಕ್ಸೋದು, ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ರು. ಇಷ್ಟಕ್ಕೂ ಅಷ್ಟು ಹೊತ್ತು ಜೆಕೆ ಕೋಪಕ್ಕೆ ಹೆದರಿ ತೆಪ್ಪಗಿದ್ದ ಆ ರಿಪೋರ್ಟರ್ಗಳ ದಂಡಿಗೆ ಹಂಸಿನಿ ನ್ಯೂಸ್ ಕೊಟ್ಟ ದೇವತೆ ಥರ ಕಾಣ್ತಿದ್ಲು. ಮದುವೆ ಮರುದಿನಾನೇ ಸೂಪರ್ ಸ್ಟಾರ್ ಜೆಕೆ ಜೊತೆ ಹಂಸಿನಿ ಕಾಣಿಸ್ಕೊಂಡ ಸುದ್ದಿಗೆ ರೆಕ್ಕೆ ಪುಕ್ಕ ಕಟ್ಟಿ ಊರೆಲ್ಲ ಹಾರಿಸೋಕೆ ಎಲ್ಲರೂ ರೆಡಿ ಆಗ್ಬಿಟ್ರು. ಈ ಮಧ್ಯೆ ಹಂಸಿನಿ ಜೆಕೆ ಕಾರ್ನಲ್ಲಿ ಬಂದಿದ್ಯಾಕೆ ಅನ್ನೋ ಪ್ರಶ್ನೆನೂ ಉಳ್ಕೊಂಡಿತ್ತು. ಕೆಲವು ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಕೂಡ ಮಾಡಿದ್ರು. ಜಯ್ ಸರ್, ಮದುವೆ ಮಾಡ್ಕೊಂಡ್ಮೇಲೆ ಹನಿಮೂನ್ ಹೋಗ್ತೀರಾ ಅನ್ಕೊಂಡ್ರೆ ನೀವು ಹಂಸಿನಿ ಮೇಡಮ್ ಜೊತೆ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀರಿ. ಅವ್ರು ಯಾಕೆ ನಿಮ್ಮ ಕಾರಲ್ಲಿ ಸೆಟ್ಟಿಗೆ ಬಂದಿದ್ದಾರೆ? ಅಲ್ಲದೆ ನೀವು ಯೂಶಲಿ ಬರೋದಕ್ಕಿಂತ ಮುಂಚೆನೇ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀರಿ. ನಮ್ಮ ಯೂತ್ ಸೆನ್ಸೇಷನ್ ಹಂಸಿನಿ ಅವರಿಗೆ ಸಪೋರ್ಟ್ ಮಾಡಬೇಕಂತ ನೀವು ಇಷ್ಟು ಬೇಗ ಶೂಟಿಂಗಿಗೆ ಬಂದ್ರಾ ಅಂತ ಒಂದಿಷ್ಟು ಪ್ರಶ್ನೆಗಳನ್ನು ಜೆಕೆ ಮೇಲೆ ತೂರಿಬಿಟ್ರು. ಆದರೆ ಅದ್ಯಾವುದೂ ನನಗಲ್ಲ ಅನ್ನೋ ರೀತಿ ಅದೇ ಸೀರಿಯಸ್ ಲುಕ್ ಹೊತ್ತು ನಿಂತಿದ್ದ ಜೆಕೆ. ಹಂಸಿನಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಜೆಕೆ ಕಡೆಯಿಂದ ಉತ್ತರ ಸಿಗಲಿಲ್ಲ. ಹೀಗಾಗಿ ಅವನ ಮದುವೆ ಬಗ್ಗೆ ಮತ್ತೊಂದಿಷ್ಟು ಪ್ರಶ್ನೆಗಳು ಹುಟ್ಕೊಂಡ್ವು. ಹೋಗ್ಲಿ ಬಿಡಿ ಜೆಕೆ ಸರ್, ನಾವು ನಿಮ್ಮ ಮದುವೆ ಬಗ್ಗೆ ಮಾತಾಡೋಣ. ಲಕ್ಷಗಟ್ಟಲೆ ಹೆಣ್ಮಕ್ಳ ಕನಸನ್ನ ಹೀಗೆ ಸಡನ್ ಮದುವೆ ಆಗಿ ಒಂದೇ ದಿನದಲ್ಲಿ ಚೂರ್ ಮಾಡಿದ್ರಿ ನೀವು. ಆಲ್ ಆಫ್ ಅ ಸಡನ್ ಆಗಿ ಮದುವೆ ನಿರ್ಧಾರಕ್ಕೆ ಬಂದಿದ್ಯಾಕೆ? ಅದ್ಧೂರಿಯಿಂದ ಮದುವೆ ಆಗ್ತೀರಿ ಅನ್ಕೊಂಡ್ರೆ ನೀವು ರಿಜಿಸ್ಟರ್ಡ್ ಮದುವೆ ಆದ್ರಿ. ಅದನ್ನು ನಮ್ಮಿಂದ ಸೀಕ್ರೆಟ್ ಆಗಿ ಇಟ್ರಿ. ಪರವಾಗಿಲ್ಲ, ಈಗಲಾದರೂ ನಿಮ್ಮ ಮದುವೆ ಬಗ್ಗೆ ಡೀಟೇಲ್ಸ್ ಕೊಡಿ ಪ್ಲೀಸ್. ಇಷ್ಟಕ್ಕೂ ನಿಮ್ಮ ಹೆಂಡತಿ ಯಾರು? ಅವರು ಫಿಲ್ಮ್ ಇಂಡಸ್ಟ್ರಿಗೆ ಸೇರಿದಾರಾ? ಅದಕ್ಕೆ ನಾನು ನೀವು ನಿಮ್ಮ ಮದುವೆ ವಿಷಯನ ಗುಟ್ಟಾಗಿಟ್ಟಿರೋದು ಅಂತ ಎಡಬಿಡದೆ ಪ್ರಶ್ನೆಗಳ ಸರಮಾಲೆನೇ ಜೆಕೆ ಮೇಲೆ ಸುರಿಸಿದ್ರು ಅಲ್ಲಿದ್ದ ರಿಪೋರ್ಟರ್ಸ್. ಅವರೆಲ್ಲ ಅನುಮಾನದ ಕಣ್ಣು ಹಂಸಿನಿ ಮೇಲಿತ್ತು. ಈ ಕಡೆ ಮದುವೆ ಬಗ್ಗೆ ಪ್ರಶ್ನೆಗಳು ಜೆಕೆಗೆ ಇರಿಟೇಟ್ ಮಾಡ್ತಿದ್ವು. ಯಾವುದೇ ಭಾವನೆ ಇದ್ರೂ ಅದನ್ನ ತನ್ನ ಮುಖದಲ್ಲಿ ತೋರಿಸದೆ ಹೈಡ್ ಮಾಡೋದ್ರಲ್ಲಿ ಜೆಕೆ ಎತ್ತಿದ ಕೈ. ಇವತ್ತು ಕೂಡ ಹಾಗೆ ನಡ್ಕೊಂಡ. ತನ್ನ ಕೈ ಮೇಲೆತ್ತಿ ಎಲ್ಲರಿಗೂ ಸುಮ್ಮನೆ ಇರೋಕೆ ಸಿಗ್ನಲ್ ಕೊಟ್ಟ. ತನ್ನ ಎಕ್ಸ್ಪ್ರೆಷನ್ಲೆಸ್ ಮುಖದಲ್ಲಿ ತೀರಾ ಅಪರೂಪಕ್ಕೆ ಅನ್ನೋ ಹಾಗೆ ಒಂದು ತುಂಟನಗೆ ಮೂಡಿಸ್ಕೊಂಡು ತನ್ನ ಗಂಟ್ಲನ್ನೊಮ್ಮೆ ಸರಿ ಮಾಡಿಕೊಂಡು ಜೆಕೆ ಮಾತಾಡ್ದ. ನಿಮ್ಮನ್ನೆಲ್ಲ ನೋಡಿದ್ರೆ ಬೆಳಗಿಂದ ನನಗೋಸ್ಕರ ಕಾಯ್ತಾ ಇದ್ದದ್ದು ಹಾಗೆ ಕಾಣಿಸ್ತಿದೆ. ಇರ್ಲಿ, ನನ್ನ ಮದುವೆ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇರೋ ಹಾಗಿದೆ ಎಲ್ರಿಗೂ. ಸೊ ನೀವೆಲ್ಲ ಇಷ್ಟು ಕೇಳ್ತಿದ್ದೀರಿ ಅಂದಮೇಲೆ ನಾನು ಹೇಳೇ ಬಿಡ್ತೀನಿ ಅಂತ ಹೇಳ್ದ ಜೆಕೆ. ನಿಹಾರಿಕಾನೂ ಸೇರಿ ಎಲ್ಲರೂ ಒಂದು ಕ್ಷಣಕ್ಕೆ ಸೈಲೆಂಟ್ ಆದ್ರು. ಜೊತೆಗೆ ನಿಹಾರಿಕಾ ಹೃದಯ ಜೋರಾಗಿ ಹೊಡ್ಕೊಳ್ಳೋಕೆ ಶುರುವಾಯಿತು. ಅವಳಿಗೆ ಅಲ್ಲಿ ಏನಾಗ್ತಿದೆ ಅನ್ನೋದು ಅರ್ಥನೇ ಆಗ್ತಿರ್ಲಿಲ್ಲ. ಅವಳ ಯೋಚನೆಗಳನ್ನೆಲ್ಲ ತಲೆ ಕೆಳಗೆ ಮಾಡಿಬಿಟ್ಟಿದ್ದ ಜೆಕೆ. ಅವನು ಯಾವುದ್ರ ಬಗ್ಗೆ ಮಾತಾಡೋಲ್ಲ ಅನ್ಕೊಂಡಿದ್ಲೋ ಇವಾಗ ಅದೇ ವಿಷಯನ ಮೀಡಿಯಾ ಮುಂದೆ ರಿವೀಲ್ ಮಾಡ್ತೀನಿ ಅಂತ ಸ್ವತಃ ಜಯ್ ಹೇಳ್ತಿದ್ದಾನೆ. ಜಯ್ ಏನು ಹೇಳಬಹುದು? ಒಂದು ವೇಳೆ ಅವನು ತಾನು ರಿಜಿಸ್ಟರ್ಡ್ ಮದುವೆ ಆಗಿರೋದನ್ನ ಒಪ್ಕೊಂಡ್ರೆ ಈ ವಿಷಯ ಅಲ್ಲಿಗೆ ನಿಲ್ಲಲ್ಲ. ಮತ್ತೆ ಯಾರಾದರೂ ನಿಮ್ಮ ಹೆಂಡತಿ ಯಾರು ಅಂತ ಕೇಳ್ತಾರೆ. ಆ ಪ್ರಶ್ನೆಗೆ ಜಯ್ ಏನು ಹೇಳ್ತಾನೆ?
ಹೆಂಡತಿ ಅಂತ ಯಾರನ್ನು ತೋರಿಸ್ತಾನೆ ಅಂತ ನಿಹಾರಿಕಾ ಮನಸ್ಸಿನಲ್ಲೇ ಲೆಕ್ಕಾಚಾರ ಮಾಡ್ತಾ ಜೇಕೆ ಕಡೆ ನೋಡಿದ್ಲು. ಇವಳನ್ನ ನೋಡ್ತಾ ಒಂದು ವಿಲಕ್ಷಣ ಸ್ಮೈಲ್ ಕೊಟ್ಟ ಜೇಕೆ. ಅಷ್ಟೊತ್ತು ತನ್ನ ಯೋಚನೆಗಳನ್ನೆಲ್ಲ ತಲೆ ಕೆಳಗೆ ಮಾಡಿ ಯಾರ ಕಂಟ್ರೋಲ್ ಕೂಡ ಇಲ್ಲದೆ ನಡೀತಾ ಇದ್ದ ಆ ಹೈ ಡ್ರಾಮಾನನ್ನ ನೋಡ್ತಾ ನಿಂತಿದ್ದ ನಿಹಾರಿಕಾಗೆ ಆ ಹೊತ್ತಿಗೆ ಅನಿರೀಕ್ಷಿತ ಭಯ ಕಾಡ್ತು. ಮುಂದೇನಾಗಬಹುದು ಅನ್ನೋ ಸಣ್ಣ ಸುಳಿವು ಸಿಕ್ಕ ಹಾಗೆ ಅವಳ ಎದೆ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡ್ತು. ಜೈ ಯಾಕೆ ಹಾಗೆ ನಗ್ತಿದ್ದಾನೆ? ಇವನ್ನೆಲ್ಲಾದರೂ ನಾನು ಅನ್ಕೊಂಡ ಹಾಗೆ ಮಾಡಲ್ಲ ತಾನೆ? ದೇವ್ರೇ, ಹಾಗಾಗೋದು ಬೇಡ ಅಂತ ನಿಹಾರಿಕಾ ಹತಾಶೆಯಿಂದ ದೇವ್ರನ್ನ ಬೇಡ್ಕೊಳ್ಳೋದಕ್ಕೂ ಜೇಕೆ ನಿಹಾರಿಕಾ ಕಡೆ ಬೆರಳು ಮಾಡಿ ತೋರಿಸೋದಕ್ಕೂ ಸರಿ ಹೋಯ್ತು. ಆ ಹೊತ್ತಿಗೆ ಎಲ್ಲರ ಕಣ್ಣು ಜೇಕೆ ಬೆರಳು ತೋರಿಸ್ತಿದ್ದ ದಿಕ್ಕಿನ ಕಡೆಗೇನೆ ನೋಡ್ತಿತ್ತು. ದುರಾದೃಷ್ಟವಶಾತ್ ನಿಹಾರಿಕಾಳ ವೈಲ್ಡ್ ಗೆಸ್ ಸರಿಯಾಗಿತ್ತು. ತನ್ನ ಮದುವೆ ಬಗ್ಗೆ ಹೇಳ್ತೀನಿ ಅಂತ ನಿಹಾರಿಕಾಳ ಕಡೆ ಬೆರಳು ತೋರಿಸಿದ ಜೇಕೆ ಅತ್ಯಂತ ನಯವಾದ ಟೋನ್ನಲ್ಲಿ ಆ 3 ಶಬ್ದಗಳನ್ನು ಹೇಳ್ದ. ಅವಳೇ ನನ್ನ ಹೆಂಡತಿ. ನಿಹಾರಿಕಾಳಿಗೆ ತಾನು ನಿಂತಿದ್ದ ಭೂಮಿಯೇ ಕುಸಿದು ಬಿದ್ದ ಹಾಗಾಯಿತು. ಮೀಡಿಯಾ ಮುಂದೆ ನಿಹಾರಿಕಾ ಐಡೆಂಟಿಟಿ ರಿವೀಲ್ ಆಗಬಾರ್ದು ಅಂದ ಜೇಕೆ ಈಗ ಅವಳೇ ತನ್ನ ಹೆಂಡತಿ ಅಂತ ಹೇಳಿದ್ಯಾಕೆ? ಮದುವೆ ಗುಟ್ಟನ್ನ ಹೀಗೆ ರಟ್ ಮಾಡಿದ್ಯಾಕೆ? ಒಂದು ಕ್ಷಣಕ್ಕೆ ಅಲ್ಲಿ ನಡೆದಿದ್ದನ್ನ ಅರ್ಗಿಸ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಯಾವಾಗಲೂ ಮೀಡಿಯಾನ ಅವಾಯ್ಡ್ ಮಾಡೋ ಜೇಗೆ ಇಷ್ಟೊತ್ತು ರಿಪೋರ್ಟರ್ಸ್ಗಳ ಮಧ್ಯೆ ನಿಂತಿದ್ದೇ ದೊಡ್ಡ ವಿಷಯ. ಇನ್ನು ನಿಹಾರಿಕಾ ಅವನ ಕಾರ್ಗೆ ಅಡ್ಡ ಬಂದರೂ ಇದುವರೆಗೂ ಬೈದೆ ಸುಮ್ಮನೆ ಇರೋದು ಆಶ್ಚರ್ಯ ಪಡೋ ವಿಷಯ. ಇದೆಲ್ಲ ಸಾಲದು ಅಂತ ಜೇಕೆ ನನ್ನ ಮದುವೆ ಬಗ್ಗೆ ಹೇಳ್ತೀನಿ ಅಂತಂದ. ಈಗ ನೋಡಿದರೆ ನಿಹಾರಿಕಾನೇ ನನ್ನ ಹೆಂಡತಿ ಅಂತಿದ್ದಾನೆ. ಇದು ನಂಬೋಕೆ ಸಾಧ್ಯ ಆಗೋ ಮಾತಾ? ನೋ ವೇ. ಸೊ ಜೇಗೆ ತನ್ನ ಹೆಂಡತಿ ನಿಹಾರಿಕಾ ಅಂತ ಅನೌನ್ಸ್ ಮಾಡಿದ್ರೂ ಯಾರೂ ಅದಕ್ಕೆ ರಿಯಾಕ್ಟ್ ಮಾಡೋ ಸ್ಥಿತಿಲಿರಲಿಲ್ಲ. ಶೂಟಿಂಗ್ ಸೆಟ್ ಮುಂದೆ ಅದೇ ಪಿನ್ ಡ್ರಾಪ್ ಸೈಲೆನ್ಸ್ ಕಂಟಿನ್ಯೂ ಆಗಿತ್ತು. ಈ ಕಡೆ ನಿಹಾರಿಕಾಗೂ ಅಲ್ಲಿ ನಡೆದದನ್ನ ನಂಬೋಕಾಗಿರಲಿಲ್ಲ. ಜೇಗೆ ಏನು ಮಾಡ್ತಿದ್ದಾನೆ? ಅವನಿಗೇನು ತಲೆ ಕೆಟ್ಟಿದ್ಯಾ? ಸಡನ್ ಆಗಿ ನನ್ನ ಮೀಡಿಯಾ ಮುಂದೆ ಎಕ್ಸ್ಪೋಸ್ ಮಾಡಿ ಅವನು ಹಾಕ್ದ ಕಂಡೀಷನ್ ಅವನೇ ಯಾಕೆ ಬ್ರೇಕ್ ಮಾಡ್ತಾನೆ? ನಮ್ಮ ಮದುವೆ ಬಗ್ಗೆ ಯಾರ ಜೊತೆನೂ ಮಾತಾಡಬಾರ್ದು ಅಂದವನು ಇವಾಗ ಪಬ್ಲಿಕ್ನಲ್ಲಿ, ಅದು ಮೀಡಿಯಾ ಮುಂದೆ ಅವಳೇ ನನ್ನ ಹೆಂಡತಿ ಅಂತ ನನ್ನನ್ನು ಸಿಕ್ಕಾಕ್ಸಿದ್ಯಾಕೆ? ಮದುವೆ ಮೊದಲ ದಿನಾನೇ ಡಿವೋರ್ಸ್ ಬಗ್ಗೆ ಮಾತಾಡ್ದ ಈ ಪುಣ್ಯಾತ್ಮ ಇವಾಗ ನನ್ನ ಐಡೆಂಟಿಟಿ ರಿವೀಲ್ ಮಾಡಿ ಮಜಾ ತಗೋತಿದ್ದಾನೆ. ಇದರ ಹಿಂದೆ ಏನೋ ಕುತಂತ್ರ ಇದೆ. ಅದೇನಿರಬಹುದು? ಹೀಗೆ ಪ್ರಶ್ನೆಗಳ ರೀಲ್ ನಿಹಾರಿಕಾ ತಲೆಯಲ್ಲಿ ಬ್ರೇಕ್ ಇಲ್ಲದೆ ಸುತ್ತೋಕೆ ಸ್ಟಾರ್ಟ್ ಆಯಿತು. ನಿಹಾರಿಕಾ ತೀರಾ ಬ್ಲ್ಯಾಂಕ್ ಆಗಿ ಜೇಕೆನ ನೋಡ್ತಾ ಕಲ್ಲಿನ ಥರ ನಿಂತಿದ್ಲು. ಅವಳ ತಲೆ ತುಂಬ ಕನ್ಫ್ಯೂಷನ್ ತುಂಬಿಕೊಂಡಿತ್ತು. ಜೈ ಯಾಕೆ ನಮ್ಮ ರಿಲೇಷನ್ಶಿಪ್ ಬಗ್ಗೆ ಹೀಗೆ ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡ್ದ ಅನ್ನೋ ಪ್ರಶ್ನೆ ಪದೇ ಪದೇ ಅವಳ ತಲೆಯಲ್ಲಿ ಕೊರಿತಾ ಇತ್ತು. ಹೆಚ್ಚು ಕಡಿಮೆ ಅಲ್ಲಿದ್ದ ಎಲ್ಲರೂ ಏನು ಮಾಡಬೇಕು ಅಂತಲೇ ಗೊತ್ತಾಗದೆ ನಿಂತಿದ್ರು. ಆಗ ಅಲ್ಲಿ ಸಡನ್ ಆಗಿ ಯಾರೋ ತೀರಾ ಜೋರಾಗಿ ನಗು ಶಬ್ದ ಕೇಳಿಸ್ತು. ಆಕಾಶ ಭೂಮಿ ಒಂದು ಮಾಡೋ ಥರದ ವಿಚಿತ್ರ ನಗು. ರಿಯಾಕ್ಷನ್ನೇ ಮರ್ತು ನಿಂತಿದ್ದ ಅಷ್ಟು ಜನ ಆ ನಗು ಸದ್ದಿಗೆ ಮತ್ತೆ ವಾಸ್ತವಕ್ಕೆ ಬಂದರು. ನಗ್ತಾ ಇದ್ದಿದ್ದು ಜೇಕೆ ಕಾರೊಳಗಿದ್ದ ಹಂಸಿನಿ. ಅಲ್ಲಿ ನಡೀತಿರೋದನ್ನ ಕಾರಲ್ಲೇ ಕೂತು ಎಂಜಾಯ್ ಮಾಡ್ತಿದ್ದ ಹಂಸಿನಿಗೆ ಜೇಕೆ ನಿಹಾರಿಕಾನೇ ನನ್ನ ಹೆಂಡತಿ ಅಂದಿದ್ದು ನೋಡಿ ನಗು ತಡೆಯೋಕ್ಕಾಗಲಿಲ್ಲ. ನಗ್ತಾನೆ ಕಾರಿಂದ ಇಳಿದು ಬಂದ ಹಂಸಿನಿ ಜೇಕೆ ಹತ್ರ ಬಂದು ನಿಂತು ನಿಹಾರಿಕಾ ಕನ್ಫ್ಯೂಸ್ಡ್ ಮುಖ ನೋಡಿ ಅಯ್ಯೋ ಪಾಪ ಅನ್ನೋ ಎಕ್ಸ್ಪ್ರೆಷನ್ ಕೊಟ್ಲು. ಹಾಗೇನೆ ಜೇಕೆ ಕಡೆ ನೋಡ್ತಾ, ಜೇಕೆ ಸರ್, ಇಷ್ಟು ಸೀರಿಯಸ್ ಆಗಿ ಜೋಕ್ ಮಾಡಬಹುದಾ ನೀವು? ಪಾಪ ಆ ರಿಪೋರ್ಟರ್ ಮುಖ ನೋಡಿ, ನೀವು ಹೇಳಿದ ಕೇಳಿ ಶಾಕ್ ಆಗಿ ಹೇಗೆ ನಿಂತಿದ್ದಾರೆ ನೋಡಿ. ನನಗಂತೂ ಅಯ್ಯೋ ಪಾಪ ಅನ್ನಿಸ್ತಿದೆ. ಪ್ಲೀಸ್, ಏನೋ ಅವ್ರಿಗೆ ಗೊತ್ತಿಲ್ಲದೆ ಕಾರಿಗೆ ಅಡ್ಡ ಬಂದರು, ಅದಕ್ಕೆ ಈ ಥರ ಜೋಕ್ ಮಾಡಿ ಅವರಿಗೆ ಮುಜುಗರ ಮಾಡೋದಾ? ಪ್ಲೀಸ್ ಜೇಕೆ ಸರ್, ಅವರನ್ನ ನನಗೋಸ್ಕರ ಬಿಟ್ಬಿಡಿ ಅಂತ ಹೇಳಿದ್ಲು ಹಂಸಿನಿ. ಅವಳ ಮಾತಲ್ಲಿ ನಿಹಾರಿಕಾ ಮೇಲೆ ಒಂದು ಜನ್ಮಕ್ಕೆ ಸಾಕಾಗುವಷ್ಟು ಸಿಂಪತಿ ವ್ಯಕ್ತಪಡಿಸಿದ್ ನೋಡಿ ಎಲ್ರಿಗೂ ಆಶ್ಚರ್ಯವಾಯಿತು. ಹಂಸಿನಿ ಹಾಗೆ ಹೇಳ್ತಿದ್ದ ಹಾಗೆ ಅಲ್ಲಿದ್ದ ರಿಪೋರ್ಟರ್ಗಳಿಗೂ ಜೇಕೆ ಹೇಳಿದ ಜೋಕ್ ಅಂತಾನೆ ಫೀಲ್ ಆಯಿತು. ಇಲ್ಲಾಂದರೆ ಅಷ್ಟು ದೊಡ್ಡ ಫಿಲ್ಮ್ ಸ್ಟಾರ್ ಒಬ್ಳು ಫಿಲ್ಮ್ ರಿಪೋರ್ಟರ್ನ ಮದುವೆ ಆಗೋದಂದ್ರೆ? ಮೀಡಿಯಾ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋ ಆ್ಯಕ್ಟರ್ಸ್ಗಳಾದರೆ ಕೆಲವು ಲೇಡಿ ಜರ್ನಲಿಸ್ಟ್ಗಳ ಪರಿಚಯ ಇರಬಹುದು. ಅದರಿಂದ ಲವ್ ಆಗಿ ತೀರಾ ಮುಂದುವರೆದ್ರೆ ಮದುವೆನೂ ಆಗಬಹುದು. ಆದರೆ ಈ ಜೇಕೆ ಮೀಡಿಯಾ ನೋಡಿದ್ರೇನೆ ಉರಿದು ಬೀಳ್ತಾನೆ, ಇನ್ನು ರಿಪೋರ್ಟರ್ನ ಮದುವೆ ಆಗ್ತಾನಾ? ಇದು ಖಂಡಿತ ಜೋಕೆ ಅಂತ ಫಿಕ್ಸ್ ಆಗಿ ರಿಲ್ಯಾಕ್ಸ್ ಆದರೂ ಉಳಿದವರು. ನಿಹಾರಿಕಾ
JK ಕಾರ್ಗೆ ಅಡ್ಡ ಬಂದು ನಿಮ್ಮ ಹೆಂಡತಿ ಯಾರು ಅಂತ ಕೇಳಿದ್ದಕ್ಕೆ ಸಿಟ್ಟು ಬಂದು ಅವಳಿಗೆ ಮುಜುಗರ ಆಗಲಿ ಅಂತಾನೆ ನೀನೇ ನನ್ನ ಹೆಂಡತಿ ಅಂತಿದ್ದಾನೆ JK ಅಂತ ಅಲ್ಲಿದ್ದವರೆಲ್ಲ ತಿಳ್ಕೊಂಡ್ರು. ಅಲ್ಲದೆ ನಮ್ಗರ್ಥ ಆಗಿದ್ದು ನಿಹಾರಿಕಾಗೂ ಅರ್ಥ ಆಗಿದೆಯಾ ಇಲ್ವಾ ಅಂತ ಡೌಟ್ ಬಂದು ಅವಳತ್ತ ನೋಡಿದ್ರು. ಈ ಕಡೆ ನಿಹಾರಿಕಾಗೆ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡ ಫೀಲ್. ಆ ಸಿಚುವೇಶನ್ ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಾಗದೆ ಗಾಬರಿ ಆಗಿದ್ದ ಅವಳಿಗೆ ಹಂಸಿನಿ ದೇವರ ಹಾಗೆ ಬಂದು ಹೆಲ್ಪ್ ಮಾಡಿದ್ಲು. ನಿಹಾರಿಕಾ ಮನ್ಸಿನಲ್ಲಿ ಹಂಸನಿಗೊಂದು ಥ್ಯಾಂಕ್ಸ್ ಹೇಳಿದ್ಲು. ಅವಳು ಯೋಚಿಸ್ತಿದ್ಲು, ಒಂದು ವೇಳೆ ಹಂಸಿನಿ ಇದನ್ನು ಜೋಕ್ ಅಂದ್ಕೊಳ್ದೆ ಇದ್ದಿದ್ರೆ ಖಂಡಿತ ನನ್ನ ಪರಿಸ್ಥಿತಿ ಗಂಭೀರ ಆಗ್ತಿತ್ತು. ನಾನಿವತ್ತು ಎಲ್ಲ ಮೀಡಿಯಾಗಳಿಗೂ TRP ಐಟಮ್ ಆಗ್ತಿದ್ದೆ. ಅಷ್ಟು ಸಾಲದು ಅಂತ ಇದನ್ನೇ ನೆಪ ಮಾಡಿಕೊಂಡು ಚೀಫ್ ಎಡಿಟರ್ ನನ್ನನ್ನು ಕೆಲಸದಿಂದ ಕಿತ್ತಾಕ್ತಿದ್ದ. ಈ ಕಡೆ JK ಕೂಡ ನಾನು ಊರು ಬಿಟ್ಟು ಹೋಗೋ ಥರ ಮಾಡ್ತಿದ್ದ ಅನ್ನೋದನ್ನ ಗೆಸ್ ಮಾಡಿದ ನಿಹಾರಿಕಾ ಹಂಸಿನಿನ ನೋಡ್ತಾ ಸ್ಮೈಲ್ ಮಾಡಿದ್ಲು. JK ತನ್ನ ಕಡೆ ಬೆರಳು ತೋರಿಸಿದಾಗ ನಿಂತೇ ಹೋಯ್ತೇನೋ ಅಂದ್ಕೊಂಡಿದ್ದ ನಿಹಾರಿಕಾ ಹಾರ್ಟ್ ಮತ್ತೆ ನಾರ್ಮಲ್ ಮೋಡ್ಗೆ ಬಂತು. ಮೊದಲಿನ ಹಾಗೆ ಲಬ್ ಡಬ್ ಅಂತ ಹೊಡ್ಕೊಳ್ಳೋಕೆ ಶುರುವಾಯಿತು. ತುಂಬ ಕಷ್ಟದಿಂದ ಮುಖದ ಮೇಲೆ ಒಂದು ಬಲವಂತವಾದ ನಗೆನ ತಂದ್ಕೊಂಡ ನಿಹಾರಿಕಾ ಇಷ್ಟೊತ್ತು ನಡೆದಿದ್ದೆಲ್ಲ ಜೋಕನ್ನು ಎಕ್ಸ್ಪ್ರೆಷನ್ ಕೊಟ್ಲು. ಇದನ್ನ ನೋಡಿ ಅಲ್ಲಿದ್ದವರೆಲ್ಲ ತಾವು ನಗೋಕೆ ಶುರು ಮಾಡಿದ್ರು. ತಮಗೂ JK ಜೋಕ್ ಅರ್ಥ ಆಯಿತು ಅಂತ ತೋರಿಸ್ಕೊಳ್ಳೋಕೇನೆ ಅವರೆಲ್ಲ ನಗ್ತಿದ್ದ ಹಾಗಿತ್ತು. ಆದರೆ ಇಷ್ಟೆಲ್ಲ ನಡೀತಿದ್ರು JK ಫೇಶಿಯಲ್ ಎಕ್ಸ್ಪ್ರೆಷನ್ನಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಯಾವಾಗಲೂ ಇರೋ ಹಾಗೆ ಗಂಭೀರ ಫೀಲಿಂಗ್ಲೆಸ್ ಮುಖಾನೇ ಅಲ್ಲಿತ್ತು. ಅವನು ಮತ್ತೇನಾದರೂ ಮಾಡಿ ನಾನು ಮತ್ತೆ ಫಜೀತಿಗೆ ಸಿಕ್ಕಾಕೊಳ್ಳೋದು ಬೇಡ ಅಂತ ಯೋಚಿಸಿದ್ಲು ನಿಹಾರಿಕಾ. ಹೀಗಾಗಿ JK ಎದುರಿನಿಂದ ಮೆತ್ತಗೆ ಹಿಂದೆ ಸರಿದು ಗುಂಪಿನಿಂದ ಹೊರಗೆ ಹೋಗೋಕೆ ನೋಡಿದ್ಲು. ಆದರೆ ಆ ಹೊತ್ತಿಗೆ ಹಂಸನಿ ನಿಹಾರಿಕಾ ಕಡೆ ನೋಡಿ ಗಾಬರಿಯಿಂದ ಬೊಬ್ಬೆ ಹೊಡೆದ್ಲು. ಓ ಮೈ ಗಾಡ್, ಲುಕ್ ಎಟ್ ಹರ್ ಆರ್ಮ್. ನೆಲಕ್ಕೆ ಬಿದ್ದು ಕೈ ಫುಲ್ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಹೇಗೆ ರಕ್ತ ಸುರಿತಾ ಇದೆ ನೋಡಿ JK ಸರ್. ನಮ್ಮ ಪ್ರೊಡಕ್ಷನ್ ಯೂನಿಟ್ನಲ್ಲಿ ಫಸ್ಟ್ ಏಡ್ ಕಿಟ್ ಇರತ್ತೆ. ನಾವು ಯಾಕೆ ಇವರನ್ನ ಒಳಗೆ ಕರ್ಕೊಂಡು ಹೋಗಿ ಟ್ರೀಟ್ ಮಾಡಬಾರ್ದು ಅಂದ್ಲು. ನಿಹಾರಿಕಾಗೆ ಇದು ನಿಜಕ್ಕೂ ಬೇಡವಾಗಿತ್ತು. ಅಲ್ಲಿಂದ ದೂರ ಹೋದರೆ ಸಾಕಿತ್ತು ಅಂದ್ಕೊಂಡ್ರೆ ಇದೇನಾಯಿತು ಅಂತ ತನ್ನ ಕೈನ ನೋಡಿಕೊಂಡ್ಲು ನಿಹಾರಿಕಾ. ಹಂಸಿನಿ ಹೇಳಿದ ಹಾಗೇನೆ ಕೈ ತರ್ಚ್ಕೊಂಡು ರಕ್ತ ಸುರಿತಿತ್ತು. ಆದರೆ JK ಕೊಟ್ಟ ಶಾಕ್ನ ಮಧ್ಯೆ ಆ ನೋವು ಗೊತ್ತಾಗದೆ ಗಾಯ ಆಗಿದ್ದು ನಿಹಾರಿಕಾ ಗಮನಕ್ಕೆ ಬಂದಿರಲಿಲ್ಲ. ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತಿದ್ರೆ ಹೊಸ ರಗಳೆ ಶುರುವಾಯ್ತಲ್ಲ ಅಂದ್ಕೊಂಡ್ಲು ನಿಹಾರಿಕಾ. ಅವಳು JK ಕಡೆ ನೋಡಿದ್ಲು. ಅಲ್ಲಿ ನಡೀತಾ ಇರೋ ಯಾವುದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನಿಂತಿದ್ದ JK ಅವನ ಕಣ್ಣು ಆ ಕ್ಷಣಕ್ಕೆ ಏನೇನ ನೋಡ್ತಾ ಇದೆ ಅನ್ನೋದನ್ನ ಗೆಸ್ ಮಾಡೋಕ್ಕೂ ಯಾರಿಗೂ ಸಾಧ್ಯ ಇಲ್ಲ ಅನ್ನಿಸ್ತಿತ್ತು ನಿಹಾರಿಕಾಗೆ. ಅಹಂಕಾರ ಮನೆ ಮಾಡ್ಕೊಂಡಿರೋ ಅವನ ಕಣ್ಣುಗಳ ಒಳಗೆ ಹೋಗಿ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ತಾಕತ್ತು ಪ್ರಪಂಚದ ಯಾವ ಶಕ್ತಿಗೂ ಇಲ್ಲ ಅನ್ಸುತ್ತೆ ಅಂತ ಡಿಸೈಡ್ ಮಾಡಲು ನಿಹಾರಿಕಾ. ಆದರೆ ಅಷ್ಟೊತ್ತಿಗೆ ಅವಳಿಗೆ ಸರ್ಪ್ರೈಸ್ ಆಗೋ ಹಾಗೆ JK ಕಣ್ಗಳು ಮೂವ್ ಆದವು. ಅವಳ ಗಾಯದ ಮೇಲೆ JK ದೃಷ್ಟಿ ಬಿತ್ತು. ಅಷ್ಟಕ್ಕೂ ಹಂಸನಿ ಮಾತು ಕೇಳಿದ ಮೇಲೇನೆ JKಗೂ ಆ ಗಾಯ ಕಂಡಿದ್ದು. ತೀರಾ ದೊಡ್ಡ ಗಾಯ ಏನೂ ಅಲ್ಲ. ಆದರೂ ನಿಹಾರಿಕಾ ಬೆಳದಿಂಗ್ಳ ಮೈ ಬಣ್ಣದ ಮೇಲೆ ಕೆಂಪು ಕಲರ್ ಹಾಕ್ದ ಹಾಗೆ ರಕ್ತ ಹರಡಿತ್ತು. JK ತನ್ನ ಕೈ ನೋಡ್ತಿದ್ದಾನೆ ಅನ್ನೋದನ್ನ ನಿಹಾರಿಕಾ ಗಮನಿಸಿದ್ಲು. ಆದರೆ ಅವನ ಮುಖದಲ್ಲಿ ಏನೂ ಬದಲಾವಣೆ ಆಗದ್ ನೋಡಿ ನಿಹಾರಿಕಾಗೆ JK ವಿಚಿತ್ರ ವ್ಯಕ್ತಿ ಅನ್ನಿಸ್ತು. ನಾನು ಅವನ ಹೆಂಡತಿ ಅನ್ನೋದು ಬೇಡ, ಅಟ್ಲೀಸ್ಟ್ ಒಂದು ಹುಡುಗಿ ಕೈಗೆ ಗಾಯ ಆಗಿದೆ ಪಾಪ ಅಂತಾದರೂ ಅನ್ನಿಸ್ಬಾರ್ದ ಇವನಿಗೆ? ಚಾನ್ಸೇ ಇಲ್ಲ. ಇವನಲ್ಲಿ ಮನುಷ್ಯನಿಗಿರಬೇಕಾದ ಯಾವ ಭಾವನೆಗಳೂ ಇಲ್ಲ. ಇವನು ಬೈ ಮಿಸ್ಟೇಕ್ ಮನುಷ್ಯ ಕುಲದಲ್ಲಿ ಹುಟ್ಟುಬಿಟ್ಟಿದ್ದಾನೆ. JK ಕಾಡಲ್ಲಿರೋಕೆ ಲಾಯಕ್ಕು ಅಂತ ಅಂದ್ಕೊಂಡ್ಲು ನಿಹಾರಿಕಾ. ಇನ್ನು ಫಸ್ಟ್ ಏಡ್ ಅಂತ ಫಿಲ್ಮ್ ಸೆಟ್ ಒಳಗಡೆ ಹೋಗಿ ಸಿಕ್ಕಾಕೋಬಾರ್ದು. ಇಲ್ಲಿ ರಿಪೋರ್ಟರ್ಸ್ ಇದ್ದಾರಂತ ಇಷ್ಟರಲ್ಲೇ ಬಿಟ್ಟಿದ್ದಾನೆ. ಸೆಟ್ ಒಳಗಡೆ ಜೈ ಕೈಯಲ್ಲಿ ಒಂಟಿಯಾಗಿ ಸಿಕ್ಬಿಟ್ರೆ ಇಷ್ಟರವರೆಗೆ ನಡೆದಿದ್ದಕ್ಕೆಲ್ಲ ಸೇರಿಸಿ ನನ್ನ ಹರ್ಟ್ ಮಾಡ್ತಾನೆ. ಬೆಟರ್ ಇಲ್ಲಿಂದ ಹೋಗ್ಬಿಡೋದು ಅಂತ ಡಿಸೈಡ್ ಮಾಡಲು ನಿಹಾರಿಕಾ. ಹಂಸನಿ ಕಡೆ ನೋಡ್ತಾ, ಬೇಡ ಬೇಡ, ಫಸ್ಟ್ ಏಡ್ ಏನು ಬೇಕಾಗಿಲ್ಲ, ಇದೊಂದು ಸಣ್ಣ ತರ್ಚಿದ ಗಾಯ ಅಷ್ಟೇ, ನಿಮ್ಮ ಕೇರ್ಗೆ ಥ್ಯಾಂಕ್ಸ್, ನಾನು ಹೊರಡ್ತೀನಿ ಅಂತಂದು ಹೊರಡೋದಕ್ಕೆ ರೆಡಿ ಆದ್ಲು. ಆದರೆ ಹಂಸನಿ ಬಿಡೋ ಥರ ಕಾಣಲಿಲ್ಲ. ನೋ, ಇಟ್ಸ್ ರಿಯಲಿ ಬ್ಲೀಡಿಂಗ್ ಹೆವಿ. ಹಾಗೆ ಬಿಟ್ಟರೆ ನಿಮಗೆ ತೊಂದರೆ. ಎಷ್ಟಾದರೂ ನೀವೆಲ್ಲ ರಿಪೋರ್ಟರ್ಗಳು, ನಮ್ಮ ಬಗ್ಗೆ ನಮ್ಮ ಮೂವಿ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಬರೆದು ನಮ್ಮ ಫ್ಯಾನ್ಸ್ಗಳಿಗೆ ರೀಚ್ ಮಾಡಿಸ್ತೀರಾ. ನಿಮಗೋಸ್ಕರ ನಾವಿಷ್ಟು ಮಾಡ್ತಿದ್ರೆ ಹೇಗೆ? ಪ್ಲೀಸ್ ಫಸ್ಟ್ ಏಡ್ ಮಾಡಿಸ್ಕೊಳ್ಳಿ ಅಂದ್ಲು. ನಿಹಾರಿಕಾಗೆ ಒಂಥರ ಇರಿಟೇಟ್ ಆಯಿತು.
ಯಾಕೋ ಹಂಸನಿ ಕನ್ಸರ್ನ್ ಜೆನ್ಯೂನ್ ಅನಿಸ್ತಿಲ್ಲ. ಮೋಸ್ಟ್ಲಿ ಇವಳು ಎಲ್ಲರ ಮುಂದೆ ಸ್ಕೋಪ್ ತಗೋತಿದ್ದಾಳೆ. ಇವಳನ್ನ ನಂಬಿ ಸೆಟ್ ಒಳಗಡೆ ಹೋದರೆ ಅಷ್ಟೇ ನನ್ನ ಕಥೆ. ಜೆ.ಕೆ ಕೈಗೆ ನಾನೇ ಹೋಗಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅಂದ್ಕೊಳ್ತಾ ಜೆ.ಕೆ ಕಡೆ ನೋಡಿದ್ಲು ನಿಹಾರಿಕಾ. ಅವನ ಮುಖದಲ್ಲಿ ಏನೂ ಬದಲಾವಣೆ ಆಗಿರಲಿಲ್ಲ. ಹಂಸನಿ ಕೂಡ ಜೆ.ಕೆ ಎಕ್ಸ್ಪ್ರೆಷನ್ ಗಮನಿಸಿದ್ಲು. ಅವನ ಮುಖ ನೋಡಿದರೆ ಜೆ.ಕೆಗೆ ನಾನು ಹೇಳಿದ್ದು ಇಷ್ಟ ಆಗಿಲ್ಲ ಅಂತ ಅನ್ನಿಸ್ತು. ಇನ್ನೇನಾದರೂ ಹೇಳಿ ಎಡ್ವಟ್ಟಾದರೆ ಜೆ.ಕೆ ಎಲ್ಲರೆದ್ರು ನನಗೂ ಏನಾದರೂ ಅಂತಾನೆ, ಆಮೇಲೆ ಸುಮ್ಮನೆ ನಂದೇ ಮರ್ಯಾದೆ ಹೋಗುತ್ತೆ ಅಂದ್ಕೊಂಡು ನಿಹಾರಿಕಾನ ಕಳ್ಸೋಕೆ ಮುಂದಾದ್ಲು. ಹಂಸನಿ ಪರಿಸ್ಥಿತಿ ಕಂಟ್ರೋಲ್ಗೆ ತರೋದಕ್ಕೆ ನಿಹಾರಿಕಾ ಕಡೆ ನೋಡ್ತಾ, ಸರಿ ಹಾಗಾದ್ರೆ ನೀವು ಸ್ವಲ್ಪ ನಿಮ್ಮ ಕೈ ಬಗ್ಗೆ ಕೇರ್ ತಗೊಳ್ಳಿ, ಇನ್ಯಾವತ್ತಾದರೂ ಮೀಟ್ ಆದಾಗ ಮಾತಾಡೋಣ, ನೈಸ್ ಟು ಮೀಟ್ ಯು, ಬಾಯ್ ಅಂತ ಹೇಳಿ ಜೆ.ಕೆಗೆ ಸರ್ ಹೋಗೋಣ ಅಂದ್ಲು. ನೇರವಾಗಿ ಕಾರ್ ಕಡೆ ಹೋಗಿ ಅಲ್ಲೇ ನಿಂತ್ಕೊಂಡ್ಲು. ಅಲ್ಲಿದ್ದ ಉಳಿದ ರಿಪೋರ್ಟರ್ಗಳಿಗೂ ನುಲಿತಾ ವಿಶ್ ಮಾಡಿ ಜೆ.ಕೆಗೆ ಕಾರ್ ಹತ್ತೋಕೆ ಸಿಗ್ನಲ್ ಕೊಟ್ಲು. ಅದಕ್ಕಾಗಿ ಕಾಯ್ತಾ ಇದ್ನೇನು ಅನ್ನೋ ಥರ ಜೆ.ಕೆ ಕಾರ್ ಹತ್ರ ಹೋದ. ಪಕ್ಕದಲ್ಲಿ ಇದ್ದ ಡ್ರೈವರ್ ನಿಧಾನಕ್ಕೆ ಡೋರ್ ತೆಗೆದು ಜಯ್ ಮತ್ತೆ ಹಂಸನಿ ಕೂತ ನಂತರ ಅಷ್ಟೇ ನಯವಾಗಿ ಡೋರ್ ಹಾಕ್ದ. ಇದಾದ ಕೆಲವೇ ಸೆಕೆಂಡಲ್ಲಿ ಜೈ ಕಾರು ಶೂಟಿಂಗ್ ಸ್ಪಾಟ್ ಒಳಗಡೆ ಹೋಯ್ತು. ಅವನ ಕಾರ್ ಹೋಗೋದನ್ನೇ ಕಾಯ್ತಾ ಇದ್ದ ಹಾಗೆ ಅಲ್ಲಿದ್ದ ಅಷ್ಟು ಜನ ರಿಪೋರ್ಟರ್ಗಳು ತಮ್ಮ ಹಳೆ ಚರ್ಚೆಗೆ ಈಗ ನಡೆದಿದ್ದು ಸೇರಿಸಿ ಮಾತನಾಡೋಕೆ ಶುರು ಮಾಡಿದ್ರು. ಈಗ ಜೆ.ಕೆ ಮದುವೆ ಕತೆಗೆ ಹೊಸದಾಗಿ ಹಂಸನಿ ಸೇರ್ಕೊಂಡಿದ್ಲು. ಅಲ್ಲ ರೀ, ಇದೇನ್ ಜೆ.ಕೆ ಕಾರಲ್ಲಿ ಹಂಸನಿ ಬಂದ್ಬಿಟ್ಲು? ಈ ಮನುಷ್ಯ ಇಷ್ಟರವರೆಗೂ ಯಾವ ಹೀರೋಯಿನ್ನನ್ನು ಈ ಥರ ಕರ್ಕೊಂಡು ಬಂದಿದ್ದು ನಾನಂತೂ ನೋಡಿಲ್ಲ. ಅಲ್ಲ, ಇವರೇನಾದರೂ ಡೇಟಿಂಗ್ ಮಾಡ್ತಾ ಇದ್ದಾರೋ ಹೇಗೆ? ಅಥವಾ ಇವಳೇ ಜೆ.ಕೆ ಹೆಂಡ್ತಿನಾ? ಯಾಕೋ ಜೆ.ಕೆ ಮದುವೆ ಆಗಿರೋದು ಇವಳನ್ನೇ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ ಅಂತಂದ ಒಬ್ಬ. ಅದಕ್ಕೆ ಮತ್ತೊಬ್ಬನ ಒಗ್ಗರಣೆ ಹೀಗಿತ್ತು. ನಂಗೂ ಅದೇ ಅನುಮಾನ. ನೀವು ಗಮನಿಸಿದ್ರಾ ಜೆ.ಕೆ ನಿಹಾರಿಕಾನೇ ನನ್ನ ಹೆಂಡತಿ ಅಂದಾಗ ಹಂಸನಿ ಹೆಂಗೆ ಆಡಿದ್ಲು ಅಂತ? ನಾವೆಲ್ಲಿ ಅದನ್ನು ನಂಬಿಡ್ತೀವೋ ಅಂತ ಓಡ್ ಬಂದು ಜೆ.ಕೆ ಜೋಕ್ ಮಾಡ್ತಿದ್ದಾನೆ ಅಂದ್ಲು. ಇರ್ಲಿ, ಇವತ್ತಲ್ಲ ನಾಳೆ ಈ ವಿಷಯ ಹೊರಗೆ ಬರದೇ ಇರತ್ತಾ ಅಂದ. ಇವರ ಚರ್ಚೆಗೆ ಮತ್ತೊಬ್ಬ ಸೇರ್ಕೊಂಡ. ನಂಗೇನೋ ಇದು ಮದುವೆ ತನಕ ಹೋಗಿರೋ ರಿಲೇಶನ್ಶಿಪ್ ಅನ್ನಿಸ್ತಿಲ್ಲಪ್ಪ. ಹೀರೋ ಹೀರೋಯಿನ್ ಲವ್ವಿ ಡವ್ವಿ ನಾವು ನೋಡ್ತಿರೋದೇನು ಹೊಸ್ದಾ? ಇದು ಹಾಗೆ ಇದೆ ನೋಡಿ. ಹೆಂಗೆ ನುಲಿತಾ ಇದ್ಲು ಜೆ.ಕೆ ಮುಂದೆ. ಹೆಂಡತಿ ಆಗಿದ್ರೆ ಅಷ್ಟೆಲ್ಲ ನುಲಿತಿರ್ಲಿಲ್ಲ ಬಿಡಿ, ಇದು ಬೇರೆನೇ ಕಥೆ ಅಂದ. ಇಷ್ಟಂದಿದ್ದೆ ಎಲ್ಲರೂ ಆ ರಿಪೋರ್ಟರ್ನ ನೋಡ್ತಾ, ಅಲ್ಲ ಅದು ಹೇಗೆ ಅಷ್ಟು ಕರೆಕ್ಟಾಗಿ ಹೇಳಿದೆ ಹೆಂಡತಿ ನುಲಿಯಲ್ಲ ಅಂತ? ಓನ್ ಎಕ್ಸ್ಪೀರಿಯನ್ಸ್ ಇದ್ದಂಗಿದೆ ಇದು ಅಂತ ಕಿಚಾಯಿಸಿದ್ರು. ಕೊನೆಗೆ ನೆನ್ನೆ ನೈಟ್ ಹೆಂಡತಿನ ಬಿಟ್ಟು ಜೆ.ಕೆ ಹೋಗಿದ್ದು ಇದೇ ಹಂಸಿನಿ ಮನೆಗೆ ಅನ್ನೋ ಅಲ್ಲಿಗೆ ಚರ್ಚೆ ಮತ್ತೊಂದು ಮಗಳಿಗೆ ಹೊರಳ್ಕೊಂಡಿತು. ಆದರೆ ಇವನ್ನೆಲ್ಲ ಕೇಳಿಸ್ಕೊಳ್ಳೋ ಮೂಡ್ನಲ್ಲಿ ನಿಹಾರಿಕಾ ಇರಲಿಲ್ಲ. ಅಲ್ಲಿದ್ದವರಿಗೆ ತಮ್ಮ ಚರ್ಚೆ ಮಧ್ಯೆ ನಿಹಾರಿಕಾ ಗಾಯಕ್ಕೆ ಫಸ್ಟ್ ಏಡ್ ಮಾಡೋ ಕಾಮನ್ ಸೆನ್ಸ್ ಕಳೆದು ಹೋಗಿತ್ತು. ಅಷ್ಟೊತ್ತು ಸುಮ್ಮನೆ ನಿಂತಿದ್ದ ನಿಹಾರಿಕಾ ಅಲ್ಲಿಂದ ಹೊರಟ್ಲು. ಹಾಗೆ ಹೋಗ್ತಾನೆ ನಿಹಾರಿಕಾ ತನ್ನ ಕೈಯಲ್ಲಾಗಿದ್ದ ಗಾಯನ ಮೊದಲು ಬಾರಿಗೆ ನೋಡಿದ್ಲು. ಹಂಸನಿ ಹೇಳಿದ ಹಾಗೇನೆ ಸ್ವಲ್ಪ ದೊಡ್ಡದಾಗೆ ತರ್ಚಿತ್ತು. ಅದರಿಂದ ರಕ್ತ ಜಿನುಗಿ ಅಲ್ಲೇ ಹೆಪ್ಪುಗಟ್ಟೋಕೆ ಶುರುವಾಗಿತ್ತು. ಅದನ್ನ ನೋಡ್ತಿದ್ದ ಹಾಗೆ ಅಷ್ಟೊತ್ತು ಇಲ್ದ ನೋವು ಒಮ್ಮೆಲೆ ನಿಹಾರಿಕಾ ಕೈಯಿಂದ ಶುರುವಾಗಿ ಮೈ ತುಂಬ ಹರಡ್ತು. ಮೊದಲು ಆಫೀಸಿಗೆ ಹೋಗಿ ಫಸ್ಟ್ ಏಡ್ ಮಾಡ್ಕೋಬೇಕು ಅಂತ ನಿಹಾರಿಕಾ ಫಾಸ್ಟ್ ಆಗಿ ಸ್ಟುಡಿಯೋ ಬಾಗಿಲ ಕಡೆ ಹೆಜ್ಜೆ ಹಾಕಿದ್ಲು. ಸ್ಟುಡಿಯೋದಿಂದ ಹೊರಗೆ ಹೋಗಿ ಆಟೋಗೆ ಎಷ್ಟೊತ್ತು ಕಾಯಬೇಕು ಅನ್ನೋ ಟೆನ್ಷನ್ ಬೇರೆ ಇತ್ತು ಅವಳಿಗೆ. ಅಷ್ಟರಲ್ಲಿ ನಿಹಾರಿಕಾಗೆ ಸಿನಿ ಸಮಾಚಾರದ ಸೀನಿಯರ್ ರಿಪೋರ್ಟರ್ ಮಹೇಶ್ ಅಪ್ಪ ಸಿಕ್ಕಿದ್ರು. ಫೀಲ್ಡ್ನಲ್ಲಿ ನಿಹಾರಿಕಾಗೆ ಗೈಡ್ ಥರ ಇದ್ದ ಹಿರಿಯ ಜೀವ ಅದು. ಇವಳನ್ನ ನೋಡ್ತಿದ್ದ ಹಾಗೇನೆ, ಅಲ್ಲ ಮಗಳೇ, ಒಂದು ಸ್ಟೋರಿಗೋಸ್ಕರ ನೀನು ಅಷ್ಟೊಂದು ರಿಸ್ಕ್ ತಗೋಬೇಕಿತ್ತಾ? ಇವತ್ತೇನೋ ಆ ಜೆ.ಕೆ ಒಳ್ಳೆ ಮೂಡಲ್ಲಿದ್ದ ಅನ್ಸುತ್ತೆ, ಅಷ್ಟಕ್ಕೆ ಬಿಟ್ಟ. ಏನಾದರೂ ಆಗಿದ್ರೆ ಏನು ಕತೆ ಹೇಳು? ನಿಮ್ಮ ಎಡಿಟರ್ಗೆ ಫೋನ್ ಮಾಡಿ ಜಾಬ್ ತೆಗ್ಸೋಕೋ ಹೇಸೋನಲ್ಲ ಆ ಮನುಷ್ಯ. ಅವನಿಂದ ದೂರ ಇರು. ಕೈ ಬೇರೆ ಏಟ್ ಮಾಡ್ಕೊಂಡಿದ್ದಿ. ಬಾ ಹೋಗೋಣ, ಹತ್ರದಲ್ಲಿ ಯಾವುದಾದ್ರೂ ಕ್ಲಿನಿಕ್ ಇರತ್ತೆ, ಫಸ್ಟ್ ಏಡ್ ಮಾಡಿಸ್ಕೊಂಡು ಬರೋಣ ಅಂದರು. ಅಲ್ಲಿದ್ದ ಅಷ್ಟು ಜನರಲ್ಲಿ ನಿಹಾರಿಕಾಗೆ ಸಾಂತ್ವನ ಹೇಳಿದ್ದು ಮಹೇಶ್ ಅಪ್ಪ ಮಾತ್ರ. ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಕೃತಜ್ಞತೆ ಇತ್ತು ನಿಹಾರಿಕಾ ಕಣ್ಣಲ್ಲಿ. ಸರ್, ನಿಮ್ಮ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ನಾನೀಗ ಆಫೀಸ್ಗೆ ಹೋಗ್ತಿದ್ದೀನಿ. ಹೋದ ತಕ್ಷಣ ಫಸ್ಟ್ ಏಡ್ ಮಾಡಿಸ್ಕೋತೀನಿ. ನಿಮಗೆ ಬೇರೆ ಕವರೇಜ್ ಇರುತ್ತೆ, ನನ್ನಿಂದ ಲೇಟ್ ಆಗೋದು ಬೇಡ. ನಾನು ಹೊರಡ್ತೀನಿ ಸರ್ ಅಂತ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ಬೀಳ್ ಕೊಟ್ಟು ನಿಹಾರಿಕಾ ಮುಂದೆ ಹೆಜ್ಜೆ ಇಟ್ಲು.
ನಿಹಾರಿಕಾ ಒಂದು 10 ಹೆಜ್ಜೆ ಇಡುವಷ್ಟರಲ್ಲಿ ರಕ್ಷಾ ಅವಳ ಕಣ್ಣಿಗೆ ಬಿದ್ಲು. ನಿಹಾರಿಕಾ ನೋಡಿದ ತಕ್ಷಣ ಅವಳು ಕಳ್ಳಿ ಥರ ಅಲ್ಲಿಂದ ಓಡೋಕ್ಕೆ ನೋಡಿದ್ಲು. ಅವಳ ಆ ಬಿಹೇವಿಯರ್ ನೋಡಿದ್ಮೇಲೆ ಇಷ್ಟಕ್ಕೂ ಅವಳೇ ಕಾರಣ. ಹಿಂದೆಯಿಂದ ಅವಳೇ ತಳ್ಳಿರ್ತಾಳೆ ಅನಿಸ್ತಿತ್ತು ನಿಹಾರಿಕಾಗೆ. ಅವಳ ಹತ್ರ ಹೋಗಿ ಸರಿಯಾಗಿ 2 ಬಿಡಬೇಕು ಅನ್ನೋಷ್ಟು ಸಿಟ್ಟು ಕೂಡ ಬಂತು. ವಿಚಾರಿಸ್ಕೊಳ್ಳೋಣ ಅಂತ ಅವಳ ಕಡೆ ಹೊರಡೋ ಹೊತ್ತಿಗೆ ನಿಹಾರಿಕಾನ ಹಿಂದಿಂದ ಯಾರೋ ಕರೆಯೋದು ಕೇಳಿಸ್ತು. ಯಾರು ಅಂತ ತಿರುಗಿ ನೋಡಿದ್ರೆ ಒಬ್ಳು ಹುಡುಗಿ ಫಿಲ್ಮ್ ಸೆಟ್ ಕಡೆಯಿಂದ ನಿಹಾರಿಕಾ ಇದ್ದ ಕಡೆ ಓಡಿ ಬರ್ತಿದ್ಲು. ನಿಹಾರಿಕಾ ಹತ್ರ ಬಂದು, ಮೇಡಮ್ ನಿಮ್ಮ ಕೈ ತೋರಿಸಿ ಅಂತ ಕೈ ಹಿಡ್ಕೊಂಡು ಗಾಯನ ಗಮನಿಸಿದ್ಲು. ಮೇಡಮ್ ನಿಮ್ಮ ಕೈಗೆ ದೊಡ್ಡ ಗಾಯನೇ ಆಗಿದೆ, ನನ್ನ ಜೊತೆ ಬನ್ನಿ, ಗಾಯಕ್ಕೆ ಫಸ್ಟ್ ಏಡ್ ಮಾಡಿ ಡ್ರೆಸ್ಸಿಂಗ್ ಮಾಡ್ತೀನಿ ಅಂತಂದ್ಲು. ಅದೆಲ್ಲ ಏನೂ ಬೇಡ ಅನ್ನೋಕೆ ನಿಹಾರಿಕಾ ಬಾಯಿ ತೆಗೆಯೋ ಮುಂಚೆ ಆ ಹುಡುಗಿನೇ ಸುಮ್ಮನಿರುವಂತೆ ಸನ್ನೆ ಮಾಡಿ ತನ್ನ ಧ್ವನಿನ ತೀರಾ ಕುಗ್ಗಿಸ್ಕೊಂಡು ಅವರಿಬ್ಬರಿಗಷ್ಟೇ ಕೇಳೋ ಹಾಗೆ ಮೆಲ್ಲಗೆ ಹೇಳಿದ್ಲು, ಇದು JK ಸರ್ ಆರ್ಡರ್, ನಿಮಗೆ ಫಸ್ಟ್ ಏಡ್ ಮಾಡು ಅಂತ ಹೇಳಿ ಕಳಿಸಿದ್ದಾರೆ, ಮಾಡಿಲ್ಲ ಅಂದರೆ ಆಮೇಲೆ ನನಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್, ಪ್ಲೀಸ್ ನನ್ನ ಜೊತೆ ಬನ್ನಿ ಅಂತ ಹೇಳಿ ಅವಳ ಉತ್ತರಕ್ಕೂ ಕಾಯ್ದೆ ನಿಹಾರಿಕಾ ಕೈ ಹಿಡ್ಕೊಂಡು ಸೆಟ್ ಕಡೆ ಕರ್ಕೊಂಡು ಹೊರಟ್ಲು. ಆ ಹುಡುಗಿ ಬಾಯಿಂದ ಈಗಷ್ಟೇ ಕೇಳಿದ ಮಾತುಗಳನ್ನು ನಿಹಾರಿಕಾಗೆ ನಂಬೋಕೆ ಆಗಲಿಲ್ಲ. ಅವಳ ಕಣ್ಗಳು ಆಶ್ಚರ್ಯದಿಂದ ಅರಳಿದ್ವು. ಏನು, ಜೈ ನನಗೆ ಫಸ್ಟ್ ಏಡ್ ಮಾಡುವಂತ ಈ ಹುಡುಗಿನ ಕಳಿಸಿದ್ನಾ ಅಂತ ಪದೇ ಪದೇ ತನ್ನಲ್ಲೇ ಪ್ರಶ್ನೆ ಕೇಳ್ಕೊಳ್ತಿದ್ಲು ನಿಹಾರಿಕಾ. ಅವಳಿಗೆ ಒಂಥರ ಖುಷಿ ಅನ್ನಿಸ್ತಿತ್ತು. ಅಲ್ಲಿ ಹಾಗೆಲ್ಲ ನಡ್ಕೊಂಡ ಜೈ ಈಗ ನನ್ನ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇದ್ದಾನೆ, ಹಾಗಿದ್ರೆ ಅವಾಗ ನನ್ನ ಗಾಯ ನೋಡಿದ್ರು ತನಗೆ ಮನುಷ್ಯತ್ವನೇ ಇಲ್ಲ ಅನ್ನೋ ಥರ ಯಾಕೆ ನಡ್ಕೊಂಡ? ಹಂಸನಿ ಫಸ್ಟ್ ಏಡ್ ಮಾಡಿಸೋಣ ಅಂದಾಗಲೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ನಿಂತಿದ್ದ. ಈಗ ನೋಡಿದ್ರೆ ಇವಳನ್ನ ಕಳಿಸಿದಾನೆ. ಒಂದು ವೇಳೆ ನಾನು ಅಂದ್ಕೊಂಡಿರೋ ಥರ ಅವನು ಎಮೋಷನ್ಲೆಸ್ ವ್ಯಕ್ತಿ ಅಲ್ವಾ? ಅವನಿಗೂ ಫೀಲಿಂಗ್ಸ್ ಇದೆಯಾ? ನನ್ನ ಬಗ್ಗೆ ಅಯ್ಯೋ ಅನ್ಸತ್ತಾ? ಹಾಗಿದ್ರೆ ಮತ್ಯಾಕೆ ನನ್ನ ಜೊತೆ ಮೃಗದ ಥರ ನಡ್ಕೋತಾನೆ? ಇವನೊಂಥರ ವಿಚಿತ್ರ ಮನುಷ್ಯ, ಅವನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ಕೊಳ್ತಾನೆ ಕನ್ಸಿನ ಲೋಕದ ಹಾಗಿದ್ದ ಆ ಗ್ರ್ಯಾಂಡ್ ಫಿಲ್ಮ್ ಸೆಟ್ಗೆ ಎಂಟ್ರಿ ಆದ್ಲು. ಹಾಗಾದರೆ ನಮ್ಮ ನಿಹಾರಿಕಾ ಅಂದ್ಕೊಂಡ ಹಾಗೆ JKಗೆ ನಿಜಕ್ಕೂ ಇವಳ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆಯಾ? ಅಥವಾ ಸೆಟ್ ಒಳಗೆ ಅವಳನ್ನ ಕರೆಸ್ಕೊಂಡಿದ್ರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ? ಇದ್ರ ಬಗ್ಗೆ ಗೊತ್ತಿಲ್ಲದೆ ಫಿಲ್ಮ್ ಸೆಟ್ ಒಳಗಡೆ ಹೋಗಿರೋ ನಿಹಾರಿಕಾಗೆ ಮುಂದೇನಾಗುತ್ತೆ? ನಿಹಾರಿಕಾಳ ಕಥೆ ಮುಂದೇನಾಗುತ್ತೆ ಅಂತ ತಿಳ್ಕೊಳ್ಳೋಕೆ ಕೇಳ್ತಾ ಇರಿ ಪಾಕೆಟ್ FM.